ಪುರಂದರ ಗಡದಲ್ಲಿ ಸಿರಿ ಶ್ರೀಮಂತನು ಪೂರ್ವದಲ್ಲಿ ವರದಪ್ಪ ನಾಯಕ ಪುರಂದರ ಗಡದಲ್ಲಿ ಸಿರಿ ಶ್ರೀಮಂತನು ಪೂರ್ವದಲ್ಲಿ ಹೊರಗುತ್ತಲಿದ್ದನು ಈ ಪರಿ ಇದ್ದರು ಪುತ್ರಾಪೇಕ್ಷೆಯ ಚಿಂತೆಯಲ್ಲಿ ಹೊರಗುತ್ತಲಿದ್ದನು ಈ ಪರಿ ಇದ್ದರು ಪುತ್ರಾಪೇಕ್ಷೆಯ ಚಿಂತೆಯಲ್ಲಿ ಪರಮ ಭಕ್ತಿಯಲ್ಲಿ ಸತಿಪತಿ ಇದ್ದರು ನರಹರಿ ವಿಠಲನ ಭಜನೆಯಲ್ಲಿ ಪರಮ ಭಕ್ತಿಯಲ್ಲಿ ಸತಿಪತಿ ಇದ್ದರು ನರಹರಿ ವಿಠಲನ ಭಜನೆಯಲ್ಲಿ ಹೊರಟರು ತಿರುಪತಿ ತಿರುಮಲ ವಾಸನ ಮೊರೆ ಬೀಳಲು ಮಹಾಭಕ್ತಿಯಲ್ಲಿ ಹೊರಟರು ತಿರುಪತಿ ತಿರುಮಲ ವಾಸನ ಮೊರೆ ಬೀಳಲು ಮಹಾಭಕ್ತಿಯಲ್ಲಿ ಸಿರಿ ಶ್ರೀನಿವಾಸನು ಕರುಣಿಸಿ ಕೊಟ್ಟನು ಕುವರ ರತ್ನವನು ಪ್ರೀತಿಯಲ್ಲಿ ಸಿರಿ ಶ್ರೀನಿವಾಸನು ಕರುಣಿಸಿ ಕೊಟ್ಟನು ಕುವರ ರತ್ನವನು ಪ್ರೀತಿಯಲ್ಲಿ ಹರ್ಷದುಳಿಟ್ಟನು ಹುಟ್ಟಿದ ಮಗುವಿಗೆ ಸೀನಪ್ಪ ನಾಯಕ ನೆನ್ನುತ್ತಲಿ ಹರ್ಷದುಳಿಟ್ಟನು ಹುಟ್ಟಿದ ಮಗುವಿಗೆ ಸೀನಪ್ಪ ನಾಯಕ ನೆನ್ನುತ್ತಲಿ ಜನನಿ ಜನಕರ ಕಣ್ಮನ ಸೆಳೆಯುತ್ತ ಬಾಲಲೀಲೆ ಮಹದಾಟಗಳು ಜನನಿ ಜನಕರ ಕಣ್ಮನ ಸೆಳೆಯುತ್ತ ಬಾಲಲೀಲೆ ಮಹದಾಟಗಳು ಸನ್ನತಿಯಿಂದಲಿ ರವಿಚಂದ್ರ ಮಕರ ಬೆಳಗುತ್ತ ಬೆಳೆದನು ಮುದ್ದಿನಳು ಸನ್ನತಿಯಿಂದಲಿ ರವಿಚಂದ್ರ ಮಕರ ಬೆಳಗುತ್ತ ಬೆಳೆದನು ಮುದ್ದಿನಳು ಕನ್ನಡ ತಿಲಕನಿ ಕೊಲಿಗಳು ಸರಸದಿ ಪೂರ್ವ ಜನ್ಮ ಸಂಸಾರಗಳು ಕನ್ನಡ ತಿಲಕನಿ ಕೊಲಿಗಳು ಸರಸದಿ ಪೂರ್ವ ಜನ್ಮ ಸಂಸಾರಗಳು ಗಣಿತ ಶಾಸ್ತ್ರಮೇ ಸಂಗೀತ ಕಲೆಯನ್ನು ಕಲಿತನು ವಿದ್ಯಾ ಗುರುವಿನಳು ಗಣಿತ ಶಾಸ್ತ್ರಮೇ ಸಂಗೀತ ಕಲೆಯನ್ನು ಕಲಿತನು ವಿದ್ಯಾ ಗುರುವಿನಳು ಹಿರಿಯರ ಕೂಡಿದ ಬ್ರಹ್ಮೋಪದೇಶವ ಗೈಕರು ಕನ್ನಡ ಕಣ್ಣನಿಗೆ ಹಿರಿಯರ ಕೂಡಿದ ಬ್ರಹ್ಮೋಪದೇಶವ ಗೈಕರು ಕನ್ನಡ ಕಣ್ಣನಿಗೆ ಸರಿಪ್ರಾಯ ಗುಡಿರೆ ಬದಲಿತು ಕಂಕಣ ರಾಜರಾಜೇಶ್ವರಿ ದಯದೊಳಗೆ ವ್ಯವಹಾರ ಜ್ಞಾನ ಸೀನಪ್ಪ ನಾಯಕ ಕೊಲಿದಿತ್ತು ವ್ಯವಹಾರ ಜ್ಞಾನ ಸೀನಪ್ಪ ನಾಯಕ ಕೊಲಿದಿತ್ತು ನವರತ್ನ ವಜ್ರ ವೈಡೂರ್ಯ ರಾಶಿ ಬಿದ್ದಿತ್ತು ನವರತ್ನ ವಜ್ರ ವೈಡೂರ್ಯ ರಾಶಿ ಬಿದ್ದಿತ್ತು ಇವ ಕೊಲಿದಳು ಲಕ್ಷ್ಮಿಯು ಸದಾ ಕಾಲ ಸಂಪತ್ತು ಇವ ಕೊಲಿದಳು ಲಕ್ಷ್ಮಿಯು ಸದಾ ಕಾಲ ಸಂಪತ್ತು 30 ಕೋಟಿ ಧನ ಧಾನ್ಯ ಇವನಲ್ಲಡಗಿತ್ತು 30 ಕೋಟಿ ಧನ ಧಾನ್ಯ ಇವನಲ್ಲಡಗಿತ್ತು ಶ್ರೀಮಂತಿಕೆಯಲ್ಲಿ ಶ್ರೀನಪ್ಪ ನಾಯಕ ಗೆದುರಿಲ್ಲ ವಿಜಯ ನಗರ ಶ್ರೀಕೃಷ್ಣರಾಯ ಜನಮಲ್ಲ ಕರ್ನಾಟಕ ರಕ್ಷದ ಬೀಜುಳ್ಳವ ಸುಳ್ಳಲ್ಲ ಹರಿರಾಯ ವಿವಾದ ಸಾರಿದ ನೀಕನ ಕೊಲ್ಲ ಶ್ರೀಲಕ್ಷ್ಮೀ ಮಹಾತಾಯಿ ರೇ ನಾರಣಪ್ಪನವ್ರೆ ನಿಮ್ ತಾತ ಕಟ್ಟಿರೋ ಮನೇನ 500 ವರಹಗಳಿಗೆ ನನಗೆ ಅವಧಿ ವಿಕ್ರಯ ಮಾಡ್ತಾ ಇದ್ದೀರಿ 30 ದಿನಗಳಲ್ಲಿ ನನ್ನ ಹಣ ಬಡ್ಡಿ ಸಮೇತ ಹಿಂತಿರುಗಿಸದೆ ಹೋದರೆ ನಿಮ್ಮ ಮನೆ ಅದರಲ್ಲಿರೋ ಸಮಸ್ತವೂ ನನಗೆ ಸೇರಿದ್ದು ಮಗಳ ಮದುವೆಗೆ ಅಂತ ಮನೆ ಹಾಳು ಮಾಡ್ಕೊಳ್ಳೋದು ಮೂರ್ಖ ಲಕ್ಷಣ ಕೈಲಿ ಹಣ ತಗೊಳಕ್ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿ ವರೋಪಚಾರ ಸಮೇತ ಕನ್ಯಾದಾನ ಮಾಡಿ ಕೊಡಬೇಕಾದ್ದು ತಂದೆಯಾದ ನನ್ನ ಕರ್ತವ್ಯ ಹಾಗೇನೆ ಅವಧಿಗೆ ಸರಿಯಾಗಿ ಬಡ್ಡಿ ಸಮೇತ ಹಣ ಪಾವತಿ ಮಾಡಬೇಕಾದ್ದು ಸಾಲಗಾರನ ಕರ್ತವ್ಯ ಇದು ವ್ಯಾಪಾರ ಸರಿ ಸಾವುಕಾರ ಗುಂಡಾಚಾರ್ಯ ಇವರು ಬರ್ಕೊಟ್ಟಿರೋ ಪತ್ರ ಸರಿಯಾಗಿದೆಯೇನ್ರಿ ಸರಿಯಾಗಿದೆ ಸ್ವಾಮಿ ರೀ ಕುಳ್ಳಾಚಾರ್ಯ ಇವ್ರ ಹೆಬ್ಬೆಟ್ಟಿನ ಗುರುತು ತಗೊಂಡಿದ್ದೀರೋ 5 ಬೆಟ್ಟಿನ ಗುರುತು ತಗೊಂಡಿದ್ರಿ ಯಜಮಾನ್ರೆ ಓಹೋ ಸರಿ ಸರಿ ಮಹಾಲಕ್ಷ್ಮಿ ಒಂದಕ್ಕೆರಡಾಗಿ ಬೇಗ ಹಿಂತಿರುಗಿ ಬಂದ್ಬಿಡಮ್ಮ ತಗೊಳ್ಳಿ ಸಂತೋಷ ನಮಸ್ಕಾರ ಒಳ್ಳೇದು ಗುಂಡಾಚಾರ್ಯ ಬೀಡ್ಕಾಯಿ ಗುಂಚಿ ತಗೊಂಡ್ರೇನ್ರಿ ನಿಮ್ಮಲ್ಲ ಯಜಮಾನ್ರೆ ಎಲ್ಲೋಯ್ತು ಯಾರು ತಗೊಂಡ್ರು ಯಾರಲ್ಲೇನೋ ಬಿದ್ದೋಯ್ತ ಮನೆಯಲ್ಲಿ ಏನಾದ್ರೂ ಬಿಟ್ಬಿಟ್ಟು ಬಂದಿದ್ದೀರೇನೋ ಮನೇಲಿ ಬಿಟ್ಟು ಬಂದಿದ್ದೀನಿ
ಗುಡಾಚಾರ್ಯ ಹೇಳ್ರಿ, ಅಂಗಡಿ ಬೀಗ ಹಾಕಿ ಹೋಗೋಣ. ಇದೇನ್ ಸ್ವಾಮಿ ಹೀಗೆ ಹೇಳ್ತಿದ್ದೀರಾ? ಈಗ ತಾನೇ ಅಂಗಡಿ ಬಾಗಿ ತೆಗೆದಿದ್ದೇವೆ, ವ್ಯಾಪಾರದ ಹೊತ್ತು. ವ್ಯಾಪಾರದ ಹೊತ್ತು ಅಂತೀರಾ? ಗುಂಡಾಚಾರ್ಯ, ಉಳ್ಳಾಚಾರ ಮೇಲೆ ಒಂದು ಕಣ್ಣಿರ್ಲಿ. ಅಂಗಡಿ ಕಡೆ ಜೋಪಾನ. ಆಗ್ಲಿ ಸ್ವಾಮಿ. ಬೇಗ ಬಂದ್ಬಿಡ್ತೀನಿ. ಉಳ್ಳಾಚಾರ್ಯ, ಅಂಗಡಿ ಕಡೆ ಜೋಪಾನ. ಗುಂಡಾಚಾರ ಮೇಲೆ ಒಂದು ಕಣ್ಣಿರ್ಲಿ. ಒಂದು ಕಣ್ಣೇನು ಸ್ವಾಮಿ, ಎರಡು ಕಣ್ಣು ಇಟ್ಟು ಬಿಡ್ತೀನಿ. ಅದೇ ಸರಿ, ಬೇಗ ಬಂದ್ಬಿಡ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಬಂದೇನ್ರೆ? ನನ್ನ ಬೀದ್ಕಾಯಿ ಗೊಂಚಲು ನೋಡಿದ್ಯಾ? ಎಲ್ಲಿದೆ? ನನ್ನ ಹತ್ರ ಇದೆ. ಕೊಡು ಕೊಡು. ನಿನ್ನ ಹತ್ರ ಯಾಕೆ ಬಂತು? ರುಕ್ಮಿಣಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೂ ನನ್ನ ಬೀದ್ಕಾಯಿ ಗೊಂಚಲಿಗೂ ಏನ್ ಸಂಬಂಧ? ಅವಳಿಗೆ ಒಡವೆ ಇಟ್ಟು ಅಲಂಕಾರ ಮಾಡೋಣ ಅಂತ. ನನ್ನ ಕೆಳಗೆ ಒಡವೆಗಳನ್ನೆಲ್ಲ ತೆಗೆದುಬಿಟ್ಯಾ? ಇವತ್ತು ಅವಳು ಹುಟ್ಟಿದ ಹಬ್ಬ. ಏನಾದ್ರಾಗ್ಲೇ ನನ್ನ ಮಾತು ಕೇಳ್ಬೇಡ ನೀನು. ಲಕ್ಷ್ಮಿ, ಒಡವೆ, ಹಣ, ಬೀದ್ಕಾಯಿ ಇವುಗಳ ವಿಚಾರದಲ್ಲಿ ನನ್ನ ಕೇಳಿದೆ. ನೀನ್ ಏನ್ ಮಾಡಿದ್ರು ನಾನು ತುಂಬಾ ಕೆಟ್ಟವನಾಗ್ಬಿಡ್ತೀನಿ. ಕ್ಷಮಿಸ್ಬಿಡಿ, ಇನ್ಮೇಲೆ ನಿಮ್ಮನ್ನು ಕೇಳದೆ ಏನು ಮಾಡಲ್ಲ. ಹೋಗ್ಲಿ, ಕಣ್ಣೀರು ಕಣ್ಣೀರು. ಇವತ್ತು ಒಂದಿನ ಅವಳಿಗೆ ಅಲಂಕಾರ ಮಾಡಿ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಆಯ್ತು. ನೋಡು ನೋಡು, ನೀನು ರುಕ್ಮಿಣಿನ ಕಣ್ತುಂಬ ನೋಡು, ನಾನು ನಿನ್ನ ಕಣ್ತುಂಬ ನೋಡ್ತೀನಿ. ಲಕ್ಷ್ಮಿ, ನಿಮ್ಮಮ್ಮ ಕೊಟ್ಟು ಮೂಗುತಿ ಹಾಕೊಂಡೇ ಇಲ್ಲ ನೀನು. ಅಷ್ಟೊಂದು ಬೆಲೆ ಬಾಳೋದನ್ನ ನಿತ್ಯ ಉಪಯೋಗಿಸಿದ್ರೆ ನೀವೇನಂತೀರೋ ಅಂತ ಹುಚ್ಚಿ ಹುಚ್ಚಿ. ಎಲ್ಲಿಟ್ಟಿದೆ? ರುಕ್ಮಿಣಿ ಹತ್ರ ಕೊಟ್ಟಿದ್ದೀನಿ. ಹಾ, ರುಕ್ಮಿಣಿ, ಅವ್ರಿಗೆ ಏನು ಅನ್ನೋಲ್ಲಮ್ಮ. ಎಲ್ಲಿ ನಮ್ ಕಡೆ ತಿರುಗು. ಎಲ್ಲಿ ನಿಮ್ಮಮ್ಮನ ಮೂಗುತಿ ಕೊಡು. ಹ. ಹ್ಮ್, 28 ಬೆಳಗಳಿದೆ ತಾನೆ? ಹ್ಮ್. ಸಾಕ್ಷಾತ್ ರುಕ್ಮಿಣಿ ದೇವಿನೇ ಅಮ್ಮನೋರ್ ವಿಗ್ರಹಕ್ಕೆ ಅಲಂಕಾರ ಮಾಡದಾಗಿದೆ. ನಿಮ್ ಮಗಳು ನೀವೇ ಹೀಗೆ ಹಾಸ್ಯ ಮಾಡಿದ್ರೆ ಹೇಗೆ? ಮಗು ನೊಂದ್ಕೊಳ್ಳೋದಿಲ್ವೇನು? ಎಂತ ಕೊಂಕು ಬುದ್ಧಿನೇ ನಿಂದು? ಅಮ್ಮನೋರ್ ವಿಗ್ರಹಕ್ಕೆ ಅಂತ ಅಂದಾಕ್ಷಣಕ್ಕೆ ಕಪ್ಪು ಅಂದ್ಕೊಳ್ಳದೆ. ನಾನು ಹೇಳಿದ್ದು ಅಷ್ಟು ಕಳಕಳಿಯಾಗಿದ್ದಾಳೆ ಅಂತ. ಹೌದಮ್ಮ, ಹೌದಮ್ಮ. ರುಕ್ಮಿಣಿ, ಹುಟ್ಟಿದ ಹಬ್ಬ, ನಿಮ್ ತಂದೆಗೆ ನಮಸ್ಕಾರ ಮಾಡಮ್ಮ. ಮೈ ತುಂಬಾ ಒಡವೆ ಇರುವಾಗ ನೆಲದ ಮೇಲೆ ಬಿದ್ದು ನಮಸ್ಕಾರ ಮಾಡಬಾರ್ದಮ್ಮ. ಬಂಗಾರದ ಬಳೆಗಳು ನೆಲಕ್ಕೆ ತಿಕ್ಕಿ ಸೌದೋಗ್ಬಿಡುತ್ತೆ, ತಿಳಿತೆ? ದೇವಸ್ಥಾನದಲ್ಲಿ ತುಂಬಾ ಗಲಾಟೆ ಇರುತ್ತೆ. ಒಡವೆಗಳನ್ನ ಜೋಪಾನ ನೋಡ್ಕೊಳಮ್ಮ. ಬಂದ ಮೇಲೆ ಎಲ್ಲ ಒಡವೆಗಳನ್ನು ನನ್ನ ಕೈಲೇ ಕೊಡ್ಬೇಕು, ತಿಳಿತೆ? ಮತ್ತೆ ಬರೋ ವರ್ಷ ನೀನು ಹುಟ್ಟಿದ ಹಬ್ಬದ ದಿವಸ ಎಲ್ಲ ಒಡವೆನೂ ಹಾಕೊಳ್ಳಿ. ಒಂದು ಗೊತ್ತಾಯ್ತೆ? ಹೋಗು. ಲಕ್ಷ್ಮಿ, ಬಾಯ್. ದೇವರ ವಿಗ್ರಹ ಅಮೃತ ಶಿಲೆಯದೇ ಆಗಿರ್ಲಿ, ಅದರ ಮೇಲೆ ಬೆಳೆದಿಂಗಳು ಬಿದ್ದಾಗಲೇ ಸೊಗಸು ಮತ್ತಷ್ಟು ಹೆಚ್ಚೋದು. ಲಕ್ಷ್ಮಿ, ನೀನು ಸಹಜ ಸುಂದರಿಯೇ, ಆದ್ರೆ ಈ ಮೂಗುತಿ ನೀನು ಮೂಗುದಲ್ಲಿದ್ರೆ ಹೆಸರಿಗೆ ತಕ್ಕಾಗಿ ಮಹಾಲಕ್ಷ್ಮಿ ಹಾಗೆ ಇರ್ತೀನಿ ನೋಡು. ಇದು ಇಂದಿನಿಂದ ಸದಾ ನನ್ನ ಲಕ್ಷ್ಮಿ ನಗುಮುಖದಲ್ಲಿ ನಡೀತಾ ಇರ್ಬೇಕು. ಯಾವ ಕಾರಣದಿಂದಲೂ ಯಾವತ್ತೂ ಇದನ್ನು ತೆಗೆದುಕೊ. ಎಲೆ ಕೊಡೆ, ಅದಕ್ಕೆ ಕೊಡು. ಏನ್ರಿ ಇದು ನಿಮ್ ತಲೆಕಲ್ದು ವ್ಯವಹಾರ? ಸರಿ ಸರಿ ಸರಿ, ನೀನು ಹೋಗು ಒಳಗೆ. ನಿನ್ನಂಥವಳಿಗೆ ಏನೇ ಅರ್ಥವಾಗುತ್ತೆ? ಇನ್ನು ಮುಂದೆ ನಮ್ಮ ನಾಡೇ ತಲೆ ಕೆಳಗಾಗ್ಬಿಡುತ್ತೆ. ಅದಕ್ಕೆ ನಾನು ರೂಢಿ ಮಾಡ್ಕೊಳ್ತಾ ಇದ್ದೀನಿ ಸುಣ್ಣ, ಎಲೆ, ಅಡಿಕೆ ಅಂತ. ನಮಸ್ಕಾರ ಬಾಗಲಕೋಟೆ ಬಾಲಕೃಷ್ಣಾಚಾರ್ಯರಿಗೆ. ಬಾ ಬಾ. ಹಾಕೇನು ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಾ? ಮಡಿ ಮೈಲಿಗೆ ಬಟ್ಟೆ. ಮರ್ತೇ ಬಿಟ್ಟಿದ್ದೆ. ಒಳ್ಳೆ ಮಡಿ ಗಂಟು ಕಣಯ್ಯ ನೀನು.
ಹೋಗ್ಲಿ, ನೀನು ಬಂದ ವಿಷಯ ಏನ್ ಹೇಳು. ಅಂದ್ಹಾಗೆ ಎಲ್ಲಿ ನಿಮ್ಮ ಕುಮಾರ ಕಂಠೀರವ? ದಲ್ಲಾಳಿ ಕಾಶಿ ಯಾತ್ರೆ ಹೊರಡ್ಬೇಕಾಗಿರೋ ಗಂಡು ಇನ್ನು ಎಳೆ ಮಗು ತರ ಉಂಡೆ ಚಕ್ಲಿ ತಿಂತಿದೆಯಲ್ಲಯ್ಯ. ಇನ್ನು ವಡೆ ತಿನ್ಬೇಕಾಗಿತ್ತೆ ಅಪ್ಪ. 100 ಗಂಟೆಗಳನ್ನ ಕಾಶಿ ಯಾತ್ರೆ ಕಳೆದವರು ಉಂಡೆ ಚಕ್ಲಿ ಬಿಡ್ತಾರ. ಕೊಡ್ಲಾ ಕೊಡು ಕೊಡ್ಲಾ ಕೊಡು ಕೊಡು. ಏ, ಕೊಡ್ತೀನಿ. ನೋಡ್ದೇನೆಯಾ ನನ್ನ ಮಗ ಹೇಗೆ ಚುರುಕ್ ಮುಟ್ಟಿಸ್ತಾ. ಬಾಗಲಕೋಟೆ ಬಾಲಕೃಷ್ಣಾಚಾರ್ಯ ಮಗ ಬಾಲ ಹನುಮಂತಾಚಾರ್ಯ ಅಲ್ವೇ? ನಂಗೇನು ಬಾಲ ಇಲ್ಲ, ಬರೀ ಹನುಮಂತಾಚಾರ್ಯರು. ಈಗ ಆ ಬಾಲದ ವಿಷಯ ಬೇಡ, ಈಗ ನೀನು ಬಂದಿರೋದೇನು ಹೇಳು. ಪುರಂದರ ಗಡ ಎಲ್ಲ ಥಟಾಯಿಸ್ಕೊಂಡು ಬಂದಿದ್ದೀನಿ. ಸೊಗಸಾದ ಸಂಬಂಧ. ನಮ್ಮ ಹನುಮಂತಾಚಾರ್ಯಗೆ ಸೊಗಸಾದ ಜೋಡಿ. ಅಷ್ಟೇ ಅಲ್ಲ, 9 ಕೋಟಿ ವರಹ ಆಸ್ತಿ ಇದೆ. ಹೌದೇ? ಎಲ್ಲಿದೆ? ಯಾರ ಹತ್ರ ಇದೆ? ಎಷ್ಟಿದೆ? ಏನೇ 9 ಕೋಟಿ. ನಿನ್ನ ತಲೆ ಹೇಳಪ್ಪ ಯಾವ ಅಂತ. 9 ಕೋಟಿ ವರಹ. ಅಬ್ಬಾ, ಅದರಲ್ಲಿ 1 ಕೋಟಿ ವರಹನಾದ್ರೂ ವರದಕ್ಷಿಣೆ ಕೊಡ್ತಾರಲ್ವೇ? ಕೊಡ್ತಾರೆ. ನಿನ್ನ ಮಗನ ಹೆಗ್ಗಣದ ಮೂತಿ ನೋಡಿ ಎಣಿಸಿ ಕೊಡ್ತಾರೆ. ನೋಡಮ್ಮ, ಅಪ್ಪ ನನ್ನ ಹೆಗ್ಲ ಅಂತಾನೆ. ಸಾಕು ಸುಮ್ಮನಿರಿ. ನನ್ನ ಮಗನಿಗೆ ಏನ್ರಿ ಕಡಿಮೆ ಆಗಿದೆ? ಎಷ್ಟು ಮುದ್ದಾಗಿದ್ದಾನೆ. ಮುದ್ದಾಗಿದ್ದೀನಲ್ಲ, ಮುತ್ತು ಕೊಡು. ಸಾಕೆ ಸಾಕು, ನಿನ್ನ ಮಗನ ಮುದ್ದು ಮಾಡಿ ಸಾಕಿರೋದು ಸಾಕು. ಏನಯ್ಯ ಸಂಬಂಧ ಕುದುರಿಸ್ಕೊಂಡು ನಿನ್ನ ಸವಾರಿ ಹಿಡಿದಿದ್ಯೋ? ನೀವು ಹೂ ಅಂದ್ರೆ ಈಗಲೇ ಪುರಂದರ ಗಡಕ್ಕೆ ಹೋಗೋಣ. ಗಣ್ಣೂರು ನಾವು ಹೋಗಿ ಹೆಣ್ಣು ಕೊಡಿ ಅಂತ ಕೇಳೋದು. 9 ಕೋಟಿ ವರಹಾರಿ. ಹುಡುಗಿ ಲಕ್ಷಣವಾಗಿ ಮಹಾಲಕ್ಷ್ಮಿ ಆಗಿದ್ದಾಗಿದ್ದಾಳೆ. ಸ್ವಲ್ಪ ಸಾಲಿಗ್ರಾಮದ ಬಣ್ಣ ಅಷ್ಟೇ. ಸಾಲಿಗ್ರಾಮ ಹಾಗಾದ್ರೆ ಕರ್ಪಿ. ಅಮ್ಮ, ಹುಡುಗಿ ಕರ್ಪಿ ಅಂತ ಕಡೆ ನನಗೆ ಬೇಡ. 9 ಕೋಟಿ ಕಣಪ್ಪ, 9 ಕೋಟಿ. ನೀವ್ ಅನ್ಕೊಂಡಿರೋ ಹಾಗೆ ಕೋಟಿ ಗೀಟಿ ಸಿಗೋದು ಅನುಮಾನವೇ. ಪ್ರಯತ್ನ ಪಡೋಣ. ಪ್ರಯತ್ನ ಇದ್ಯಾಕೆ ಆಗ್ಲೇ ತಿರುಗಿ ಬಿದ್ದೆ? ದಲ್ಲಾಳಿ ದೇಶಕಾಚಾರಿ ಏನ್ ಮಾಡ್ಲಿ, ಆತ ಮಹಾ ಜಿಪಣ. ಅವ್ರ ಮಗಳು ಕುತ್ತಿಗೆಗೆ ಮೊದ್ಲು 3 ಗಂಟು ಬೀಳ್ಲಿ, ಆಮೇಲೆ ಅವ್ರ ಕಬ್ಬಿಣದ ಪೆಟ್ಟಿಗೆಯಿಂದ ಗಂಟು ಹೇಗೆ ತರಿಸೋದು ಅಂತ ನಾನ್ ತೋರಿಸ್ತೀನಿ. ಬೆಂದ ಕಾಳೂರು ಭಾಗೀರಥಮ್ನವ್ರು ಹೇಳಿದ ಮೇಲೆ ಮುಗೀತು ಕೆಲಸ ಬಿಡಿ. ಅಮ್ಮ, ಹುಡುಗಿ ಕರ್ಪಿ ಅಂತ ಕಣೆ. ಆದ್ರೇನು, ಹುಡುಗಿ ಕರ್ಪಿ ಆದ್ರೂ ಅವ್ರು ತರೋ ಬಂಗಾರದ ಒಡಗಳು ತಪ್ಪ ಇರುತ್ತೆ. ನನ್ ಚಿನ್ನ, ನನ್ನ ಕನ್ಸಕ್ರ. ಒಂದು ವಿಷಯ ಹೇಳ್ತೀನಿ ಕೇಳಿ. ಅವ್ರ ಹತ್ರ ಮಾತಾಡುವಾಗ ಮರೆತಾದ್ರೂ ಧಾರಾಳತನ ತೋರಿಸ್ಕೊಡ್ದು. ಆ ಗುಣ ನಮ್ಮಪ್ಪನ ಹತ್ರ ಮೊದಲಿಂದ ಇದೆ. ನಮ್ಮಪ್ಪ ಅವ್ರ ತಾತನಂತ ಜಿಪಣ. ಆಯಾರ್ದವ್ರಿಗೆ ಬೆಲ್ಲ ಕೂಡ ಕೊಡೋನಲ್ಲ. ಬಾಗಲಕೋಟೆ ಬಾಲಕೃಷ್ಣಾಚಾರ್ಯ ಅಂತ ಜಗತ್ತೇ ಗೊತ್ತು. ಹುಚ್ಚೋ ಬಾಯಿ. ದಲ್ಲಾಳಿ ನಡೆಯ ಹೋಗೋಣ. ಸಿ ಸಿನಪ್ಪ ನಾಯಕರಿಗೆ ನಮಸ್ಕಾರ. ಏನಪ್ಪ ದಲ್ಲಾಳಿ, ಏನ್ ವಿಷಯ? ಬಾಗಲಕೋಟೆ ಬಾಲಕೃಷ್ಣಾಚಾರ್ಯರು ಅಂತ ತುಂಬಾ ಒಳ್ಳೆ ಜನ. ಅವ್ರ ಏಕೈಕ ಪುತ್ರ ಹನುಮಂತಾಚಾರ್ಯರು. ಹೆಸರಿಗೆ ತಕ್ಕ ಹುಡುಗ, ಬಲು ಚುರುಕು. ನಿಮ್ ಮಗಳು ರುಕ್ಮಿಣಿಗೆ ಸರಿಯಾದ ಜೋಡಿ. ನೀವೇನಾದ್ರೂ ಹೂ ಅಂದ್ರೆ ವರದಕ್ಷಿಣೆ ವರೋಪಚಾರ ಇಲ್ಲವೇ ಇಲ್ಲ. ಮನೆಯವರಲ್ಲದೆ ಬೇರೆ ಯಾರನ್ನು ಊಟ ಕೂಡ ಕರಿಬಾರ್ದು ಅಂದ್ರು. ನಿಜವಾಗಿ ಹೀಗೆ ಹೇಳೋರು ಇದಾರಿಗೆ? ಇಂಥ ಬೀರ್ಗಾಗಿ ನಾನು ಇಷ್ಟು ದಿನ ಕಾದಿದ್ದು ದಲ್ಲಾಳಿ. ನಾಡಿದ್ದು ಬೃಹಸ್ಪತಿವಾರ ಸರ್ವಶ್ರೇಷ್ಠವಾದ ಲಗ್ನ ಇದೆ. ಇನ್ನು 3 ದಿನ ಉಳಿದಿದ್ಯಾ? ಅಷ್ಟು ಬೇಗ ಮದುವೆ ಏರ್ಪಾಡು ಮುಗಿಸೋದೆಲ್ಲ ಹೇಗೆ ಅಂದ್ರೆ? ಮನೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟಕ್ಕೆ ಏನ್ ಏರ್ಪಾಡೆ? ಶುಭಸ್ಯ ಶೀಘ್ರ. ಅದು ಮಾತು. ದೇಶಕಾಚಾರ್ಯ, ಪುರೋಹಿತರಿಗೆ ಕೊಟ್ಬಿಡಪ್ಪ ದಕ್ಷಿಣೆನ. ಹೇಳಪ್ಪ. ಏನೇ ಏನೋ 1 ಕೋಟಿ 9 ಕೋಟಿ ಅಂತ ಆಗ್ಲೇ ರಾಗ ಹೇಳ್ದೆ. ಈಗ ವರದಕ್ಷಿಣೆ ಮಾತೇ ಇಲ್ವಲ್ಲಿ. ನೀವು ಸ್ವಲ್ಪ ಸುಮ್ಮನಿರಿ. ಅವ್ರ ಮಗಳು ಕುತ್ತಿಗೆಗೆ 3 ಗಂಟು ಬೀಳ್ಲಿ, ಆಮೇಲೆ ನಾನ್ ನೋಡ್ಕೋತೀನಿ.
ತಮ್ಮದು ಅಂಥ ಶ್ರೀಮಂತರೇ ಇಂಥ ದಕ್ಷಿಣೆ ಕೊಟ್ಟಿರುವಾಗ ಇನ್ನು ನನ್ನಂಥವ್ನು ಏನು ಕೊಡೋಕ್ಕಾಗುತ್ತೆ? ನನ್ನ ಮಾತೇ ಸಾಕು, ಒಳ್ಳೇದಾಗ್ಲಿ ಕೊಟ್ಟು. ರುಕ್ಮಿಣಿ, ಈ ಒಡವೆ ಎಲ್ಲ ತಕ್ಕೊಡು. ಯಾಕೆಂದ್ರೆ ನನ್ಗೆ ಯಾಕೋ ಅನುಮಾನ ಕಣೆ. ಆ ಬೀಗಿತ್ತಿ ಮಾತುಕತೆ ನೋಡಿದ್ರೆ ನಮ್ಮ ಐಶ್ವರ್ಯದ ಮೇಲೆ ಕಣ್ಣು ಹಾಕ್ದಾಗ ಕಾಣುತ್ತೆ. ಅವಳ ಚಾಪೆ ಕೆಳಗೆ ತೂರಿದ್ರೆ ನಾ ರಂಗೋಲಿ ಕೆಳಗೆ ತೂರೋನು. ಇಲ್ಲಿ ಬಿಚ್ಕೊಡೆ. ಅಲ್ಲ ಅಂದ್ರೆ ಮದುವೆ ದಿನವೇ ಅವಳನ್ನ ಬಿಚ್ಚೋಲೆ ಗೌರಮ್ಮನ ಹಾಗೆ ಮಾಡ್ತಿದ್ದೀರಲ್ಲ, ಇವತ್ತು ಒಂದಿನವಾದ್ರೂ ಆ ಒಡವೆಗಳನ್ನೆಲ್ಲ ಹಾಕೊಂಡಿರ್ಲಿ ಬಿಡಿ ಅಂದ್ರೆ. ನೀ ಸುಂದ್ರೆ, ಏನು ಗೊತ್ತಾಗೋದಿಲ್ಲ. ಇದುವರೆಗೂ ನಮ್ಮ ಮಗಳು ಮಾತ್ರ ಆಗಿದ್ಲು, ಈ ಕನ್ಯಾದಾನ ಮಾಡಾಗೋಗಿದೆ. ಹುಡುಗಿ ಜೊತೆಗೆ ಮೈ ಮೇಲಿರೋ ಒಡವೆಗಳು ತಮ್ಮದೇ ಅಂತ ಅಂದ್ಬಿಟ್ರೆ ಬೀಗ್ರು. ಕೊಡು, ಯಾವತ್ತೂ ಒಂದೇ ನೀನು. ಏನಾದ್ರು ಜ್ಞಾನ ಇದೆಯಲ್ಲ ನಿನಗೆ? ಬ್ಲಾಕ್ ತೆಗಿ. ಮರ್ತೋಗಿದ್ರೆ ಏನು ಗತಿ? ಏನು ಗೊತ್ತಾಗತ್ತೇನೋ ನಿಮಗೆ? ಇನ್ನೇನು ಮದುವೆನೋ ಸಾಂಗವಾಗಿ ಆದಾಗ ಆಯ್ತಲ್ಲ. ಬೀಗರ ಪ್ರಯಾಣ ಯಾವಾಗಲೂ ತಾವು ಏರ್ಪಟ್ಟಿದ ತಕ್ಷಣ ಏನೋ ನಿಮ್ಮ ಪ್ರಯಾಣಕ್ಕೆ ನಾವು ಏರ್ಪಾಡು ಮಾಡಬೇಕೆ? ಚೆನ್ನಾಗಿ ಅಲ್ಲ ಸ್ವಾಮಿ, ನಮ್ಮನ್ನ ಹೇಗೆ ಕರೆಸ್ಕೊಂಡ್ರು ಹಾಗೆ ಕಳಿಸ್ಕೊಡ್ಬೇಕಾದ್ದು ನಿಮ್ಮ ಜವಾಬ್ದಾರಿ. ಕ್ಷಮಿಸ್ಬೇಕು. ಆಗ ನಮ್ ಕಾರ್ಯಕ್ಕಾಗಿ ನಮ್ಮ ಮನೆಗೆ ಬರಬೇಕಾಗಿತ್ತು, ಖರ್ಚು ಮಾಡಿ ಕರೆಸ್ಕೊಂಡೆ. ಈಗ ನಿಮ್ ಕಾರ್ಯಕ್ಕಾಗಿ ನಿಮ್ ಮನೆಗೆ ಹೋಗ್ಬೇಕಾಯ್ತು, ನಿಮ್ ಖರ್ಚಿನಲ್ಲಿ ಹೋಗಿ. ಸ್ವಾಮಿ ನಾಯಕರೇ, ನಮ್ಮನ್ನ ಗೌರವವಾಗಿ ಊರು ತಲುಪಿಸಿ. ಕೊಡ್ಬೇಕಾದ ಉಡುಗೊರೆ ಕೊಟ್ಟು ನನ್ನಂಥ ಶ್ರೀಮಂತ ನಿಮ್ಮಂಥವ್ರ ಮನೆಗೆ ಹೆಣ್ಣು ಕೊಟ್ಟಿದ್ದೆ ದೊಡ್ಡ ಉಡುಗೊರೆ. ನಿಮ್ಮ ಸೊಸೆ ನಿಮ್ ಮನೆಗೆ ಬಂದು ಹೊತ್ತು ಚೆನ್ನಾಗಿ ಐಶ್ವರ್ಯ ಹೆಚ್ಚಿದ್ರೆ ಅದ್ರಲ್ಲಿ ನೀವೇ ನನಗೆ ಪಾಲು ಕೊಡಬೇಕಾಗತ್ತೆ. ಇನ್ನೊಂದು ಕವಡೆ ಖರ್ಚು ಮಾಡಕ್ಕೂ ನಾನು ಸಿದ್ಧನಿಲ್ಲ. ನೋಡಿ ಅಂದ್ರೆ ಲಕ್ಷ್ಮಿ, ನೀ ಸುಂದರು ಅಷ್ಟೇ ಸ್ವಾಮಿ. ಅಷ್ಟೇ ಆದ್ರೆ ನಿಮ್ಮ ಮಗಳನ್ನ ನೀವೇ ಇಟ್ಕೊಳ್ಳಿ. ನನ್ನ ಮಗನಿಗೆ ಮದುವೆನೇ ಆಗಿಲ್ಲ ಅಂತ ತಿಳ್ಕೊತೀನಿ. ಅಪ್ಪ, ನಾನು ಹಾಗೆ ತಿಳ್ಕೊತೇನೆ. ನಿಮ್ ದಮ್ಮಯ್ಯ ನನ್ ಮಾತು ಕೇಳಿ. ಸಾಧ್ಯವಿಲ್ಲ ಲಕ್ಷ್ಮಿ, ಹೆಂಡತಿ ಮಾತು ಕೇಳೋ ಗಂಡಸು ನಾನಲ್ಲ. ನೀವು ನನಗೆ ಎಷ್ಟು ಬೈದ್ರೂ ಚಿಂತೆ ಇಲ್ಲ. ನಿಮ್ಮ ಕೃಪಣತ್ವದಿಂದ ರುಕ್ಮಿಣಿ ಬಾಳನ್ ಮಾತ್ರ ಹಾಳು ಮಾಡ್ಬೇಡಿ. ರುಕ್ಮಿಣಿ ತಂದೆ ಕಣೆ ನಾನು, ನನಗೆ ಅವಳ ಮೇಲೆ ವಿಶ್ವಾಸ ಇಲ್ವೇನು? ನಡಿ ಒಳಗೆ. ಈ ಸಂಬಂಧ ಬೇಡ ಅಂತ ನಾವು ಮೊದಲೇ ಪಡ್ಕೊಂಡೆ. ಕೇಳಿದೆ ನನ್ನ ಮಾತನ್ನ. ನಡಿಯಿಂದೆ ನಿನ್ನೆ ನಡಿ ಅಂದೆ ನಿನ್ನೆ. ರುಕ್ಮಿಣಿ ನೀನು ಬಾ. ಅವಳ್ಯಾಕೋ ಜೊತೆಲಿ ಸಂಬಂಧಕ್ಕೆ ಸಾಕ್ಷಿಯಾಗಿ ಮನೆಯಲ್ಲೇ ಬಿದ್ದಿರ್ಲಿ. ಏಯ್ ಬಾಯ್. ರುಕ್ಮಿಣಿ ಅಪ್ಪ. ರುಕ್ಮಿಣಿ, ಇನ್ಮೇಲೆ ಅಪ್ಪ ಅಮ್ಮ ಎಲ್ಲ ಅತ್ತೆ ಮಾವಂದ್ರಮ್ಮ ಹೋಗ್ಬಾ, ಅಳ್ಬಾರ್ದು, ಹೋಗು. ಮನೆ ಹೆಣ್ಣು ಮಗಳನ್ನ ಈಗ ಕಳಿಸ್ಬಾರ್ದು ಅಂದ್ರೆ. ಲಕ್ಷ್ಮಿ ನಡಿ ಒಳಗೆ. ಅಮ್ಮ 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 ಅಮ್ಮನೂ ಇಲ್ಲ ತುಮ್ಮನೂ ಇಲ್ಲ. ಬಾಯ್. ಅಳ್ಬೇಡ, ನಾನಿದ್ದೀನಿ ಬಾ. ನಿಮಗೆ ಸರಿಯಾದ ಪಾಠ ಕಲಿಸ್ದೆ ಹೋದ್ರೆ ನನ್ನ ಹೆಸರು ಬೆಂದಕಾಳೂರು ಭಾಗೀರಥಿ ಅಲ್ಲ. ಬಾಯ್ ಬಾ. ಯಾವ ತಲ್ಲಾಳಿ, ನಮ್ಮನೆ ನಿಮ್ಮನೆ ಗಂಟು ಮೂಟೆ ಎಲ್ಲ ಹೊತ್ಕೊಂಡು ನಮ್ಮನೆಗೆ ಬಾ. ಏನಾಗಿದೆ ನಿಮ್ಗೆ? ಏನ್ ಬೇಕು? ಇಲ್ಲ ಇದೆಯಲ್ಲ, ಎಲ್ಲ ಸ್ವಯಂಕೃತ ಅಪರಾಧ. ಆವತ್ತೇ ನಮ್ಮ ಯಜಮಾನರು ಹೇಳಿದ್ರಲ್ಲ, ಸಾಲ ಸೋಲ ಮಾಡಿ ಮಗಳ ಮದುವೆ ಮಾಡ್ಬೇಡ್ರಿ, ಮನೆ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಿದ್ರ ಅವರ ಮಾತನ್ನ. ಉಳ್ಳಾಚಾರ್ರಿ, ಯಾಕ್ರಿ ಆ ಮಾತೀಗ? ಈ ಮನೆಯೊಳಗೆ ಏನೇನ್ ಸಾಮಾನಿದೆ ಎಲ್ಲ ಪಟ್ಟಿ ಮಾಡ್ರಿ. ಸರಿ ಯಜಮಾನ್ರೆ. ಇವತ್ತಿನಿಂದ ಈ ಮನೆ, ಇದರಲ್ಲಿ ಇರ್ತಕ್ಕಂಥ ಪಾತ್ರೆ ಪದಾರ್ಥ ಏನೇನಿದೆಯೋ ಎಲ್ಲ ನಂದು. ರೇ ಗುಂಡಾಚಾರ್ರೆ, ಯಜಮಾನ್ರೆ ಎಲ್ಲ ಸಾಮಾನು ಕೊಠಡಿಗೆ ತುಂಬಿ ಇವ್ ನಾಚಿ ತಳ್ಳಿ ಮನೆಗೆ ಬೀಗ ಹಾಕಿ. ಆಗ್ಲಿ. ಈ ಸ್ಥಿತಿಯಲ್ಲಿ ನಮ್ಮನ್ನು ಹೊರಗೆ ತಳ್ಳಿದ್ರಿ ನಾವ್ ಎಲ್ಲಿ ಹೋಗೋದು? ನೀನು ಎಲ್ಲಾದ್ರೂ ಹೋಗು, ನನಗೇನು. ನಿನಗೆ ಕೊಟ್ಟು ವಾಯ್ದೆ ಮುಗಿದೋಯ್ತು. ಈಗ ಈ ಮನೆ ನಂದು. ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ. ನಾವು ತುಂಬಾ ಕಷ್ಟ
ಕಷ್ಟದಲ್ಲಿದ್ದೀವಿ, ನಮಗ್ ದಯ ತೋರಿಸಿ. ವ್ಯಾಪಾರದಲ್ಲಿ ದಯೆ ಕನಿಕರ ತೋರಿಸೋನು ಶುದ್ಧ ಅವಿವೇಕಿ. ಸ್ವಲ್ಪ ಅವಕಾಶ ಕೊಡಿ. ನಮ್ಮ ಯಜಮಾನ್ರ ಆರೋಗ್ಯ ಸುಧಾರಿಸಿದ ಕೂಡ್ಲೆ ನಿಮ್ ಸಾಲ ತೀರಿಸ್ಬಿಡ್ತೀವಿ. ಇದು ಸತ್ಯ. ಓಹೋ, ಸತ್ಯ ಹರಿಶ್ಚಂದ್ರನ್ ತಂಗಿ ನೀನು. ನಿನಗಷ್ಟು ನೇರ್ತಿದ್ದಿದ್ರೆ ನಿನ್ನನ್ನು ಮಾರ್ಕೊಂಡಾದ್ರೂ ಹಣ ತಂದು ನನ್ನ ಸಾಲ ತೀರಿಸಬೇಕಾಗಿತ್ತು. ಎಂಥ ನೀಚವಾದ ಮಾತು ಕೇಳೋ ದುಸ್ಥಿತಿ ತಂದೆಯೋ ಶ್ರೀನಿವಾಸ. ಎಳೆಯ ಮೇಲೆ ಎಳೆಯ ಮೇಲೆ ತಿನ್ನೋಕಂತ ಮೊದಲು ಈ ಹಣನ ಕಾಲ್ ಹಿಡಿದು ಎಳೆದು ಬೀದಿಗೆ ತಳ್ಳಿ ಮನೆಗೆ ಬೀಗ ಹಾಕಿ ಭದ್ರ ಮಾಡ್ರಿ ನನ್ನ ಹಣನ. ಹಣ ಹಣ ಅಂತ ಪ್ರಾಣ ಬಿಡ್ತಿರೋ ನೀನ್ ಸತ್ರಿ ನಿನ್ ಹೆಣದ ಮೇಲೆ ಸುಡ್ತಾರೇನ್ ಹಣನ? ನಿನ್ ಹಣಕ್ಕಾಗಿ ನನ್ ಮಾಂಗಲ್ಯನೇ ಹೋಯ್ತಲ್ಲ. ಅದು ನಿನ್ನ ಹಣೆ ಬರ. ರೇ ಬೇಗ ಬೇಗ ಹಾಕೊಂಡ್ ಬಂದ್ರಿ. ಎಂತ ಮಾತಾಡ್ಬಿಟ್ಟು ಹೋಗ್ತಿದ್ರಿ? ನೀನ್ ಚೆನ್ನಾಗಿರ್ತೀಯ ಶ್ರೀನಿವಾಸ. ಈ ಅನ್ಯಾಯಕ್ಕೆ ಕೊನೆನೇ ಇಲ್ವೇ? ಸಾವುಕಾರಿ ಇಲ್ಲೂ ಬಂದ್ಯಾ? ಬಂದೆ. ಏನು? ಏನಿಲ್ಲ, ಮನೆಯೊಳಗೆ ಹೋಗೋಕ್ ಮುಂಚಿತವಾಗಿ ನಿಮ್ ಸೊಂಟದಲ್ಲಿ ಸಿಕ್ಕಿಸ್ಕೊಂಡ್ರಲ್ಲ ನಾಣ್ಯ, ಅದ್ ಕೊಟ್ಬಿಟ್ಟು ಹೋಗಿ. ಅಪ್ಪ, ಯಮನ ಕಾಣದಾಗೆ ಪ್ರಾಣ ಬಚ್ಚಿಟ್ಕೊಂಡಿರ್ಬೋದು, ನಿಮ್ಮಂತವ್ರ ಕಾಣದಾಗೆ ಹಣ ಬಚ್ಚಿಟ್ಕೊಳಕ್ ಸಾಧ್ಯ ಇಲ್ಲ. ಅಪ್ಪ, ಕಂಡೋರ ಹಣಕ್ಕೆ ಆಸೆ ಪಡೋದು ಮಹಾ ತಪ್ಪು. ಹೋಗಪ್ಪ ಹೋಗು. ತಾವು ಶ್ರೀಮಂತರು, ದಾನ ಧರ್ಮ ಮಾಡಿ. ಹೋಗ ಸೋಮೇರಿ, ಗುರುತಿರೋದನ್ನು ಬಿಟ್ಟು ಧರ್ಮ ಕೇಳಕ್ ಬಂದ್ಬಿಟ್ಟು ಹೋಗಾಗ. ಎಲ್ಲ ಹತ್ತಿನ ಕಣ್ಣಿನ ಮುದುಕ, ನನ್ನ ಸೊಂಟದಲ್ಲಿರೋ ಹಣಕ್ಕೆ ಕಣ್ಣು ಹಾಕದ್ನಲ್ಲ. ಎಲ್ಗೋಯ್ತು? ನನ್ನ ಆಸ್ತಿನೇ ಹೋಯ್ತೆ. ಮುದುಕ ಬರ ಇಲ್ಲಿ. ಕೊಡ್ತೀರಾ? ಕೊಡಿ ಕೊಡಿ. ಎಲ್ಲಿ ನಿನ್ ತಾಳ ತಂಬರಿ ಕೊಡಿಲಿ. ಒಂದು ಸಾರಿ ಇದನ್ನ ಮುಟ್ಟಿದ್ರೆ ಆಮೇಲೆ ಏನ್ ಮಾಡಿದ್ರು ನಿಮ್ಮನ್ನ ಬಿಡೋದಿಲ್ಲ ಇದು. ಬಿಡದೆ ನಾನು ಸಾಯವರೆಗೂ ಕುತ್ಕೆಯಲ್ಲಿ ಕಟ್ಕೊಂಡು ನೇತಾಡ್ತಿರತ್ತೆ. ಕೊಡ ಇಲ್ಲಿ. ಸರಿ ತಗೊಳ್ಳಿ. ನನ್ನ ನಾಣ್ಯನ ಬಡ್ಡಿ ಸಮೇತ ತಂದ್ಕೊಟ್ಟು ಇದನ್ನ ಬಿಡಿಸ್ಕೊಂಡು ಹೋಗು. ನಿಮ್ಮ ನಾಣ್ಯ? ಅದನ್ನ ನಾನೆಲ್ಲಿ ನೋಡಿದೆ? ನೋಡ್ದೆ, ಅದ್ ಹೇಗೆ ಹೇಳ್ದೆ? ನನ್ನ ಸೊಟ್ಟದಲ್ಲಿರೋದನ್ನ ಕೊಡಿ ಅಂತ ಹೇಳಿ. ನಿಮ್ಮಿಂದ ತಾನೇ ನಾನು ನಾಣ್ಯ ಕಳ್ಕೊಂಡಿದ್ದು. ಇದು ಎಂಥ ನ್ಯಾಯ ಸಾವುಕಾರೆ? ನೀನ್ ಯಾಕೆ ತತ್ವ ಹಾಡಿದ್ದು? ನೀವು ಕೇಳಿ ಅಂತ. ಕೇಳಿ, ಮನಸ್ಸು ಬದಲಾಯಿಸ್ಲಿ, ಮನೆ ಮಠ ದಾನ ಮಾಡ್ಲಿ, ತಾಳ ತಂಬೂರು ಹಿಡ್ಕೊಂಡು ನಿನ್ನಾಗ ಬೀದಿ ಬೀದಿಲಿ ಅಲ್ಲಿ ಅಂತ ಹೇಳಿ. ನಾನು ಹಾಗಾಗದೆ ಇರ್ಲಿ ಅಂತ ಹೇಳಿ ಕಿವಿ ಮುಚ್ಕೊಂಡೆ. ಆಗ ನಾಣ್ಯ ಬಿತ್ತು. ತಪ್ಪು ಕೇಳಲಿಲ್ಲ, ತಪ್ಪು ನಿಂದು ತಾನೆ. ಇದೆಂಥ ನ್ಯಾಯ ದೇವರು? ದೇವರು ಮಾಡೋದೆಲ್ಲ ನ್ಯಾಯವೇ. ಮೊದಲು ನನ್ನ ಅಸಲು ಬಡ್ಡಿ ತಂದುಕೊಟ್ಟು ಇದನ್ನ ತಗೊಂಡೋಗು. ಲಕ್ಷ್ಮೇ, ಏನು? ಇದನ್ನ ತಗೊಂಡೋಗಿ ಒಳಗಡೆ ಇಡು. ಇದನ್ನ ಬಡವ್ರ ಕೈಯಿಂದ ಕಿತ್ಕೊಳ್ಳೋದೆ? ಹಣದ ಬೈ ನಿನ್ಗೇನು ಗೊತ್ತಿದೆ? ನೋಡಿ ಒಳಗೆ. ಚೆಲ್ಲು ಚೆಲ್ಲು, ಪುಣ್ಯಾತ್ಮರಿಗೆ ಚೆಲ್ಲು, ಧರ್ಮಾತ್ಮರಿಗೆ ಚೆಲ್ಲು, ದೈವ ಭಕ್ತರಿಗೆ ಚೆಲ್ಲು, ಸತ್ಯವಂತರಿಗೆ ಚೆಲ್ಲು 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 ಚೆಲ್ಲು. ಬನ್ನಿ ಬನ್ನಿ ಬನ್ನಿ, ನೋಡಿ ಬನ್ನಿ, ಆನಂದ ಬನ್ನಿ. ಬಲೆ 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 ಬಲೆ. ಮಾಯಾ ಅಲ್ಲ, ಮಂತ್ರ ಅಲ್ಲ, ಕಣ್ಕಟ್ಟಲ್ಲ. ನೋಡಿ ನೋಡಿ ನೋಡಿ, ಹಾವು ಹಾವು ಬಿಡ್ತಾವು. ನಿಮ್ಮಂಗೆ ಮಂತ್ರ, ನರಮಂತ್ರ ನುಂಗ್ತಾವ್ರೆ ನೋಡಿ. ನುಂಗು. ನೋಡಿದ್ರಾ? ಲಡ್ಡು ಅಲ್ಲ, ಪೇಣಿ ಇಲ್ಲ, ಜಿಲೇಬಿ ಅಲ್ಲ, ಒಬ್ಬಟ್ಟಲ್ಲ, ನಿಜವಾದ ಅವನ ನುಂಗೇ ಬಿಟ್ಟ ಈರು ಬಸವ. ಇಂದ್ರಜಾಲ ಅಲ್ಲ, ಮಹೇಂದ್ರಜಾಲ ಅಲ್ಲ, ನಿಮ್ ಕಣ್ಣಿದ್ರಿಗೆ ದಿಗ್ವಾಗಿ ನಡೀತಾ ಇರೋದು. ಈರು ಬಸವ, ಎಲ್ಲೋ ನುಂಗಿರ ಅವನೆಲ್ಲ ಕಕ್ಕೋ.
ತಾತ ಕಟ್ಟಿದ್ ಕಣ್ಣಾರ ಕಂಡ ತಾನೆ ಕಣ್ ತುಂಬ ನೋಡ್ದೆ ತಾನೆ ನೋಡ್ದೆ ಮಡ್ಗಿ ದುಗ್ಗಾಣಿ ನೋಡಿದ ದುಕಾಣಿಯಾ? ಒಡವೆ ಚೆನ್ನಾಗಿದೆ ತಾನೇ? ಕಣ್ತುಂಬ ನೋಡಿದ್ರೆ ತಾನೇ? ನೀವ್ ಆಟ ತೋರಿಸ್ರಿ, ನಾ ಒಡವೆ ತೋರಿಸ್ರಿ. ಅಲ್ಲಿಗೆಲ್ಲ ಸರಿ ಹೋಗಿ. ಏನ್ರ ಬುದ್ಧಿ ಹಿಂಗ ಹೇಳ್ತೀರಾ? ರಾಶಿ ರಾಶಿ ಒಡವೆ ಮಾಡಿ ಕೇಳಿದ್ದೀರಾ? ಆ ಹೆಣ್ಮಕ್ಳಿಗೆ ಒಂದು ಒಡವೆ ಕೊಟ್ರೆ ನಿಮ್ಗೆ ಏನಾ ಕಡಿಮೆ ಆಗೋಯ್ತದೆ ಹೇಳಿ? ಅವ್ರಿಗೆ ಆಸೆ ತೋರಿಸಿ ಮೋಸ ಮಾಡ್ಬೋಯ್ತಾರ? ಇದೆಲ್ಲ ನಿಮ್ಗೆ ಶಾಶ್ವತವಾದ ಐಶ್ವರ್ಯ ಅಂತ ತಿಳ್ಕೊಂಡಿದ್ದೀರಾ? ಜಾವ್ರಿಗೆ ಕೋಪ ಬಂದ್ರೆ ಒಂದ್ ಚೆನ್ನಾಗಿದೆಲ್ಲ ನನ್ ದಣಿ ಜಾಣ ಅಂದಗಾರ ಮೂಗಿನ ತುದಿಯಾಗೆ ಪಾಪ ಅಷ್ಟೆ ಕೊಡು ದುಗ್ಗಾಣಿ. ನೋಡು, ಇವತ್ತು ಶುಕ್ರವಾರ, ವ್ಯಾಪಾರಸ್ಥರು ಹಣನ ಈಚೆ ತೆಗೆಯೋ ಆಗಿಲ್ಲ. ಇನ್ನೊಂದ್ ದಿನ ಬಂದು ಕೊಡ್ತೀನಿ. ಓ ಲಕ್ಷ್ಮೀ ವಾರಾಮೇ? ಹಾ, ಲಕ್ಷ್ಮಿ ಕೊಡಕ್ಕಿಲ್ಲ. ನಾಳೆ ಬಂದ ಹಾ, ಹಾ. ಸತ್ಯ ಬದುಕದ್ನಪ್ಪ. ಬೀಸೋ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಸ್. ಬೆಳಗಾಗಿದ ತಕ್ಷಣ ತೆಗ್ಯಾಕೊಂಡ್ಬಿಟ್ಟಿದ್ದೆ. ಶ್ರೀಹರಿ, ಸಂಕಲ್ಪ ಮಾತ್ರದಿಂದ ಶಿಲೆಯನ್ನೂ ಕರಗಿಸುವಂತಹ ಮಹಾಶಕ್ತಿವಂತ ನೀನು. ದಯೆ ತೋರು, ಕಲ್ಲಂತೆ ಕಠಿಣವಾಗಿರೋ ಅವರ ಮನಸ್ಸನ್ನು ಬದಲಾಯಿಸಿ ದಯೆ, ಕರುಣೆ, ವಾತ್ಸಲ್ಯಗಳ ಬೀಡಾಗಿ ಮಾಡು. ತಿಳುವಳಿಕೆ ಇಲ್ಲದೆ ಅವರು ಮಾಡ್ತಿರೋ ಅನ್ಯಾಯನ ಕೊನೆಗಾಣಿಸಿ ಸದ್ಬುದ್ಧಿ ನೀಡು. ದಾನ ಧರ್ಮಗಳಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಸನ್ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡ್ತಂದೆ. ನೀವು ಬೇಗ ಹೋಗಿ ಯಜಮಾನಿ ಜೋಶಿ, ನಾನು ಕೊತ್ತವಾರನ್ನು ಕರ್ಕೊಂಡ್ ಬರ್ತೀನಿ. ಉಳ್ಳಾಚಾರ್ರೆ, ಬೇಗ ಬಂದು ಅಂಗಡಿ ನೋಡ್ಕೊಡ್ರಿ. ನಾನು ಕೊತ್ತವಾರ ಕರ್ಕೊಂಡು ಬೇಗ ಬರ್ತೇನ್ರಿ. ಯಜಮಾನ್ರೆ, ಯಜಮಾನ್ರೆ, ಏನೋ ಅಪ್ಪಣ್ಣ? ಕಳ್ತನ ಆಗ್ಬಿಟ್ಟಿದೆ, ಕಳ್ತನ. ಎಲ್ಲಿ? ನಮ್ಮ ಅಂಗಡಿ ಬೀಗ ಹೊಡೆದ್ಬಿಟ್ಟಿದ್ದಾರೆ. ಅಯ್ಯೋ ಪಾಪಿಗಳ, ಕದಿಯೋದಕ್ಕೆ ನಮ್ಮ ಅಂಗಡಿನೇ ಆಗಬೇಕೆ? ಏನ್ ನೋಡ್ತಾ ಇದ್ದೀನಿ? ನಡೆಯೋ ಲಕ್ಷ್ಮಿ, ಲಕ್ಷ್ಮಿ, ಬಾಗಿಲು ಭದ್ರವಾಗಿ ಹಾಕೋಣ ಅಂತಂದ್ರೆ ಏನು ಯಾಕೆ ಅಂತ ಕೇಳ್ತಿದ್ದೆಲ್ಲ ನೋಡ್ದೇನೆ. ನಮ್ಮ ಅಂಗಡಿ ಬೇಗನೆ ಹೊಡೆದು ಕಳ್ತನ ಮಾಡಿದಾರಂತೆ. ಬಾಗಿಲು ಹಾಕೋ, ಜೋಪಾನ ಜೋಪಾನ. ಬಾಗಿಲು ಹಾಕೋಳೆ, ಹಾಕೋ ಬೇಗ. ಏನೇನು ಒಡವೆಗಳು ಕಳೆದೋಗಿದೆ ಗೊತ್ತಿದೆಯಾ? ಗೊತ್ತಿದೆ ಸ್ವಾಮಿ. ವಜ್ರದ ವಂಕಿ ಒಂದು, ಕಾಸಿನ ಸರ ಒಂದು, ಚಿನ್ನದ 2 ಎಲೆ ಸರ ಒಂದು, ಚಿನ್ನದ ಡಾಬ್ ಒಂದು, ಮುತ್ತಿನ ಹಾರಗಳು 8, ಓಲೆ 4 ಜೊತೆ, ಮೂಗುತಿ 2, ಒಟ್ಟು 4000 ವರಹಗಳು ನಷ್ಟವಾಗೋಗಿದೆ. ಕೊಟ್ಟವಾಲ್ರೇ, ನಾನು ಮುಳುಗೋಗ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ, ಆರಿಸ್ಬೇಕ ಟಕ್ಕರ್ ಹಿಡಿದು ನಿಮ್ ಒಡವೆಗಳು ನಿಮ್ಗೆ ಒಪ್ಪಿಸ್ತೇವೆ. ಸದ್ಯ ಅಷ್ಟು ಮಾಡಿ ಮತ್ತೆ. ಸರಿ, ಬರ್ತೀನಿ. ಹ. 109, 110, 111. ಏನ್ರಿ ಇದೆಲ್ಲ? ಈ ಕಡೆ ಬಾರೆ, ಮೈಲಿಗೆ ಬಟ್ಟೆ ಕಣೆ. ಓ ಮಡಿವಾಳದ ಸುಬ್ಬ, ನಿನಗೆ ಕೊಡ್ಬೇಕಾದ ಬಾಕಿ ಏನಾದ್ರೂ ಇದೆಯೇನೋ? ಏನು ಇಲ್ರವ್ವ. ಇನ್ಮೇಲೆ ನಮ್ಮ ಮನೆಗೆ ಅಗಸ ಬೇಕಿಲ್ಲ. ಬಿಡು ಗಾಡಿ. ಯಾಕ್ರವ್ವ? ಅವನು ಇಲ್ಲ, ಗಿವನು ಇಲ್ಲ. ನಡಿಯ. ಸರಿ ಕಂಡು ಬರ್ತೀನಿ. ಅವ್ರಿಗೆ ಹಾಕಪ್ಪ. ಏನೇ ನೀನ್ ಹೋಗಿದ್ದೇನೆ ಇಷ್ಟೊಂದು ಬಟ್ಟೆನಾ? ನನಗೇನು ಗ್ರಹಚಾರನೆ ಈ ಕೊಳೆ ಬಟ್ಟೆ ಒಗೆಯೋದಕ್ಕೆ? ಬಂತಪ್ಪೋ ನನಗೆ. ನೀವ್ಯಾಕ್ರಿ ಹಣೆ ಚುಚ್ಕೋತೀರಿ? ಬಂದಿದಾರಲ್ಲ ಪಿನ್ನಾಣಗಿತ್ತಿ ಹೊಸೆ, ಅವಳು ಒಗಿತಾಳೆ. ಆ ಮಗುನೇ. ನೀವ್ ಬಾಯ್ ಬಿಚ್ಕೊಂಡಿರಿ, ಹೆಂಗಸರ ಮಾತಿಗೆಲ್ಲ ಬರಬೇಡಿ. ಗಂಡಸರಿಗೆ ಗೌರಿ ದುಃಖ ಅಲ್ವೇನಮ್ಮ? ಹೌದು ನನ್ ಚಿನ್ನ. ನನ್ನ ಕರ ಸಕ್ಕರೆ. ಯಾ 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 ಸಾಕು ನಿಮ್ಮ ಚೆಲ್ಲಾಟ. ನಮಸ್ಕಾರ. ಯಾರು ನೀವು? ಏನಾಗಬೇಕಾಗಿದೆ? ನವರತ್ನಗಳೇನಾದರೂ ಬೇಕಾಗಿದೆಯೇ? ನಿಜ, ತಮ್ಮಲ್ಲಿರುವ ಈ ಎಲ್ಲಾ ರತ್ನಗಳಿಗಿಂತಲೂ ಅತ್ಯಮೂಲ್ಯವಾದ ಒಂದು ದಿವ್ಯ ರತ್ನ ಬೇಕಾಗಿದೆ. ಅತ್ಯಮೂಲ್ಯವಾದ ದಿವ್ಯ ರತ್ನಾನೇ? ಏನದು? ಅದೇ ಗಾಯತ್ರಿ ಅನ್ನೋ ಮಂತ್ರ ರತ್ನ. ಗಾಯತ್ರಿ ಮಂತ್ರ ರತ್ನವೇ? ಅದು ನಮ್ಮ ಅಂಗಡಿಲಿ ಇಲ್ಲ, ಬೇರೆ ಎಲ್ಲಾರು ಪ್ರಯತ್ನ ಮಾಡಿ ಹೋಗಿ. ಸ್ವಾಮಿ, ಮಗನಿಗೆ
ಸಕಾಲದಲ್ಲಿ ಗಾಯತ್ರಿ ಮಹಾಮಂತ್ರ ಉಪದೇಶ ಮಾಡಬೇಕಾದ್ದು ತಂದೆಯಾದ ನನ್ನ ಕರ್ತವ್ಯ. ಹೌದು, ಮಾಡಿ. ಯಾರು ಬೇಡ ಅಂತಂದಿದ್ದು? ಅದಕ್ಕೆ ತಮ್ಮಂತಹ ಶ್ರೀಮಂತರು ದೊಡ್ಡ ಮನಸ್ಸು ಮಾಡಿ ಈ ಒಳ್ಳೆ ಕಾರ್ಯಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಸಹಾಯ ಮಾಡ್ಬೇಕೆ? ಆಧಾರಕ್ಕೆ ಏನಾದ್ರು ತಂದಿದ್ದೀರೇನು? ಸ್ವಾಮಿ, ನಾನು ಸಾಲ ಕೇಳಲಿಲ್ಲ, ಸಹಾಯ ಕೇಳ್ತಾ ಇದ್ದೀನಿ. ಆಧಾರವಿಲ್ಲದೆ ಈ ಸೀನಪ್ಪ ನಾಯಕ ಒಂದು ದುಗ್ಗಾನೇನು ಕೊಡೋನಲ್ಲ. ಹಾಗೇನು? ಬಂದ ಕಾರ್ಯವಾಗದೆ ಈ ಬ್ರಾಹ್ಮಣ ಈ ಸ್ಥಳವನ್ನು ಬಿಟ್ಟು ಹೊರಡೋನು ಅಲ್ಲ. ಏನು ಸ್ವಾಮಿ, ಇಲ್ಲಿ ನಮಗೆ ಕೆಲಸ ಇದೆ, ತೊಂದರೆ ಕೊಡಬೇಡಿ, ಪುರುಸೊತ್ತಿಲ್ಲ. ಪರವಾಗಿಲ್ಲ, ತಮಗೆ ಪುರುಸೊತ್ತದ ಕೊಡಿ, ನಾನು ಅದವರು ಇಲ್ಲೇ ಕಾದಿರ್ತೀನಿ. ಸ್ವಾಮಿ, ಇದೇನು ದುಂಡಾವೃತ್ತಿ? ನೀವು ಹೋಗ್ತೀರಾ ಇಲ್ವಾ? ಹೋಗೋಲ್ಲ. ಸ್ವಾಮಿ, ನೀವು ವಯಸ್ಸಾದವರು, ಮರ್ಯಾದೆ ಎಂದು ಹೇಳ್ತಾ ಇದ್ದೀನಿ. ಹೋಗಿದ್ದೀವಿ. ಹೋಗಿ ಸ್ವಾಮಿ. ಅಯ್ಯಯ್ಯ, ಹೋಗಿಪ್ಪ, ಹೋಗಯ್ಯ. ಯಾಕಯ್ಯ ಕಂಠ ಶೋಷಣೆ ಮಾಡ್ಕೋತೀಯ? ನೀನು ಏನೇ ಹೇಳಿದ್ರು ನಿನ್ನಿಂದ ಸಹಾಯ ಪಡೆದೇ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ನೀನ್ ಎಷ್ಟೇ ಮಂಡತನ ಮಾಡಿದ್ರು ಈ ಸೀನಪ್ಪ ನಾಯಕ ಕಾಸಿನ ಮೇಲೆ ಕಿರುಬು ಕೊಡೋದಿಲ್ಲ. ಕೊಡೋದಿಲ್ವಾ? ಕೊಡೋದಿಲ್ಲ. ನಿಜವಾಗಿ? ನಿಜವಾಗಿ, ಖಂಡಿತವಾಗಿ, ಸತ್ಯವಾಗಿ. ಸರಿ, ನಿನ್ನಿಂದಲೇ ಸಹಾಯ ಪಡೆದು ನಿನಗೆ ಸರಿಯಾದ ಬುದ್ಧಿ ಬರ ಮಾಡ್ತೀನಿ, ನೋಡ್ತಾ ಇರು. ದೀರ್ಘಸುಮಂಗಲಿ ಭವ. ಸ್ವಾಮಿ, ತಾವು ಯಾರು? ನಾನೊಬ್ಬ ಬಡ ಬ್ರಾಹ್ಮಣ ತಾಯಿ. ಪೂಜ್ಯರ ದರ್ಶನದಿಂದ ನಾನು ಧನ್ಯನಾದೆ. ಅಮ್ಮ, ಶ್ರೀಮಂತ ಸೀನಪ್ಪ ನಾಯಕರ ಧರ್ಮಪತ್ನಿ ನೀನೇ ತಾನೆ? ಹೌದು. ನೀನು ಪರಮ ದಯಾಳು, ಕರುಣಾಮಯಿ ಎಂದು ಕೇಳಿ ನಿನ್ನಲ್ಲಿಗೆ ಬಂದಿದ್ದೀನಿ. ನಿನ್ನಿಂದ ನನಗೊಂದು ದೊಡ್ಡ ಸಹಾಯವಾಗಬೇಕಮ್ಮ. ಸಹಾಯವೇ? ಏನದು? ಈ ಬಾಲಕ ವೇದಾಧ್ಯಯನಕ್ಕೆ ಅರ್ಹತೆ ಪಡೆಯಬೇಕಾಗಿದೆ. ಬ್ರಹ್ಮಜ್ಞಾನಕ್ಕೆ ಸಾಧನವಾದ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಇವುಗಳೆಲ್ಲರ ಸಾರವಾದ ಗಾಯತ್ರಿ ಮಂತ್ರದ ಉಪದೇಶ ಇವನಿಗಾಗಬೇಕಾಗಿದೆ ತಾಯಿ. ಇದಕ್ಕೆ ಅನುಪ್ರವಚನಿ ಹೋಮ ಮಾಡಬೇಕು, ಅನ್ನಸಂತರ್ಪಣೆ ಆಗಬೇಕು. ಶತಮ ಬ್ರಾಹ್ಮಣ ಭೋಜೇತ್ ಅಂತ ಹೇಳಿದ್ದಾರೆ. ಆದ್ರಿಂದ ಈ ಸತ್ಕಾರ್ಯಕ್ಕೆ ನಿನ್ನಿಂದ ಏನಾದರೂ ಸಹಾಯವಾಗಬೇಕು ತಾಯಿ. ನನಗೆ ಧರ್ಮ ಕಾರ್ಯಗಳಲ್ಲಿರುವ ಶ್ರದ್ಧೆ ವಿಪರೀತ. ಆದ್ರೆ ನಾನು ಅಸಹಾಯಕಳಾಗಿದ್ದೇನೆ. ನನ್ನದು ಅಂತ ನನ್ನಲ್ಲಿ ಏನೂ ಇಲ್ಲ. ಸಮಸ್ತವೂ ನನ್ನ ಪತಿದೇವರದ್ದು. ನಿನ್ನ ಪತಿಗೆ ಸೇರಿದ ವಸ್ತು ಖಂಡಿತ ನನಗೆ ಬೇಕಾಗಿಲ್ಲ. ನಿನ್ನದಾಗಿರುವುದನ್ನು ನನಗೆ ದಾನ ಕೊಟ್ಟರೆ ಸಾಕು. ಈ ಮನೆಯಲ್ಲಿ ಇದು ನಂದು, ಇದು ನನ್ನ ಸ್ವಾಮಿದನ್ನು ಭೇದ ಭಾವನೆಯೇ ಇಲ್ಲ. ಸಮಸ್ತವೂ ನನ್ನ ಪತಿದೇವರದ್ದು. ನನ್ನದಾಗಿ ಏನಾದ್ರೂ ಇದ್ರೆ ಸಂತೋಷದಿಂದ ಕೊಡೋಕ್ ಸಿದ್ಧ. ನಿಜವಾಗಿ ಕೊಡ್ತೀಯಾ? ಮನಪೂರ್ವಕವಾಗಿ ಕೊಡ್ತೇನೆ. ಪ್ರಮಾಣವಾಗಿಯೂ? ನನ್ನ ಸ್ವಾಮಿಯ ಪಾದ್ದಾಣೆಗೂ ಕೊಡ್ತೇನೆ ಪೂಜ್ಯರೇ. ಧನ್ಯಡು ತಾಯಿ, ಧನ್ಯಡು. ಹಾಗಿದ್ರೆ ನಿನ್ನ ತಾಯಿ ಮನೆಯಲ್ಲಿ ನಿನಗಾಗಿ ಕೊಟ್ಟಿರುವ ಈ ಮೂಗುತಿ ಇದೆಯಲ್ಲ, ಇದನ್ನು ಕೊಟ್ಟರೆ ಸಾಕು. ಮೂಗುತಿ ನಿನ್ನ ಮೂಗಿನಲ್ಲಿದ್ದರೆ ಹೆಸರಿಗೆ ತಕ್ಕಾಗಿ ಮಹಾಲಕ್ಷ್ಮಿ ಹಾಗೆ ಇರ್ತೀನಿ ನೋಡು. ಇದು ಇಂದಿನಿಂದ ಸದಾ ನನ್ನ ಲಕ್ಷ್ಮಿ ನಗುಮುಖದಲ್ಲಿ ನಡೀತಾ ಇರಬೇಕು. ಯಾವ ಕಾರಣದಿಂದಲೂ ಯಾವತ್ತೂ ಇದನ್ನು ತೆಗೆಕು. ಕಾಲ ಮೀರುವುದಕ್ಕೆ ಮುಂಚಿತವಾಗಿ ಈ ಬಾಲಕನಿಗೆ ಉಪನಯನ ಮಾಡಲು ನೀನು ಸಹಾಯ ಮಾಡಲೇಬೇಕು. ನಿಮ್ಮ ಮಾತು ನಿಜ. ಆದ್ರೆ ನನ್ನ ಸ್ವಾಮಿಗೆ ಮೂಗುತಿಯ ಮೇಲೆ ತುಂಬಾ ಮಮತೆ. ಪತಿಯೇ ದೇವರು ಅಂತ ನಂಬಿರೋ ಸ್ತ್ರೀ ತನ್ನ ಸ್ವಾಮಿಯ ಅಪ್ಪಣೆ ಇಲ್ಲದೆ ದಾನ ಮಾಡೋದು ತಪ್ಪಲ್ವೇ? ಖಂಡಿತವಾಗಿಯೂ ತಪ್ಪಲ್ಲ. ಪತ್ನಿ ಆದವಳು ಸತ್ಕಾರ್ಯಕ್ಕಾಗಿ ಮಾಡುವ ದಾನದಿಂದ ಆಕೆಯ ಪತಿಗೂ ಶ್ರೇಯಸಮ. ತಾವು ಎಷ್ಟು ಹೇಳಿದ್ರು ಇದನ್ನು ಮಾತ್ರ ನನ್ನಿಂದ ಕೊಡೋಕ್ ಸಾಧ್ಯವಿಲ್ಲ. ಏನಮ್ಮ ಇದು? ನಿನ್ನ ಸ್ವಾಮಿಯ ಪಾದ ದಾನಿಗೂ ಕೊಡ್ತೀನಿ ಅಂತ ಈಗ ತಾನೇ ಪ್ರಮಾಣ ಮಾಡಿದೆ. ಈಗ ಇಲ್ಲ ಅಂತ ಹೇಳೋದು ಪತಿವ್ರತ ಸ್ತ್ರೀಯರ ಲಕ್ಷಣವೇನಮ್ಮ? ಗಂಡನೇ ದೇವರು ಅಂತ ನಂಬಿರ್ತಕ್ಕಂಥ ಸಾಧ್ಯವೇ ಹೇಳುವ ಮಾತೇನಮ್ಮ? ಹೋಗ್ಲಿ ಬಿಡು. ನಿನಗೆ ಇಷ್ಟವಿಲ್ಲದೆ ಕೊಡೋದಿಲ್ಲ ಅಂತ ಹೇಳ್ಬಿಡು. ನನ್ನ ಪಾಡಿ ನಾ ಹೊರಟೋಕೆ. ಪೂಜ್ಯರೇ, ಇರಿ. ಶ್ರೀನಿವಾಸ, ನಿನ್ನನ್ನೇ ನಂಬಿರುವೆ, ರಕ್ಷಿಸು ತಂದೆ. ಶ್ರೀನಿವಾಸನನ್ನು ನಂಬಿಕೊಟ್ಟವರು ಯಾರೂ ಕೆಟ್ಟಿಲ್ಲ, ಎಂದಿಗೂ ಕೆಡುವುದೂ ಇಲ್ಲ. ಇದು ಸತ್ಯ. ಸ್ವೀಕರಿಸಿ ಪೂಜ್ಯರೇ. ಇದೇನು ಆಶ್ಚರ್ಯ? ಇದರಲ್ಲಿ ಆಶ್ಚರ್ಯವೇನಮ್ಮ? ಈ ದಿನ ನೀನು ಮಾಡಿರೋ ಈ ಮಹಾದಾನದಿಂದ ಎಂದೆಂದಿಗೂ ಅಚ್ಚಳಿಯದಂತಹ ಅಪೂರ್ವವಾದ ಫಲ ಉಂಟಾಗಲಿ ಅಂತ ಅಷ್ಟದಿಕ್ಪಾಲಕರು ಆಶೀರ್ವದಿಸುತ್ತಿರೋರಮ್ಮ. ನಿಮಗೆ ಮಂಗಳವಾಗಲಿ. ನಾನು ಬರುವನು ತಾಯಿ.
ಓಹೋ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಾಗ್ಬೇಕಾಗಿತ್ತು? ನನ್ನ ಬಳಿ ಒಂದು ಅಮೂಲ್ಯವಾದ ಮೂಗುತಿ ಇದೆ. ತಮ್ಮಂತಹ ದೊಡ್ಡ ವ್ಯಾಪಾರಿಗಳ ಬಳಿ ಇದನ್ನು ತೋರಿಸಿ ಸರಿಯಾದ ಬೆಲೆ ಕಟ್ಟೋಣ ಅಂತ ಬಂದಿದ್ದೀನಿ. ಇದನ್ನು ನೋಡಿ ಸರಿಯಾದ ಮೌಲ್ಯ ಹೇಳ್ತೀರಾ? ಆಗ್ಲಿ ಕೊಡಿ. ಮೂಗುತಿ ನೀನು ಮೂಗಿನಲ್ಲಿದ್ದರೆ ಹೆಸರಿಗೆ ತಕ್ಕಾಗಿ ಮಹಾಲಕ್ಷ್ಮಿ ಹಾಗೆ ಇರ್ತಿ ನೋಡು. ಇದು ಇಂದಿನಿಂದ ಸದಾ ನನ್ನ ಲಕ್ಷ್ಮಿ ನಗುಮುಖದಲ್ಲಿ ನಡೀತಾ ಇರಬೇಕು. ಯಾವ ಕಾರಣದಿಂದಲೂ ಯಾವತ್ತೂ ಇದನ್ನು ತೆಗೆಕು. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಇದನ್ನ ಯಾರ ಹತ್ರ ತಗೊಂಡ್ರಿ ನೀವು? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಯಾಕ್ರಿ? ಬೆಲೆ ಕಟ್ಟೋದಾಯ್ತು ಕಟ್ಟಿ, ಇಲ್ಲೇ ಹಿಂತಿರ್ಕೊಳ್ಳಿ. ನೋಡಿ, ಇದು ಸಂಜೆವರೆಗೂ ನನ್ನ ಹತ್ರ ಇರ್ಲಿ, ಸರಿಯಾಗಿ ನೋಡಿ ಬೆಲೆ ಕಟ್ತೀನಿ. ಅದು ಸಾಧ್ಯವಿಲ್ಲ. ಇದನ್ನ ನೀವು ಬದಲಾಯಿಸಿ ಬೇರೆ ಕೊಟ್ಬಿಟ್ರೆ? ಈ ಸೀನಪ್ಪ ನಾಯಕ ಅಂಥ ಮೋಸಗಾರನಲ್ಲ, ನ್ಯಾಯದ ತಕಡಿ ಮುಂದಿರೋ ನಾನು. ಅಕಸ್ಮಾತ್ ಕಳೆದು ಹೋದರೆ ಇದಕ್ಕೆ ಬದಲಾಗಿ ನವರತ್ನಗಳಿಂದ ಕೂಡಿದ ಮೂಗುತಿಯನ್ನು ಕೊಟ್ಟು ನಾನು ಮುಟ್ಟಾರೆ ಆಗಬಹುದು. ಸಂಜೆ ಒಳಗಾಗಿ ಇದೇ ಮೂರ್ತಿ ನನಗೆ ಹಿಂತಿದ್ದು ಕೊಡಬೇಕು. ಹೊರದೆ ಹೋದರೆ ನೀವು ಕೇಳಿದ್ದು ನಾನು ಕೊಡ್ತೇನೆ. ಅದು ಮಾತು. ಈ ಮಾತಿಗೆ ತಪ್ಪಿದರೆ ನಿಮ್ಮ 9 ಕೋಟಿ ವರಹದ ಬೆಲೆ ಬಾಳುವ ಸಮಸ್ತ ಸಂಪತ್ತು ನನಗೆ ಸೇರಿದ್ದು. ಏನು? ಈ ಚಿಕ್ಕ ಮೂಗುತಿಗೆ ನನ್ನ ಸಮಸ್ತ ಸಂಪತ್ತೇ? ನಿಮ್ಮ ಸಂಪತ್ತು ನಿಮಗೆ ದೊಡ್ಡದು, ನನ್ನ ಮೂಗುತಿ ನನಗೆ ದೊಡ್ಡದು. ಸರಿ, ಆಗಲಿ. ಈ ಮಾತು ನಿಜ ತಾನೆ? ಸತ್ಯ. ಪ್ರಾಣ ಹೋದರೂ ಈ ಸೀನಪ್ಪ ನಾಯಕ ಎಂದಿಗೂ ಸುಳ್ಳಾಡೋದಿಲ್ಲ. ಒಪ್ಪಿದೆ. ಅದೇ ನನಗೂ ಬೇಕಾದ್ದು. ಬರ್ತೀನಿ. ಇರಲೇ ಇವತ್ತು ಸಂಜೆ ಒಳಗೆ ನೀನು ಗ್ರಾಚಾರ ಬಿಡಿಸ್ತೀನಿ. ತಂದಿರೋದು ಕಳ್ಳಮಾಲು, ಹಾಕ್ತಿರೋದು ನನ್ನ ಸಮಸ್ತ ಸಂಪತ್ತಿನ ಮೇಲೆ ಸವಾಲು. ಮಾಡ್ತೀನಿ. ಲಕ್ಷ್ಮಿ, ಎಲ್ಲಿ? ನನ್ನ ಕಡೆ ತಿರುಗು. ಮುಕ್ತಿಯಲ್ಲಿ ಯಾವ ಕಾರಣದಿಂದಲೂ ಯಾವತ್ತೂ ತೆಗಿಕೂಡ್ದು ಅಂತ ನಾನು ಹೇಳಿರಲಿಲ್ಲ. ಮತ್ತೆ ಯಾಕೆ ತೆಗೆದೆ? ಯಾರು ಕೇಳ್ತಾ ಇರೋದು? ಕೇಳಿಸ್ತಾ ಇಲ್ವೋ? ಲಕ್ಷ್ಮಿ, ನಿಜ ಹೇಳೋ. ಮುಕ್ತಿ ಏನಾಯ್ತು? ಸ್ವಾಮಿ, ಈ ಕಣ್ಣೀರಿಗೆಲ್ಲ ಮೋಸ ಹೋಗೋಣಲ್ಲ ನಾನು. ಬೇಗ ಹೇಳು, ಆ ಮುಕ್ತಿ ಏನ್ ಮಾಡ್ದೆ? ಯಾಕೆ ಕೊಟ್ಟೆ? ಅದನ್ನ 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 ದ್ರೋಹಿ. ಅಷ್ಟೊಂದು ಬೆಲೆ ಬಾಳೋ ಮುಕ್ತಿನ ಯಾವನಿಗೆ ಕೊಟ್ಟೆ? ಯಾವತ್ ಕೊಟ್ಟೆ? ಯಾಕೆ ಕೊಟ್ಟೆ? ಮಗಳು ಕೇಳುವ. ಯಜಮಾನ್ರೆ, ಕಳ್ತನವಾಗ್ಲೂ ಎಲ್ಲ ಒಡವೆಗಳು ಸಿಕ್ಕಿಬಿಡ್ತಂತೆ. ತಕ್ಷಣ ನಿಮ್ಮನ್ನು ಕರ್ಕೊಂಡ್ ಬಾ ಕೊತ್ವಾಲ ಹೇಳ್ಕಳ್ಸಿದ್ದಾರೆ. ಒಡವೆಗಳೆಲ್ಲ ಸಿಕ್ಬಿಟ್ವೆ? ಲಕ್ಷ್ಮಿ, ನಾನು ಮತ್ತೆ ಮನೆ ಬರೋದ್ರೊಳಗೆ ನೀನು ಮುಕ್ತಿ ತಂದು ಕೊಟ್ಟೆ ಸರಿ, ಇಲ್ಲವ್ರೆ ನೀನು ಹುಟ್ಟ ಹಾರಿಸ್ಬಿಡ್ತೀನಿ. ಅಪ್ಪಣ್ಣ, ಮನೆ ಕಡೆ ಜೋಪಾನ. ಕೊತ್ವಾಲ್ರೆ, ನಿಜವಾಗ್ಲೂ ನಾನು ಒಡವೆ ಸಿಕ್ಬಿಡ್ತೆ. ಇಲ್ಲಿ ಕೊಡಿ ಕೊಡಿ. ಕೊಡ್ತೀನಿ. ಟಕ್ ನೋಡ್ಕೊಂಡ್ ಬನ್ನಿ ಇಲ್ಲಿ. ಅವ್ರು ಇಲ್ಲೇ ಇದ್ದಾರೆ. ನೀವೇ? ಹೌದು, ನಾವೇ. ಅಯ್ಯೋ ಪಾಪಿಗಳ! ರಶ್ಮಿ ವರ ನಾಳೆ ಬರ್ತೀನಿ ಅಂತ ಹೇಳಿ ಆಟ ಕಟ್ಟಿ ಅಂಗಡಿ ಬೇಗ ಬಡ್ದು ಒಡವೆ ಕಟ್ಕೊಂಡು ಹೋಗಿದ್ದೀರಾ. ನೀವು ಬಿಟ್ಟು ಬಿಡ್ತೀಯಾ? ಒಡವೆ ಸಿಕ್ಕಿದ್ರೆ ಮುಚ್ಚುವಾಯ್! ನಿನ್ನ ಹಾಗೆ ಕಳ್ತನ ಮಾಡೋನು, ಮೋಸ ಮಾಡೋನು ಅಲ್ಲ ಈ ಸೀನಪ್ಪ ನಾಯಕ. ನೀನು ಸುಳ್ಳು ಹೇಳಿ ಮೋಸ ಮಾಡೋ ಮಾಡ್ಬಿಟ್ರೆ ಆಗ ನಮ್ ದಣಿ ರೈಸರಿ ಎಲ್ಲ ಅವ್ರ ಹತ್ರ ಏನ್ ಮಾತು? ಇಲ್ಲಿ ಬನ್ನಿ. ನಿಮಗ್ ಕಾದಿದೆ ಗ್ರಹಚಾರ. ನಿನಗೆ ಕಾದಿದೆ. ಇವು ತಾನೇ ನಿಮ್ ಕಳವಾದ ಒಡವೆಗಳು. ವಜ್ರದ ವಂಕಿ, ಒಡ್ಯಾಣ, ಕಾಸಿನ ಸರ, ಮುತ್ತಿನ ಹಾರುಗಳು. ಆಹಾ, ಎಲ್ಲ ನಂದೇ. ಸರಿ, ಇವೆಲ್ಲ ನಿಮ್ದೇನೋದಕ್ಕೇನು ಗುರುತು? ಗುರ್ತೇ ನೋಡಿ, ನಾನು ವೈಷ್ಣವ.
ಇಲ್ಲಿ ನೋಡಿ ಚಕ್ರ ನಂದು ಅನ್ನೋದಕ್ಕೆ ಇದೇ ಗುರು. ಇದರಲ್ಲೆಲ್ಲ ಶಂಕದ ಗುರುತಿದೆಯಲ್ಲ? ಶಂಕುವೆ ಶಂಕ ಹಾಕಿರ್ತೀನಿ ನಾನು. ನೋಡಿ ಈ ಶಂಕ ಚಕ್ರ ಎಲ್ಲ ವಿಷ್ಣುವಿನ ಲಾಂಛನ ತಾನೆ, ಇದೆಲ್ಲ ನಂದೇ. ಏನ್ ಟುಸು, ಅವ್ರ ಮಾತೇನ್ ಕಟ್ಕೊಂಡು ನಿಮ್ ಒಡವೆಗಳು ತಗೊಂಡು ಹೋಗಿ. ಕೊಡಿ ಗೊತ್ತಲ್ರಿ ನಿಮ್ ಉಪಕರಣ ನಾನು ಎಂದೆಂದಿಗೂ ಬರೆಯೋದಿಲ್ಲ. ಬರ್ತೀನಿ, ನಮಸ್ಕಾರ. ಇದೇನಿದು ಕಳಕಳ ಗೊಡುಗಳೆಲ್ಲ ಇಲ್ಲೇ ಇದೆಯಲ್ಲ? ವಜ್ರದ ದುಂಕಿ ಇನ್ನೂ ವಜ್ರದ ದುಂಕಿ ಇದೆ, ಕಾಸಿನ ಸರ ಇನ್ನೂ ಕಾಸಿನ ಸರ ಇದೆ, ಚಿನ್ನದ ಜಾಬು ಇನ್ನೂ ಚಿನ್ನದ ಜಾಬಿದೆ. ಇದೇನಿದೆ ಆಶ್ಚರ್ಯ? ಗಾಬರಿ ಸರಿಯಾಗಿ ನೋಡಿದೆ, ಕೊತ್ತವಾಲರಿಗೆ ಹೇಳ್ಬಿಟ್ನೆ. ಅಲ್ಲ, ಶಂಕರ್ ಗುರ್ತು ನಂದೇ ಅಂತಂದೆ, ಅವರು ಕೊಟ್ಬಿಟ್ರು. ಛೆ, ಹಿಂತಿರುಗಿಸಿ ಕೊಟ್ಬಿಡೋಣವೆ. ಎಲ್ಲಾದ್ರೂ ಉಂಟೆ ತಾನಾಗಿ ಬಂದು ಬಂಗಾರನ ಬೇಡ ಅಂತ ಅನ್ನೋದೆ, ಒಳದು ಬಂದು ಮಹಾಲಕ್ಷ್ಮಿನ ಓದಿಯೋದೆ. ತಪ್ಪು. ಮಹಾಲಕ್ಷ್ಮಿ ಎಲ್ಲಾದ್ರೂ ಉಂಟೆ? ಪಾಂಡುರಂಗ, ಪಂಡರಿನಾಥ, ನನಗೇನ್ ಮಾಡ್ಲಿ? ಇಲ್ಲದ ಮೂರ್ತಿನ ಎಲ್ಲಿಂದ ತಂದ್ಕೊಂಡು ದಿಕ್ಕೇ ತೋಚದ ಹಾಗಾಗಿದೆಯಲ್ಲ ಸ್ವಾಮಿ. ವೆಂಕಟರಮಣ, ಈ ಸಂಕಟದಿಂದ ಪಾರಾಗೋ ಬಗೆ ಹೇಗೆ ತಂದೆ? ಬ್ರಾಹ್ಮಣನಿಗೆ ಅಮೂಲ್ಯವಾದ ಆ ಮೂಗುತಿನ ನಾನು ದಾನ ಮಾಡಿದ್ದೇನೆ ಅಂತ ಅವರಿಗೆ ತಿಳಿದ್ರೆ ಇಡೀ ಜಗತ್ತನ್ನೇ ಶೋಧಿಸಿ ಹಿಡಿದು ತಂದು ಇಲ್ಲದ ಆರೋಪ ಹೊರಿಸಿ ಆತನ ಚಿತ್ರಹಿಂಸೆ ಮಾಡುವರಲ್ಲ. ಒಂದು ವೇಳೆ ಮೂಗುತಿ ಕಳೆದುಕೊಂಡು ಬಿಟ್ಟೆ ಅಂತ ಹೇಳಿದ್ರೆ, ಇಲ್ಲ, ಅವರು ತಮಗಾದ ನಷ್ಟದ ಸಂಕಟದಿಂದ ಕ್ರುದ್ಧರಾಗಿ, ಅಂಧರಾಗಿ, ಆಕ್ರೋಶದ ಆವೇಶದಿಂದ ಮತ್ತರಾಗಿ ನನ್ನ ಬಡಿದು ಕೊಂದೇ ಬಿಡುವರಲ್ಲ. ನನ್ನಿಂದಾಗಿ ಅವರಿಗೆ ಸ್ತ್ರೀ ಹತ್ಯೆ ಪಾತಕ ಬರ್ಕೊಡುದು, ಖಂಡಿತ ಬರ್ಕೊಡುದು. ಅಯ್ಯೋ, ಈಗ ನಾನೇನ್ ಮಾಡ್ಲಿ? ಈ ಆಪತ್ತಿನಿಂದ ಹೇಗೆ ಪಾರಾಗಲಿ? ಹೌದು, ಒಂದೇ ದಾರಿ. ಪ್ರಭು, ನೀನು ಆಶ್ರಿತ ವತ್ಸಲ ಅನ್ನೋದು ನಿಜ, ಅನಾಥ ರಕ್ಷಕ ಅನ್ನೋದು ಸತ್ಯ, ಭಕ್ತೋದ್ಧಾರಕ ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರಭು, ಸ್ವಾಮಿ, ಮುಕ್ತಿ ತಗೊಳ್ಳಿ ಮಾತೆ ಮುಕ್ತಿ. ಅಕಸ್ಮಾತ್ ಕಳೆದು ಹೋದರೆ ಇದಕ್ಕೆ ಬದಲಾಗಿ ನವರತ್ನಗಳಿಂದ ಕೂಡಿದ ಮೂಗುತಿಯನ್ನು ಕೊಟ್ಟರು ನಾನು ಮುಟ್ಟಾರೆ ಆಗಬಹುದು. ಲಕ್ಷ್ಮಿ, ಈ ಮೂರ್ತಿ ಎಲ್ಲಿಂದ ತಂದೆ? ದೇವ್ರ ಕೋಣೆಯಿಂದ. ಅಲ್ಲಿಗೆ ಯಾಕೆ ಬಂತು? ಬೆಳಿಗ್ಗೆ ಒಬ್ಬ ಬ್ರಾಹ್ಮಣ ಬಂದು ತನ್ನ ಮಗನಿಗೆ ಉಪನಯನ ಮಾಡಬೇಕು ಅಂತ ಅಂಗಲಾಚಿದ. ತನಗೆ ಸಹಾಯ ಮಾಡಲೇಬೇಕು ಅಂತ ಹಠ ಮಾಡಿ ವಚನ ತಗೊಂಡ. ನನಗೇನು ತೋಚಿದೆ, ನನ್ನ ಸ್ವಾಮಿಯ ಪಾದ ಸಾಕ್ಷಿಯಾಗಿ ನನ್ನದು ಅಂತ ಏನಾದ್ರೂ ಇದ್ರೆ ಕೊಡ್ತೀನಿ ಅಂತ ಸತ್ಯ ಮಾಡಿಬಿಟ್ಟೆ. ತಕ್ಷಣ ಆತ ನಿನ್ನ ತವರು ಮನೆ ಕೊಟ್ಟಿರೋ ಈ ಮೂರ್ತಿನ ಕೊಟ್ಟುಬಿಡು ಅಂತ ಕೇಳ್ದ. ನಿಮ್ಮ ಪಾದ ಸಾಕ್ಷಿಯಾಗಿ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ ಕಾರಣ ಬೇರೆ ದಾರಿನೇ ಇಲ್ಲದೆ ಮೂರ್ತಿನ ಆತನಿಗೆ ಕೊಟ್ಟುಬಿಟ್ಟೆ. ಆಮೇಲೆ
ನೀವು ಕೋಪ ಮಾಡ್ಕೊಂಡ್ರಿ ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿರ್ಧರಿಸಿದೆ. ಅದೇ ಸರಿ, ಈ ಮೂಗುತಿ ಹೇಗ್ ಬಂತು? ವಿಷ ಕುಡಿಬೇಕು ಅನ್ನೋವಾಗ ಯಾವುದೋ ಒಂದು ಕೈ ನನ್ ತಡೆದು ವಿಷದ ಬಟ್ಲಲ್ಲಿ ಹಾಕ್ತು ಈ ಮೂಗ್ತಿನ. ವಿಷದ ಬಟ್ಟಲಲ್ಲಿ ಈ ಮೂಗುತಿ? ಉಪನಯನ ನೆವದಲ್ಲಿ ಬ್ರಾಹ್ಮಣನ ಕೈಗೆ ಸೇರಿತು ನಿನ್ನ ಮೂಗುತಿ. ವ್ಯಾಪಾರಿಯಿಂದ ಬೆಲೆ ಕಟ್ಟಲು ನನ್ನ ಕೈಗೆ ಬಂದಿತು ಒಂದು ಮೂಗುತಿ. ಈಗ ನನ್ನ ಐಶ್ವರ್ಯವನ್ನು ನುಂಗೋದಕ್ಕೆ ಅದೃಶ್ಯವಾಯಿತೇ ಆ ಮೂಗುತಿ. ಮೂಗುತಿ ಐಶ್ವರ್ಯ ನುಂಗತಿ? ಹೌದು ಲಕ್ಷ್ಮಿ, ಹೌದು. ಬೆಳಗ್ಗೆ ಒಬ್ಬ ವ್ಯಾಪಾರಿ ಬಂದು ಇದೇ ತರದ ಮೂಗುತಿಯನ್ನು ತೋರಿಸಿ ಬೆಲೆ ಕಟ್ಟಿ ಹೇಳಿ ಅಂತಂದ. ನನಗೆ ಅನುಮಾನ ಬಂದು ಇದು ಸಂಜೆವರೆಗೂ ನನ್ನಲ್ಲೇ ಇರಲಿ ಅಂತಂದೆ. ಮಾತು ಬೆಳೀತು. ಅವನು ನನ್ನ ಐಶ್ವರ್ಯನೆಲ್ಲ ಪಣಮ ಕೇಳಿದ. ನಾನು ಆವೇಶದಲ್ಲಿ ಹೂ ಅಂತ ಹೇಳಿಬಿಟ್ಟೆ ಲಕ್ಷ್ಮಿ. ಈಗ ಇಲ್ಲಿ ನೋಡಿದ್ರೆ ಆ ಮೂಗುತಿ ಹೇಗೋ ಮಾಯವಾಗಿಬಿಟ್ಟಿದೆ. ಆ ವ್ಯಾಪಾರಿ ಬಂದು ನನ್ನ ಮೂಗುತಿನೇ ಕೊಡು ಅಂತ ಹೇಳಿದ್ರೆ ನಾನು ಏನ್ ಹೇಳಿ? ಕ್ಷಣದಲ್ಲಿ ನನ್ನ ಸಂಪತ್ತನ್ನೆಲ್ಲ ಕಳ್ಕೊಳ್ಳೋ ಸ್ಥಿತಿ ಬಂದು ಬಿಡ್ತಲ್ಲ. ಸಂಜೆ ಒಳಗಾಗಿ ಇದೇ ಮೂರ್ತಿ ನನಗೆ ಹಿಂತಿದ್ದು ಕೊಡಬೇಕು. ಈ ಮಾತಿಗೆ ತಪ್ಪಿದರೆ ನಿಮ್ಮ 9 ಕೋಟಿ ವರಹದ ಬೆಲೆ ಬಾಳುವ ಸಮಸ್ತ ಸಂಪತ್ತು ನನಗೆ ಸೇರಿದ್ದು. ಅಯ್ಯೋ, ನನ್ನ ಸಮಸ್ತ ಐಶ್ವರ್ಯ ಹೊಟ್ಟೋಯ್ತಲ್ಲ ಲಕ್ಷ್ಮಿ. ಯಾಕಿಷ್ಟು ದುಃಖ ಪಡ್ತೀರಾ? ಈ ಮೂರ್ತಿನೇ ಕೊಟ್ಬಿಡಿ. ಲಕ್ಷ್ಮಿ, ಆ ಮೂರ್ತಿಲಿ ಏನಾದ್ರು ಗುರ್ತಿಟ್ಕೊಂಡು ನನ್ನ ಮೂರ್ತಿನೇ ಕೊಟ್ಬಿಡು. ಇಲ್ಲ ನಿನ್ನ ಐಶ್ವರ್ಯನೆಲ್ಲ ಬಿಟ್ಬಿಡು ಅಂತ ಹೇಳಿದ್ರೆ ಏನ್ ಹೇಳಿ ಲಕ್ಷ್ಮಿ? ಅಯ್ಯೋ, ಆಗ್ಲೇ ಸಂಜೆ ಸಮೀಪಿಸ್ತಾ ಬಂತಲ್ಲ. ವ್ಯಾಪಾರನೇ ಏನೋ ಇಂದ್ರಜಾಲ ನಡೆಸಿರ್ಬೇಕು. ಇವತ್ತವನ್ನ ಲಕ್ಷ್ಮಿ ಈಗ ಬಂದು. ಸ್ವಾಮಿ, ಸ್ವಾಮಿ, ಏನಪ್ಪ ಭಾರಿ ಮೀಸೆ ಪೇಟ ಕಟ್ಕೊಂಡ್ರು ವ್ಯಾಪಾರಿ ನೋಡ್ದ್ಯಾ? ಎಲ್ಲವನು ಅದೋ ನೋಡೆ ಅಂತದಲ್ಲ, ಅದ್ರೊಳಗೆ ಹೋಗ್ತಿದ್ದ. ಒಳ್ಳೆ ವ್ಯಾಪಾರಿ. ಇವತ್ತು ನಿನಗೆ ಮಾಡ್ತೀನಿ ನೋಡು. ವ್ಯಾಪಾರಿಗಳೇ, 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 ಸಂಧ್ಯಾ ಕಾಲದವರೆಗೂ ತಲೆಮರೆಸಿಕೊಂಡಿದ್ದು ನನ್ನ ಸಕಲ ಐಶ್ವರ್ಯವನ್ನು ನನ್ನಿಂದ ಅಪಹಾರ ಮಾಡುವುದಕ್ಕೆ ಆಲೋಚಿಸಿದ್ದರೇನು? ತೆಗೆದುಕೊಳ್ಳಿ ನಿಮ್ಮ ಮೂಗುತಿಯನ್ನು. ನೀನೇನು ಹೇಳಿದೆ? ನನ್ನ ಪ್ರಾಣ ಹೋದರೂ ಅಸತ್ಯವನ್ನು ಆಡುವುದಿಲ್ಲವೆಂದಲ್ಲವೇ? ಹೌದು. ಈಗ ನೀನು ಹೇಳುತ್ತಿರುವುದು ಸತ್ಯವೇ? ಅಂದ್ರೆ ಇದು ನಾನು ನಿನಗೆ ಕೊಟ್ಟ ಮೂಗುತಿಯೇ? ಹೌದು. ಸುಳ್ಳು, ಎಂದಿಗೂ ಇಲ್ಲ. ನಾನು ನಿನಗೆ ಕೊಟ್ಟ ಮೂಗುತಿಯನ್ನು ಡಬ್ಬಿಯಲ್ಲಿ ಭದ್ರವಾಗಿ ಮುಚ್ಚಿಟ್ಟು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿಯಲ್ಲ, ಅದೇ ಮೂಗುತಿಯೇ ಇದು? ಹೇಳು, ಏಕೆ ಮೌನವಾಗಿರುವೆ? ನಿಜವನ್ನು ಹೇಳು. ಅಲ್ಲ, ಅಲ್ಲ. ಯಾವಾಗ ನಾನು ಕೊಟ್ಟ ಮೂಗುತಿಯನ್ನು ನೀನು ಕಳೆದಿಯೋ ಆಗಲೇ ನಿನ್ನ ಸಕಲೇಶ್ವರಿಯೂ ನನಗೆ ಸೇರಿ ಹೋಯಿತು. ಹಣ ಹಣ ಅಂತ ಪ್ರಾಣ ಬಿಡ್ತಿರೋ ನೀನ್ ಸತ್ರೆ ನಿನ್ ಹೆಣದ ಮೇಲೆ ಸುಡ್ತಾರೇನು ಹಣನ? ಹಾಗಾದ್ರೆ ನನ್ನ ಸಕಲ ಐಶ್ವರ್ಯವೂ ಕೈ ಬಿಟ್ಟು ಹೋದಂತೆಯೇ. ಅಯ್ಯೋ ಅಯ್ಯೋ ಅಯ್ಯೋ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾರದೆ ಹೇಳಿ ಅಂತ ಹೇಳುತ್ತಿರುವೆಯಾ? ವಿಜಯನಗರದ ಸಾಮ್ರಾಜ್ಯದಲ್ಲಿ ಶ್ರೀಮಂತರಲ್ಲಿ ಅತಿ ದೊಡ್ಡ ಶ್ರೀಮಂತನೆಂದು ಹೊಗಳಿಸಿಕೊಳ್ಳುತ್ತಿದ್ದ ಶೀಲಪ್ಪ ನಾಯಕನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾರದೆ ಸುಳ್ಳು ಹೇಳಿದನೆಂದು ನಾಳೆ ಜನಗಳು ನಿನ್ನನ್ನೇ ತೆಗಳುವರು. ಸಾಧ್ಯವಿಲ್ಲ. ಶೀಲಪ್ಪ ನಾಯಕ ಕೊಟ್ಟ ಮಾತಿಗೆ ಎಂದಿಗೂ ತಪ್ಪುವುದಿಲ್ಲ. ಆದರೆ 9 ಕೋಟಿ ಆಸ್ತಿಯನ್ನು ಪೂರ್ತಿಯಾಗಿ ಬಿಟ್ಟುಕೊಡಬೇಕೇ? ಇಂದಿದ್ದು ನಾಳೆ ಇಲ್ಲವಾಗುವ ನಶ್ವರವಾದ ಈ ಐಶ್ವರ್ಯಕ್ಕಾಗಿ ಏಕೆ ವ್ಯಥಪಡುವೆ? ಇದಕ್ಕಿಂತಲೂ ಮಿಗಿಲಾದ ಶಾಶ್ವತವಾದ ಸಂಪತ್ತು ಆ ಶಕ್ತಿಯಿಂದ ನಿನಗೆ ದೊರಕುವ ಕಾಲ ಬಂದಿದೆ. ಇದಕ್ಕಿಂತಲೂ ಮಿಗಿಲಾದ ಸಂಪತ್ತಿ ಅದೆಷ್ಟು ಕೋಟಿಗಳು? ಕೋಟಿ ಕೋಟಿ ಜನ್ಮವೆತ್ತಿದರೂ ಸಂಪಾದಿಸಲು ಸಾಧ್ಯವಿಲ್ಲದಷ್ಟು ಸಂಪತ್ತು, ಲೆಕ್ಕ ಮಾಡಲು ಸಾಧ್ಯವಿಲ್ಲದಷ್ಟು ಸಂಪತ್ತು. ಅದೇ ಜ್ಞಾನ ಸಂಪತ್ತು. ನೀನು ಸಂಪಾದಿಸಿದ ಸಕಲ ಸಂಪತ್ತು ಆ ಅದ್ಭುತ ಶಕ್ತಿಯಿಂದಲೇ. ಈಗ ನಿನ್ನ ಮಾತಿನಂತೆ ಅದನ್ನು ಕಳೆದುಕೊಂಡದು ಆ ಅದ್ಭುತ ಶಕ್ತಿಯಿಂದಲೇ. ಆ ಶಕ್ತಿಯ ಮಹಿಮೆಯನ್ನು ನೀನು ಅರಿತುಕೊಳ್ಳಲೆಂದೇ ಬೇರೆ ಬೇರೆ ವೇಷಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ನಿನ್ನನ್ನು ಪರೀಕ್ಷಿಸಿದ್ದು. ಬೇರೆ ಬೇರೆ ರೂಪ, ಬೇರೆ ಬೇರೆ ವೇಷವೇ? ಹೌದು, ನೋಡು. ನೀನು ಏನೇ ಹೇಳಿದ್ರು
ನಿನ್ನಿಂದ ಸಹಾಯ ಪಡೆದೇ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ನೀನ್ ಎಷ್ಟೇ ಮೊಂಡತನ ಮಾಡಿದ್ರು ಈ ಸೀನಪ್ಪ ನಾಯಕ ಕಾಸಿನ ಮೇಲೆ ತಿರುಗು ಕೊಡೋದಿಲ್ಲ. ಕೊಡೋದಿಲ್ಲ. ನಿಜವಾಗಿ? ನಿಜವಾಗಿ, ಖಂಡಿತವಾಗಿ, ಸತ್ಯವಾಗಿ. ಸರಿ, ನಿನ್ನಿಂದಲೇ ಸಹಾಯ ಪಡೆದು ನಿನಗೆ ಸರಿಯಾದ ಬುದ್ಧಿ ಬರ ಮಾಡ್ತೀನಿ, ನೋಡ್ತಾ ಏನ್ರ ಬುದ್ಧಿ ಹಿಂಗ್ ಹೇಳ್ತೀರಾ? ರಾಶಿ ರಾಶಿ ಒಡೆ ಮಾಡಿ ಕೇಳಿದ್ದೀರಾ? ಆ ಹೆಣ್ಮಕ್ಳಿಗೆ ಒಂದು ಒಡೆ ಕೊಟ್ರೆ ನಿಮ್ಗೆ ಏನಾ ಕಡಿಮೆ ಆಗೋಯ್ತದೆ ಹೇಳಿ? ಅವ್ರಿಗೆ ಆಸೆ ತೋರಿಸಿ ಮೋಸ ಮಾಡ್ಬೋಯ್ತಾರ? ಇದೆಲ್ಲ ನಿಮ್ಗೆ ಶಾಶ್ವತವಾದ ಐಶ್ವರ್ಯ ಅಂತ ತಿಳ್ಕೊಂಡಿದ್ದೀರಾ? ಯಾವ್ರಿಗೆ ಕೋಪ ಬಂದ್ರೆ ಒಂದ್ ಚೆನ್ನಾಗಿದೆಲ್ಲ ಏನನು ತಂದೆಯೋ ಬಂದಾಗ, ಏನನು ಒಯ್ಯುವೆ ಹೋದಾಗ, ಏನನು ತಂದೆಯೋ ಬಂದಾಗ, ಏನನು ಒಯ್ಯುವೆ ಹೋದಾಗ. ಯೋಗೇಶ್ವರರು ನೀವು ಸಾಮಾನ್ಯರಲ್ಲ, ಮಹಾತ್ಮರು. ಆ ಶಕ್ತಿ ಸ್ವರೂಪವನ್ನು ತಿಳಿದು ನನಗೆ ದಾರಿ ತೋರಿಸಿ, ದಯವಿಟ್ಟು ದಾರಿ ತೋರಿಸಿ. ನಿನಗೆ ಹಿಡಿದಿರುವ ಶ್ರೀಮತಿಗೆ ಮೇಲಿನ ದುರಾಸೆಯು ನಿನ್ನಿಂದ ತೊಲಗುವವರೆಗೂ ಆ ಶಕ್ತಿ ಸ್ವರೂಪವನ್ನು ನೀನು ತಿಳಿಯಲಾರೆ. ಎಂದು ನೀನು ನಿನ್ನ ಸಕಲ ಐಶ್ವರ್ಯವನ್ನು ತ್ಯಾಗ ಮಾಡುವೆಯೋ ಅಂದು ಅದು ನಿನಗೆ ತಿಳಿಯುವುದು. ಮಹಾನುಭಾವರೇ, ಎಲ್ಲಿ ಮಾಯವಾದ್ರಿ? ಮಹಾನುಭಾವರೇ, ಯಾವುದನ್ನು ನಾನು ಸರ್ವಸ್ವವೆಂದು ಇದುವರೆಗೂ ಭಾವಿಸಿದ್ದೇನೋ ಅದು ನಿಮ್ಮಿಂದ ತೃಣವಾಗಿ ತೋರುತ್ತಿರುವುದು. ಈ ದಿನವೇ, ಈಗಲೇ, ಈ ಕ್ಷಣವೇ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ. ಆ ಅದ್ಭುತ ಶಕ್ತಿಯ ಸ್ವರೂಪವನ್ನು ತಿಳಿಯುವ ಮಾರ್ಗ ತೋರಿಸಿ, ದಯವಿಟ್ಟು ಮಾರ್ಗ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಆ ಶಕ್ತಿ ಸ್ವರೂಪವನ್ನು ನೀನು ತಿಳಿಯಬೇಕಾದರೆ ಮೊದಲು ನಿನಗೆ ಗುರುವಿನ ಅನುಗ್ರಹವಾಗಬೇಕು. ಹೋಗು, ಗುರು ವ್ಯಾಸರಾಯರಲ್ಲಿ ಹೋಗು, ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುವುದು. ಹಾಗೆ ಕೃಷ್ಣಾರ್ಪಣ. ಲಕ್ಷ್ಮಿ, ಎಲ್ಲಾನು ತಗೊಂಡು ಹೋದ್ರಲ್ವೇ? ಹೌದು ಸ್ವಾಮಿ. ಅಪ್ಪ, ನನಗೆ ಈಗ ತೃಪ್ತಿ ಆಯ್ತು. ಮಕ್ಕಳನ್ನು ಕರ್ಕೊಂಬ, ಹೋಗೋಣ. ಏನಿದು ತಂಬೂರಿನಾದ? ಲಕ್ಷ್ಮಿ, ಇದನ್ನು ಯಾರೂ ಮುಟ್ಟಿಲ್ಲ. ಓಹೋ, ಪರಮಾತ್ಮ ನನಗಾಗಿಯೇ ಉಳಿಸಿರೋ ಅಮೂಲ್ಯ ಆಸ್ತಿ ಇದು. ಒಂದು ಸಾರಿ ಇದನ್ನು ಮುಟ್ಟಿದ್ರೆ ಆಮೇಲೆ ಏನು ಮಾಡಿದ್ರು ನಿಮ್ಮನ್ನು ಬಿಡೋದಿಲ್ಲ ಇದು. ನಿಜ ಮಹಾತ್ಮ, ಇದು ನನ್ನನ್ನು ಬಿಡಲೇಬೇಕಿಲ್ಲ. ಲಕ್ಷ್ಮಿ, ಬೇಗ ಬಾ, ಹೋಗೋಣ. ಯಜಮಾನ್ರಿ, ನಾನು ನಿನ್ ಜೊತೆ ಬರ್ತೀನಿ. ಬೇಡಪ್ಪಣ್ಣ, ನಮ್ಮ ದಾರಿ ಬಹಳ ಕಠಿಣ, ಕಷ್ಟ. ಬೇಡಪ್ಪಣ್ಣ. ಯಜಮಾನ್ರಿ, ಕಷ್ಟವೋ ಸುಖೋ ನಿಮ್ ಸೇವೆ ಮಾಡ್ಕೊಂಡ್ರಕ್ಕೆ ಅವಕಾಶ ಕೊಡಿ. ಸರಿ, ಎಲ್ಲ ಮುಂಚಿತ್ತ. ನಡಿ. ಆಚಾರ್ಯ, ಗುರುದೇವ, ನಮ್ಮನ್ನು ಕಾಣುವ ಅಪೇಕ್ಷೆಯಿಂದ ಮಹಾಭಕ್ತನೋರ್ವನು ಹೊರಬಾಗಿಲಲ್ಲಿ ಬಂದು ನಿಂತಿದ್ದಾನೆ. ಕರೆದುಕೊಂಡು ಬನ್ನಿ. ಮಹದಾಜ್ಞೆ.
ಮಹಾಭಕ್ತನೋರ್ವನು ಅಂತಂದ್ರು. ಆ ಓರ್ವನು ಕಾಣಿಸ್ತಾ ಇಲ್ವಲ್ಲ? ಪೂಜ್ಯರೇ, ನಾವು ಗುರುಗಳ ದರ್ಶನಕ್ಕಾಗಿ ಬಂದಿದ್ದೇವೆ, ಒಳಗೆ ಬರಬಹುದೇ? ರೀ, ಇವ್ರು ನೋಡಿದ್ರೆ ಭಕ್ತಿ ತರ ಕಾಣಿಸ್ತಾ ಇಲ್ಲ. ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಇವರೇ ಇರ್ಬೇಕು. ನಿಮ್ಮನ್ನ ನೋಡೋಕ್ ಮೊದ್ಲು ಗುರುಗಳೇ ಹೇಳ್ಬಿಟ್ರು ನೀವು ಬಂದಿದ್ದೀರಿ ಅಂತ. ಆಶ್ಚರ್ಯ. ಬನ್ನಿ ಬನ್ನಿ. ಲಕ್ಷ್ಮಿ, ಬನ್ನಿ ಸೀನಪ್ಪ ನಾಯಕರೇ, ಬನ್ನಿ. ಗುರುದೇವ, ನಾನೀಗ ಸೀನಪ್ಪ ನಾಯಕನಾಗಿ ಬಂದಿಲ್ಲ, ತಮ್ಮ ಚರಣ ಕಮಲಗಳ ದಾಸಾನುದಾಸನಾಗಿ ಬಂದಿದ್ದೇನೆ. ನಿಮ್ಮಂಥ ಶ್ರೀಮಂತರಿಗೆ ಇಷ್ಟು ಬೇಗ ವೈರಾಗ್ಯ ಒದಗಿಸಿದ್ದು ಮಹದಾನಂದದ ಸಂಗತಿ. ಗುರುದೇವ, ಈ ಜಗತ್ತನ್ನೇ ಆಡಿಸುತ್ತಿರುವ ಆ ಶಕ್ತಿ ಸ್ವರೂಪವನ್ನು ನೋಡುವ ಸಲುವಾಗಿ ನನ್ನ ಸಮಸ್ತ ಐಶ್ವರ್ಯವನ್ನು ಎಲ್ಲವೂ ಆ ಪರಮಾತ್ಮನ ಪ್ರೇರಣೆ. ಹೀಗೆ ದಯಮಾಡಿಸಿ. ಏನ್ರಿ ಇದು? ಈ ಬಡ್ಡಿ ದಾಸನ ಪುಣ್ಯ ಬಂದ ತಕ್ಷಣ ಗುರುಗಳ ಅನುಗ್ರಹ. ಇನ್ನು ನೀವು ಸೀನಪ್ಪ ನಾಯಕರದು ಪುರಂದರ ದಾಸ. ನಿಮ್ಮ ನುಡಿಮುತ್ತು ಮಾಲೆಗಳಲ್ಲಿ ಪುರಂದರ ವಿಠಲ ಎಂಬ ಅಂಕಿತವನ್ನೂ ಸೇರಿಸಿಕೊಳ್ಳಿ. ಮಹದಾಗಿ ಪಡ್ಕೊಂಡು ಬಂದಿರೋ ಪುಣ್ಯ ನೋಡ್ರಿ. ಗುರುದೇವ, ಗುರು ಉಪದೇಶವಿಲ್ಲದ ಜ್ಞಾನ, ಗುರು ಉಪದೇಶವಿಲ್ಲದ ಯೋಗ, ಗುರು ಉಪದೇಶವಿಲ್ಲದ ಕ್ರಿಯೆಗಳು ಉರಗನ ಉಪವಾಸದಂತೆ. ವರಮಹಾಮಂತ್ರಗಳ ಉಪದೇಶಿಸಿ ವಿಠಲನೇ ಪರನೆಂದು ಅರುಹಿದರು. ತಮ್ಮ ಅಪಾರ ಕರುಣೆಯ ಮಹಿಮೆಯು ನನ್ನಿಂದ ನುಡಿಸಿದಂತಹ ಈ ನುಡಿಮಾಲೆಯನ್ನು ತಮ್ಮಲ್ಲಿ ಸಮರ್ಪಿಸುತ್ತಿದ್ದೇನೆ, ಸ್ವೀಕರಿಸಬೇಕು. ಎಲ್ಲಿ? ಪ್ರಭು ವಿಠಲ, ಜ್ಞಾನವು ಕೃತಯುಗದಲ್ಲಿ, ಯಜ್ಞಯಾಗವು ತ್ರೇತಾಯುಗದಲ್ಲಿ, ಅರ್ಚನೆ ದ್ವಾಪರ ಯುಗದಲ್ಲಿ, ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ, ಮುಕುತಿಯ ನೀವಾ ಪುರಂದರ ವಿಠಲ. ಆಹಾ, ಮಹದಾನಂದವಾಯಿತು. ನಾಥರೇ, ಸಂಗೀತಕ್ಕೆ ನಾದಮೂಲ, ಸಾಹಿತ್ಯಕ್ಕೆ ವೇದಮೂಲ, ನಾದ ವೇದಗಳ ಸಂಗಮ ಸ್ವರೂಪವೇ ನಿಮ್ಮ ಈ ಕೃತಿ ಪುಷ್ಪ. ಕನ್ನಡ ನಾಡಿನ ಧಾರ್ಮಿಕ ಸಾಹಿತ್ಯ, ಕರ್ನಾಟಕ ಸಂಗೀತಕ್ಕೆ ನಿಮ್ಮ ಈ ಕೊಡುಗೆ ಅನುಪಮವಾದದ್ದು. ಸಂಸ್ಕೃತ ಭಾಷೆ ಗೌರೀಶಂಕರದಲ್ಲೇ ಹರಿಯುತ್ತಾ ಕೇವಲ ಪಂಡಿತರ ಕೂಟಕ್ಕೆ ಮಾತ್ರ ಎಟುಕುವಂತಿದ್ದ ಜ್ಞಾನ ಗಂಗೆಯನ್ನು ನಾವು ಭಗೀರಥ ಪ್ರಯತ್ನ ಮಾಡಿ ತಿಳಿಗನ್ನಡ ಸಾಹಿತ್ಯವನಕ್ಕೆ ಅದನ್ನು ತಂದು ಜನಸಾಮಾನ್ಯರ ಜ್ಞಾನದಾಹವನ್ನು ತರಿಸಲು ಬಹಳ ಸಾಹಸ ಮಾಡಿದ್ದಾರೆ. ಇವು ಸಾಧಾರಣ ಗೀತೆಗಳಲ್ಲ, ವೇದೋಕ್ತ, ಪುರಾಣೋಕ್ತ, ಉಪನಿಷದೋಕ್ತ ವಿಚಾರಗಳ ಸಾರ ಸರ್ವಸ್ವ. ಭಕ್ತಿಯ ಮಾರ್ಗದಲ್ಲಿಯೇ ನಡೆದು ಮುಕ್ತಿಯ ಮಂಟಪವನ್ನು ಸೇರುವನಿಗೆ ದಾರಿದೀಪ. ಭಕ್ತ ಬಂಧುಗಳ ಮಹಾ ಸಂಪತ್ತು ಇದು ಪುರಂದರೋಪನಿಷತ್. ಅಪಚಾರ ಅಪಚಾರ ಅಪಚಾರ. ಸಂದೇಹವೇನೇ ಇದ್ರು ಸ್ಪಷ್ಟವಾಗಿ ಕೇಳಬಹುದಲ್ಲ? ಸಂಸ್ಕೃತದಲ್ಲಿ ರಚಿಸಿದ ಕೃತಿಗಳಿಗೆ ಸಲ್ಲಬೇಕಾದ ಗೌರವ ಮಾತಾಡೋ ಭಾಷೆಯಲ್ಲಿ ರಚಿಸಿರೋ ಈ ಸಾಧಾರಣ ಕೃತಿಗೆ ಸಲ್ಲತಕ್ಕದ್ದಲ್ಲ ಅಂತ ಓ ಕನಕ, ನೀನು ಇಲ್ಲೇ ಇರುವಿಯಾ? ಹೌದು ಗುರುಗಳೇ. ನಿನ್ನ ಅಭಿಪ್ರಾಯ? ಪರಮಾತ್ಮ ಸಂಸ್ಕೃತ ಭಾಷೆಯ ಭಕ್ತಿ ಸ್ತೋತ್ರಗಳಿಗೆ ಮಾತ್ರ ಒಲಿಯುವನಲ್ಲ, ಮಾತೃಭಾಷೆ ಕನ್ನಡ ನುಡಿಯ ಭಗವನ್ನಾಮಾಮೃತಕ್ಕೂ ಒಲಿಯುತ್ತಾನೆ. ದೇವ ಭಾಷೆ ಅಲ್ಲದ ಈ ಕನ್ನಡ ಪದಗಳಲ್ಲಿ ಪರಮಾತ್ಮನನ್ನು ಒಲಿಸುವ ಶಕ್ತಿ. ವೇದಾಂತ ತತ್ವ ವಿಚಾರಗಳ ವ್ಯಾಪ್ತಿ ಇರುವುದು ಅಂತಂದ್ರೆ ನಂಬುವುದು. ರಾಮಾಯಣ ಭಾರತ ಭಾಗವತಗಳಲ್ಲಿ
ಭಗವದ್ಗೀತೆ ಉಪನಿಷತ್ತುಗಳಲ್ಲಿ ವೇದಾಂತ ತತ್ವ ವಿಚಾರಗಳು ಅಡಗಿರುವುದು ಸತ್ಯವಾದರೆ ಈ ಪುರಂದರದಾಸರು ರಚಿಸಿರುವ ಕನ್ನಡ ಕೃತಿಗಳಲ್ಲಿ ಇರುವುದು ಸತ್ಯವೇ. ಮುತ್ತಿನಂತಹ ಮಾತು. ಬೇಲೂರು ವೈಕುಂಠದಾಸರೇ, ತಮ್ಮ ಅಭಿಪ್ರಾಯ? ಇಂಥ ಕೃತಿರತ್ನ ಕನ್ನಡ ನಾಡಿನಲ್ಲಿ ಕನ್ನಡ ನುಡಿಯಲ್ಲಿ ಜನ್ಮ ತಳೆದದ್ದು ಕನ್ನಡಿಗರ ಮಹಾ ಪುಣ್ಯ ವಿಶೇಷ. ಪುರಂದರದಾಸರ ಸಮಕಾಲೀನರಾಗಿ ಅನವರತ ಅವರ ದರ್ಶನ ಪಡೆಯುತ್ತಿರುವುದೇ ನಮ್ಮ ಭಾಗ್ಯ. ನಿಮ್ಮ ಈ ಭಾಗ್ಯದಲ್ಲಿ ನನಗೂ ಪಾಲ್ಗೊಳ್ಳಲು ಅವಕಾಶ ನೀಡುವಿರಾ? ಓ, ಮಹಾಭಾರತ ಕಾವ್ಯ ಶಿಲ್ಪಿ ಗದಿರೆ ನಾರಣಪ್ಪ, ಬನ್ನಿ. ಪೂಜ್ಯರೇ, ನನಗೆ ತಿಳಿದ ತೊದಲ್ನುಡಿಯಲ್ಲಿ ಹೇಳಿರುವ ಶ್ರೀ ಕೃಷ್ಣ ಪರಮಾತ್ಮನ ಕಥೆ ಸ್ವೀಕರಿಸಿದೆ. ನಿಮ್ಮ ಕವಿ ಹೃದಯ ಕಂಡು ಅನುಭವಿಸಿ ಕೃತಿ ರೂಪ ಕೆಳಿಸಿರುವ ಶ್ರೀ ವನಿತೆಯ ರಸನ ಲೀಲಾ ವಿನೋದಗಳನ್ನು ಓದುವುದೂ ಸುಯೋಗ. ಹರಿದಾಸ ಶ್ರೇಷ್ಠರ ಸಮಕ್ಷಮದಲ್ಲಿ ಈ ಕೃತಿಯನ್ನು ಶ್ರೀ ವ್ಯಾಸತೀರ್ಥರ ಅವಗಾಹನೆಗೆ ತಂದು ಆಶೀರ್ವಾದ ಪಡೆಯುವ ಅವಕಾಶ ಲಭಿಸಿದ್ದು ಈ ಕಿರಿಯನ ಪುಣ್ಯ ವಿಶೇಷ. 10 ಮುಖದಲ್ಲಿ ಲೋಕದೊಳು ಉತ್ಪತ್ತಿಯಾದ ಚರಾಚರಂಗಳ ಲುತ್ತಮಾಧಮರೆನ್ನದೆ ಹರಿಸರ್ವಗತನಾಗಿ ಸುತ್ತುವನು ನಾನಾ ತೆರದಲ್ಲಿ ವಿಚಿತ್ರ ಚರಿತನು ಕಪಟ ನಾಟಕ ಸೂತ್ರಧಾರನೆಂದರಿತು ಸುಖಿಯಾಗು ನೀನೆಂದು. ಆಹಾ, ಅದ್ಭುತವಾದ ರಚನೆ. ಆ ನಂದನ ಕಂದನಾದ ಆನಂದ ಕೃಷ್ಣನನ್ನು ಅದೆಷ್ಟು ಮುದ್ದಾಗಿ ವರ್ಣಿಸಿದ್ದೀರಿ. ಕೇವಲ ಕೌರವ ಪಾಂಡವರ ಇತಿಹಾಸವಾಗಿದ್ದ ಮಹಾಭಾರತದಲ್ಲಿ ಶ್ರೀಹರಿಯ ಮಹಿಮೆಯ ದರ್ಶನವನ್ನು ಕಂಡ ನೀವು ನಿಜಕ್ಕೂ ಭಾಗ್ಯಶಾಲಿಗಳು. ಇಲ್ಲ ಕನಕದಾಸರೇ, ದಿನನಿತ್ಯದ ವ್ಯವಹಾರದಲ್ಲೆಲ್ಲ ಅನುಕ್ಷಣವೂ ಆ ಕೃಷ್ಣನ ಮಹಿಮೆಯ ದರ್ಶನವನ್ನೇ ಮಾಡುತ್ತಾ ತಮ್ಮ ರಸಾನುಭವವನ್ನು ಕೀರ್ತನೆಯ ಮೂಲಕ ಸಕಲರಿಗೆ ಹಂಚುವ ಪುರಂದರದಾಸರು ನನಗಿಂತ ಕೋಟಿ ಪಾಲು ಭಾಗ್ಯಶಾಲಿ. ಇಲ್ಲ ನಾರಾಯಣಪ್ಪನವರೇ, ಇಲ್ಲ. ಇಲ್ಲಿರುವ ಸಮಸ್ತರಿಗಿಂತಲೂ ಮಹಾಭಾಗ್ಯಶಾಲಿ ಉಂಟು. ಪರಮ ಪುರುಷನನ್ನೇ ಆಡಿಸಿದ ಮಹಾಭಾಗ್ಯಶಾಲಿ, ಪುರುಷೋತ್ತಮನನ್ನೇ ಆಡಿಸಿದ ಭಾಗ್ಯಶಾಲಿಗಳು. ಅದು ಯಾರು? ಆಹಾ, ಮಗುಗಳ ಮಾಣಿಕ್ಯನನ್ನು ತಾಯಂದಿರಲ್ಲೆಲ್ಲ ಮಹಾಭಾಗ್ಯಶಾಲಿಯಾದ ಯಶೋಧಾದೇವಿ ಆಡುತ್ತಿದ್ದನ್ನು ಕಣ್ಣಾರೆ ಕಂಡಂತಾಯಿತು. ಸಿರಿಗನ್ನಡ ನುಡಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಇಷ್ಟು ಸೊಗಸಾಗಿ ಭಾವಪೂರ್ಣವಾಗಿ ವರ್ಣಿಸಿದ ನೀವು ಪ್ರತಿಭಾ ಸಂಪನ್ನರು. ನಿಜ ನಿಜ. ವ್ಯಾಸರ ನಂತರ ದಾಸರೇ. ಇಲ್ಲ, ವ್ಯಾಸರ ನಂತರ ತಾವೇ ಕುಮಾರವ್ಯಾಸರು. ಅದನ್ನು ಈ ಕೃತಿಯೇ ಸಾರಿ ಹೇಳುತ್ತಿದೆ. ಅರಸುಗಳಿಗಿದು ವೀರ, ದ್ವಿಜರಿಗಿದು ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತ ಅಲಂಕಾರ, ಕಾವ್ಯಕ್ಕೆ ಗುರುವಿರಲು ರಚಿಸಿದನು ಕುಮಾರವ್ಯಾಸ. ಭಾರತ ಮಹಾರಾಶೀರ್ವಾದ. ಭೀಮಾಚಾರಿ, ಭೀಮಾ, ಲೋ ಬಿಕ್ಕಿ ಭೀಮಾ, ನಮ್ಮನೆ ಸೊಸೆ ಬಂದಿದ್ದು ಗೊತ್ತಿಲ್ವೇನೋ? ಗೊತ್ತಿದೆ. ಒಳ್ಳೆ ಲಕ್ಷ್ಮಿ ಇದ್ದಾರೆ. ಅವಳನ್ನ ಹೊಗಳು ಅಂತ ಕೇಳಿದೇನು ನಾನು? ಇನ್ನು ಮೇಲೆ ನೀನು ನಮ್ಮನೇಲಿ ಅಡಿಗೆ ಕೆಲಸ ಮಾಡ್ಬೇಕಾಗಿಲ್ಲ. ಕಟ್ಟು ನಿನ್ ಗಂಟು ಮುಟ್ಟಣ. ನಾನು ಹೋದ್ಮೇಲೆ ಅಡಿಗೆ ಮಾಡೋದು ಯಾರ್ ತಾಯಿ? ಮನೆಗೆ ಸೊಸೆ ಬಂದ ಆಯ್ತು, ಅವಳು ಬೇಯಿಸಾಕ್ತಾರೆ. ನೀನ್ ನಡಿ. ನಡಿಯ ಅಂದ್ರೆ ತಾಯಿ ನಡಿಯ. ಪಾಪ, ನಿಮ್ಮನ್ನು ಕಂಡ್ರೆ ಅಯ್ಯೋ ಅನ್ಸುತ್ತೆ. ನೀವೇನು ಸನ್ಯಾಸಿಗಳಲ್ವಲ್ಲ, ಹೆಂಡತಿ ಮಕ್ಕಳು ಇರೋರು. ಆದದ್ದಾಗೋಯ್ತು. ನಮ್ಮ ಪ್ರಭು ಕೃಷ್ಣದೇವರಾಯರು ತುಂಬಾ ದಯಾಳು. ಅವ್ರ ಮೇಲೆ ಒಂದ್ ಹಾಡು ಕಟ್ಟಿ ಹಾಡಿ. ನಿಮ್ಮ ಬಡತನವಾದ್ರೂ ನೀಗುತ್ತೆ. ನೋಡಿದ್ರೇನ್ರಿ ನಮ್ಮಗಳ ಮಾತಿಗೆ ಸಿಕ್ಕಿದ ಗೌರವನ? ನಾನು ಅವನ ಹಿಂದೆನೆ ಹೋಗಿ ಅವನು ಬೂಟಾಟಿನ ಬಯಲಿಗೆ ಎಳಿದೆ. ಈ ದುಡ್ಡನ್ನು ನಾನು ಕಟ್ಟಲ್ಲ. ನಡೀರಿ ನಡೀರಿ. ಈಗ ಬರ್ತಾ ಇದೆಯಲ್ಲ
ಬೆಂಕಿ ಹಾಕ್ತು ಬಿಕ್ಕಲ್ ಬಿಮ್ಮಿ ಹೊಟ್ಟೆ ಪ್ರಾಣ ಹೋಗ್ತದೆ. ನೀನ್ ಅಡಿಗೆ ಮಾಡೋದು ಯಾವಾಗ್ಲೋ, ನಾನು ಊಟ ಮಾಡೋದು ಯಾವಾಗ್ಲೋ. ಅಮ್ಮ ಬಾರ ಇಲ್ಲಿ. ಏನು ಹನುಮು, ಹೋಗು ಅಂದ್ರೆ ಇಂದು ಇಲ್ಲೇ ನಿಂತ್ಕೊಂಡಿದೀಯಾ? ನಡೆಯೋ. ಇವನ್ನೆಲ್ಲ ಕಳಿಸ್ತೀಯಾ? ನಾನು ಊಟ ಮಾಡೋದು ಯಾವಾಗ, ಅವ್ನ ಅಡಿಗೆ ಮಾಡೋದು ಯಾವಾಗ? ನೀನ್ ಸುಮ್ಮನಿರ. ನಡೆಯ. ಪುರಂದರದಾಸರೇ, ನಿಮ್ಮಿಂದ ಬರುವ ಒಂದೊಂದು ನುಡಿಯು ನಿಮ್ಮ ಅಂತಃಕರಣದಲ್ಲಿ ಹೊರಹೊಮ್ಮುತ್ತಿರುವ ಈಶ್ವರಿ ಪ್ರೇಮದ ಪ್ರತಿರೂಪವಲ್ಲದೆ ಮತ್ತೆ ಬೇರೆಯಲ್ಲ. ನಿಮ್ಮ ಕೀರ್ತನೆಗಳಿಂದ ಕನ್ನಡ ನುಡಿಯ ಸೌಂದರ್ಯ 100 ಮಡಿ ಹೆಚ್ಚಿದೆ. ನಿಮ್ಮ ಸಾಹಿತ್ಯದಿಂದ ಕನ್ನಡ ಶಬ್ದ ಭಂಡಾರ ಮತ್ತಷ್ಟು ಶ್ರೀಮಂತವಾಗಿದೆ. ನಿಮ್ಮ ಗಾನದಿಂದ ಕರ್ನಾಟಕ ಸಂಗೀತ ನವಸ್ಫೂರ್ತಿ ಪಡೆದಿದೆ. ನಿಮ್ಮ ನಿಷ್ಠಾ ಭಕ್ತಿಯ ಪರಾಕಾಷ್ಠತೆಯನ್ನು ಕಂಡು ಕನ್ನಡ ಮಾತೆಯ ಕಣ್ಣುಗಳಲ್ಲಿ ಆನಂದಾಶ್ರು ತುಂಬಿದೆ. ನಿಮ್ಮಂತಹ ಸತ್ಪುರುಷರನ್ನು ಪಡೆದ ಕನ್ನಡ ನಾಡು ನಿಜಕ್ಕೂ ಪುಣ್ಯ ಭೂಮಿ. ನಿಮ್ಮಂತಹ ಸುಪುತ್ರನನ್ನು ಪಡೆದ ಕನ್ನಡ ತಾಯಿ ಮಹಾಪುಣ್ಯವತಿ. ನಿಮ್ಮಂತಹ ಭಕ್ತಾಗ್ರೇಸರನನ್ನು ಪಡೆದ ಕನ್ನಡ ಜನ ಬಹುಭಾಗ್ಯಶಾಲಿಗಳು. ಪೂಜ್ಯರೇ, ನಿಮ್ಮ ಹೊಗಳಿಕೆಗೆ ಪಾತ್ರನಾದವನು ನನ್ನ ಸ್ವಾಮಿ ವಿಠಲ ಮಾತ್ರ. ಅವನು ನುಡಿಸಿದಂತೆ ನುಡಿಯುವ ದಾಸನ ಪಾಂಡುರಂಗ. ಶ್ರೀ ರುಕ್ಮಿಣಿ, ಬಂದೆ ತಮ್ಮ. ಕೂಗ್ಲಿಲ್ಲ, ಬಡ್ಕೊಂಡೆ. ಒಳಗೇನ ಮಾಡ್ತಾ ಇದ್ದೆ? ಪಾಂಡುರಂಗನಿಗೆ ಹೂ ಬಿಟ್ಟಿದ್ದೆ. ಮೊದ್ಲು ಮಾಡ್ಬೇಕಾದ ಕೆಲಸ ಮಾಡಿ ಮುಗಿಸು, ಆಮೇಲೆ ಹೂವಿಟ್ಟು ಹಾಳಾಗುವಂತೆ. ಈಗ ಏನ್ ಮಾಡ್ಲಿ ಅತ್ತಮ್ಮ? ಏನ್ ಮಾಡ್ಲಿ ಅತ್ತಮ್ಮ? ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿ. ಅಮ್ಮ, ನಾನು ಇವ್ರ ಜೊತೆ ಕುಣಿಲ್ಲ. ಅಯ್ಯೋ ಕರ್ಮ ಕರ್ಮ, ಬಾರೋ ಇಲ್ಲಿ. ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಒಳಗೆ ಹೋಗಿ ಅಡಿಗೆ ಮಾಡೆ. ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಒಳಗೋಗಿ ಅಡಿಗೆ ಮಾಡೆ. ಚೆನ್ನಾಗಂದೆ ನನ್ ಚಿನ್ನ. ನನ್ನ ಕೆಲಸ ತಗೋಪ್ಪ. ಅಜ್ಜ, ಮಂಗಳಾರತಿ. ಎಷ್ಟು ಸುಖವಾದ ಮರಣ. ಅಜ್ಜ, ನೀನು ತುಂಬಾ ಪುಣ್ಯವಂತ, ತುಂಬಾ ಪುಣ್ಯವಂತ. ಇದೇನ್ ದೇವಸ್ಥಾನ ಅನ್ಕೊಂಡಿದ್ದೀರೋ ಅಲ್ಲ ಸ್ಮಶಾನ ಅಂದ್ಕೊಂಡಿದ್ದೀರೋ? ತಿಳಿದವರಿಗೆ ಎರಡೂ ಪರಮಾತ್ಮನ ಆವಾಸ ಸ್ಥಾನವೇ. ಸುಳ್ಳು ಮಾಯಾ ಭ್ರಮೆಗೆ ದೂರವಾಗಿ ಮುಳ್ಳು ಮನೆಗಡೆಗೆ ಇಲ್ಲದಂತೆ ತುಂಬಿರುವ ಆ ಪರಮಾತ್ಮನ ನಿಜ ಭಕ್ತರ ಇರುವೆಡೆಯೆಲ್ಲ ದೇವಾಲಯವೇ. ದೇವಸ್ಥಾನ ಹಾಳಾಗೋಯ್ತಲ್ಲ. ಅನ್ಯಾಯ, ಅನಾಚಾರ. ಪಾಂಡುರಂಗನ ಗುಡಿಯಲ್ಲಿ ಪಾಪಿ ಹೊಲೆಯನ ಹೆಣ. ಹರಿ ಹರಿ. ಬಂಧುಗಳೇ, ಸಾವಧಾನವಾಗಿ ಚಿಂತಿಸಿ ನೋಡಿ. ಹೊಲೆಯ ಎಂದು ಕರೆದು ದೂರ ತಳ್ಳಿದವರು ಯಾರು? ಅವನಂತೆ ಇರುವ ಮನುಷ್ಯನು ತಾನೆ. ಹುಟ್ಟಿರುವ ನಾಡೊಂದೇ, ಮೆಟ್ಟುತ್ತಿರುವ ಭೂಮಿಯೊಂದೇ, ತಿನ್ನುತ್ತಿರುವ ಆಹಾರ ಒಂದೇ, ಕುಡಿಯುತ್ತಿರುವ ಜಲ ಒಂದೇ, ಸೇವಿಸುತ್ತಿರುವ ಗಾಳಿಯೊಂದೇ, ನುಡಿಯುತ್ತಿರುವ ನುಡಿ ಒಂದೇ, ಕಡೆಗೆ ಸತ್ತಾಗ ಸೇರುವ ಸ್ಥಳವೂ ಒಂದೇ. ಹೀಗಿದ್ದರೂ ನಾನು ಮೇಲೂ ಅವನು ಕೀಳು ಎಂಬ ಭಾವನೆ ಅರಿವುಗೆಟ್ಟ ಮನಸ್ಸಿನಲ್ಲಿ. ವರ್ಗ ವ್ಯತ್ಯಾಸ ಮನುಷ್ಯ ಮಾತ್ರದವನ ಕಲ್ಪನೆಯಲ್ಲದೆ ದೈವ ನಿರ್ಮಿತವಲ್ಲ. ಲೋಕಪಾಲಕನಾದ ನಮ್ಮ ಪಾಂಡುರಂಗನ ದೃಷ್ಟಿಯಲ್ಲಿ ಪ್ರಪಂಚದ ಸಮಸ್ತ ಜೀವರಾಶಿಗಳೂ ಒಂದೇ. ನಿರ್ಮಲಾಂತಃಕರಣ ಉಳ್ಳವರೆಲ್ಲರೂ ಅವನ ಪ್ರೇಮಕ್ಕೆ ಅರ್ಹರೇ. ಸತ್ಯವು ಹೀಗಿರುವಾಗ ಲೋಕ ಕಲ್ಯಾಣಕ್ಕೆ ಬಾಧಕವಾಗಿರುವ ಈ ಜಾತಿ ಭೇದಗಳಿಗೆ ಶರಣರಾಗಿ ಅನ್ಯಾಯವನ್ನು ಪ್ರೋತ್ಸಾಹಿಸಬೇಡಿ. ನಮ್ಮ ವಿಠಲನ ಆಗ್ರಹಕ್ಕೆ ಪಾತ್ರರಾಗಬೇಡಿ. ದಾಸರೇ, ಇವನು ಹೊಲೆಯ ಅಂತಲವೇ ಊರು ಹೊರಗಿಟ್ಟಿದ್ದು. ಧರ್ಮಾಧಿಕಾರಿಗಳೇ, ನಾನೊಂದು ಮಾತು ಹೇಳ್ತೀನಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮಾಡಬಾರದು ಮಾಡಿದ್ರೆ ಆಗಬಾರದಾಗುತ್ತೆ, ಇದು ಸತ್ಯ. ನಡೀರಿ.
ಆ ಕಡೆ ಮೈಲಿಗೆ ಈ ಕಡೆ ನಡೀರ್ರಿ. ಅನಾಚಾರ. ಲೋ ಹನುಮು, ಏನಮ್ಮ? ಇಲ್ಲೇ ಕೂತ್ಕೊಂಡು ಇವಳು ನೋಡ್ತಿರು. ಕೈ ನೋವು ಅಂತ ಏನಾದ್ರೂ ಕಳ್ಳಾಟಾಡ್ದೆ ಒಂದು ಬಿಗಿ. ನಿನಗೇನಮ್ಮ? ಇಲ್ಲಮ್ಮ, ಇಲ್ಲ. ಕರುಣಾಮಯಿ ನಮ್ಮಮ್ಮ. ರೊಕ್ಕ ಇಳಿದು ಬಂದು ಸಹಾಯ ಮಾಡ್ಲಾ? ಲೋ ಹನುಮು, ಅಮ್ಮ ಇಲ್ಲೇ ಇತ್ತು, ನೀನು ಸೊಸೆ ನೋಡ್ಕೊತಾ ಇದ್ದೀನಮ್ಮ. ಏ ರುಕ್ಕಿ, ಬೇಗ ಬೇಗ ಬೀಸೆ. ಬೇಡ ಬೇಡ, ನೀವು ನನ್ನ ಭಾಗದ ದೇವರು, ಕೆಲಸ ಮಾಡ್ಕೊಡ್ತು. ಓ, ನಾನ್ ದೇವ್ರು, ನೀನು ಭಕ್ತೆ. ಭಕ್ತಳಿ ಬೇಸರವಾಗದೇ ಇರೋ ಹಾಗೆ ದೇವ್ರು ಹಾಡು ಹೇಳ್ತಾ ಕೂತಿರ್ತಾರೆ. ನೀನು ಬೀಸು. ಬೀಸು ಬೀಸಲ ಬೀಸ ಕಲ್ಲೆ, ಬೀಸು ಬೀಸಲ ರಾಗಿ ಕಲ್ಲೆ, ಪುಟ್ಟ ತಾಯಿ ಬೆಳ್ಳಿ ಕಡಗದ ಕೈಲಿ ತಾಳೆ ಬೀಸುತ್ತಾಳೆ. ಬೀಸು ಬೀಸಲ ಕಲ್ಲೆ ರಾಗಿ ಕಲ್ಲೆ, ಬೀಸು ಬೀಸಲ ಕಲ್ಲೆ ರಾಗಿ ಕಲ್ಲೆ, ಪುಟ್ಟ ತಾಯಿ ಬೆಳ್ಳಿ ಕಡಗದ ಕೈಲಿ ತಾಳೆ ಬೀಸುತ್ತಾಳೆ. ಬೀಸು ಬೀಸಲ ಕಲ್ಲೆ ರಾಗಿ ಕಲ್ಲೆ, ಬೀಸು ಬೀಸಲ ಕಲ್ಲೆ ಬೇಸ ಬೇಸಲ ರಾಗಿ ಕಲ್ಲೆ, ಬೇಸ ಬೇಸಲ ರಾಗಿ ಬೇಸ ಬೇಸಲ ಅಮ್ಮ, ನನ್ ಕಷ್ಟ ಹೇಳ್ಕೊಳ್ಳಕ್ಕೂ ಯಾರು ಇಲ್ವಲ್ಲ. ತಲೆ ಸುತ್ತಾ ಇದೆಲ್ಲ. ಪಾಂಡುರಂಗ, ಎಲ್ಲಿಗೆ ವೀಣೆ ತಗೊಂಡೋಗ್ತಿದೀಯಮ್ಮ? ಒಳಗೆ ಯಾರು ಇಲ್ಲ. ಸಂತೋಷ. ಬೇರೆ ಯಾರು ಇಲ್ದೇ ಇರೋ ಹೊತ್ತಿನಲ್ಲೇ ನಾನ್ ದೇವ್ರ ಮುಂದೆ ವೀಣೆ ನುಡಿಸಿದ್ರೆ ಅವ್ರು ಪ್ರತ್ಯಕ್ಷವಾಗಿ ಬಂದು ಆನಂದ ಪಡ್ತಾರೆ. ಅವ್ರು ವೀಣೆ ನುಡಿಸಿದ್ರೆ ನಾನ್ ಆನಂದ ಪಡ್ತೀನಿ. ಚೆನ್ನಾಗಿತ್ತು. ಹಗಲು ರಾತ್ರಿ ದೇವರ ನಾಮಸ್ಮರಣೆ ಮಾಡ್ತಿರೋ ನನಗೇ ದರ್ಶನ ಕೊಡದ ಆ ದೇವರು ಕೇವಲ ನಿನ್ನ ವೀಣೆಯ ಗಾನಕ್ಕೆ ಬೆರಗಾಗಿ ಬಂದು ಆನಂದ ಪಡ್ತಾನೆಯೇ? ಮೊದಲು ಭಕ್ತಿ ಪಕ್ವಬೇಕು, ಆಮೇಲೆ ದೇವ್ರ ದರ್ಶನ ಮಾಡೋ ಭಾಗ್ಯ ಲಭಿಸೋದು. ನೀವೆಲ್ಲಿಗೆ ಬರ್ತಿದ್ದೀರಿ? ನೀ ನೋಡೋ ದೇವ್ರನ್ನ ನಾನು ನೋಡೋದಕ್ಕೆ. ನಾನೇ ಎಲ್ಲ ತಿಳಿದವನು ಅನ್ನೋ ಅಹಂಕಾರ ಇರೋ ನಿಮ್ಮಂತವ್ರಿದ್ರೆ ದೇವರು ನನಗೂ ದರ್ಶನ ಕೊಡಲ್ಲ. ದಯವಿಟ್ಟು ಹಿಂಬಾಲಿಸ್ಬೇಡಿ. ಹಾಗೆ ನಿಜ ತಾನೆ? ಸತ್ಯವಾಗಿ. ಸಂಗೀತವೇ ಇದು, ಸಂಗೀತವೇ ಇದು. ಅಯ್ಯೋ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಆ ಪರಮಾತ್ಮನ ವೀಣಾಗಾನ ಕೇಳಿ ಅನುಭವಿಸ್ತಿದ್ದ ಆನಂದನ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ರಲ್ಲ. ಏನು? ಪರಮಾತ್ಮನ ವೀಣಾಗಾನವೇ ಅದು. ಕಲ್ಯಾಣಿ ರಾಗ ನುಡಿಸುವಾಗ ಕರಹರಪ್ರಿಯ ಶಂಕರಾಭರಣಗಳ ಸ್ವರಗಳೇಕೆ ಬಂದಿದ್ದು? ನುಡಿಸೋನು ಅವನವನ ಕಲ್ಪನಾ ಸಾಧನಾ ಶಕ್ತಿಗೆ ಹೊಂದಿಕೊಂಡು ಅಭಿಲಾಷೆಗೆ ತಕ್ಕ ಹಾಗೆ ನುಡಿಸುತ್ತಾನೆ. ಅದರಲ್ಲಿ ತಪ್ಪೇನು? ಓಹೋ, ಅಭಿಲಾಷೆಗೆ ತಕ್ಕ ಹಾಗೆ ನುಡಿಸುತ್ತಿದ್ದ ಆ ನಿನ್ನ ದೇವರು ನಾನು ಬಂದ ತಕ್ಷಣ ಎಲ್ಲಿಗೆ ಓಡಿ ಹೋದ? ಕಲೆಯಲ್ಲಿ ಸಿದ್ಧಿ ಪಡೆಯೋದಿಕ್ಕೆ ಬದಲು ಅಹಂಕಾರದಿಂದ ಮತ್ತೊಬ್ಬರ ಪಾಂಡಿತ್ಯವನ್ನು ಅಳಿಯೋ ಜನರಿಗೆ ಕಾಣಿಸಬಾರದು ಅಂತ. ಏನಂತೆ? ನಾನು ಅಹಂಕಾರಿನೇ? ನಿಮ್ಮ ಪ್ರತಿ ಮಾತಿನಲ್ಲೂ ಬರೋ ಆ ನಾನು ಅನ್ನೋದೇ ಅಹಂಕಾರ. ಕಲೆಗೆ ಭಾಷಾ ಭೇದವಾಗಲಿ, ವರ್ಗ ವ್ಯತ್ಯಾಸವಾಗಲಿ, ವಯೋಪರಿಮಿತಿಯಾಗಲಿ ಇಲ್ಲ. ಅದು ಪೂರ್ಣ ಚಂದ್ರನಂತೆ. ನಾನು ನನ್ನಿಂದ ಅನ್ನೋ ಅಹಂಕಾರ ಗ್ರಹಣ ಹಿಡಿದಂತೆ. ಇಷ್ಟು ಸೊಕ್ಕಿನಿಂದ ಮಾತನಾಡ್ತಿರೋ ನೀನ್ ಯಾರು? ನಾನೇ.
ಎಂಥ ಕೆಲಸ ಮಾಡಿಬಿಟ್ಟೆ, ಎಂಥ ಕೆಲಸ ಮಾಡಿಬಿಟ್ಟೆ. ಸಂಗೀತ ದೇವತೆಯಲ್ಲಿ ಸ್ವರದ ಪ್ರಶ್ನೆ ಎತ್ತಿ ಸ್ವಪ್ರತಿಷ್ಠೆಗೆ ಅಡಿಯಾಳಾಗಿ ಬಿಟ್ಟೆನೆ. ಅಯ್ಯೋ ಅಮ್ಮ, ಅಮ್ಮ, ನಿನ್ನ ಮಾತು ಸತ್ಯ ತಾಯಿ. ನಾನು ನಿಜವಾಗಿಯೂ ಅಹಂಕಾರಿ, ವಾಗ್ದೇವಿಯೊಡನೆ ವಾದಿಸಿದ ಪರಮ ಪಾಪಿ. ಅಯ್ಯಯ್ಯೋ, ನಿನ್ನ ಆಶೀರ್ವಾದ ಪಡೆಯದೇ ಹೋದೆನೆ. ತಂದೆ, ತಂದೆ, ಮತಿಹೀನ ನಾನು, ಮಹಾಮಹಿಮ ನೀನು. ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸು ತಂದೆ. ಕಲಾವಿದರಿಗೆ ನಾನೋ ನನ್ನಿಂದ ಎಂಬ ಅಹಂಕಾರವನ್ನು ಎಂದೆಂದಿಗೂ ಕೊಡದಿರೋ ಶ್ರೀನಿವಾಸ. ಬಡವರೊಳಗೆ ಎನ್ನಿಂದ ಅಷ್ಟೊಂದು ಅಕ್ಕಿ ಗೋಧಿ ಎಲ್ಲ ಹಿಟ್ಟು ಮಾಡಿಬಿಟ್ಟಿದ್ದಾಳೆ. ನಿಜವಾಗ್ಲೂ ಇವಳು ಹೆಂಡಲ್ಲ, ಪಿಶಾಚಿ. ಪಿಶಾಚಿ. ಅತ್ತಮ್ಮ, ನಂಗೆ ಯಾಕೋ ತಲೆ ಸುತ್ತಾ ಇತ್ತು, ನನ್ನನ್ನು ಕ್ಷಮಿಸಿ. ಅಯ್ಯೋ, ನನ್ನ ಹತ್ರ ಬರಬೇಡ, ನಿನಗೆ ಪಿಶಾಚಿ ಮೆಟ್ಕೊಂಡಿದೆ. ಸ್ವಾಮಿ, ಪಿಶಾಚಿ. ಅಪ್ಪಣ್ಣ, ಅಪ್ಪಣ್ಣ, ಲೋ ಅಪ್ಪಣ್ಣ, ಬೇಗ ಇನ್ನೊಂದು ಚಮ್ ನೀರು ತಗೊಂಬರೋ. ನೀರು ಬೇಕು ಅಂತ ಎಷ್ಟು ಸಾರಿ ಹೇಳೋದು? ಕರೆದ ತಕ್ಷಣ ಬರಬೇಕು ಅನ್ನೋದು ಗೊತ್ತಿಲ್ಲ ವಿವೇಕಿ. ದಾಸರಾದ ಮೇಲೂ ಸೀನಪ್ಪ ನಾಯಕರ ಕೋಪ ದರ್ಪ ಇಳಿಲಿಲ್ಲ. ಇರಲಿ ನೋಡಿ ಧರ್ಮಾಧಿಕಾರಿಗಳೇ, ಇದೇನ ನ್ಯಾಯ? ಪಾಂಡವನ ಹಣೆಯಲ್ಲಿ ರಕ್ತ ಸುರಿತಿದೆ. ನನಗೆ ಯಾಕೋ ತುಂಬಾ ಭಯವಾಗ್ತಿದೆ. ಅರ್ಚಕರೇ, ಈಗ ಏನ್ ಮಾಡೋದು ಹೇಳಿ? ರಕ್ತ ನಿಲ್ಸೋ ಬಗೆ ಹೇಗೆ? ಅಪ್ಪಣ್ಣ, ಅಪ್ಪಣ್ಣ, ಏನೋ ಇದು? ಈಗ ತಾನೇ ನೀರು ತಂದು ಕೊಟ್ಟೆ, ಅಷ್ಟರೊಳಗೆ ನಿದ್ದೇನಪ್ಪ? ನಾನ್ ನೀರ್ ತಂದು ಕೊಟ್ನೆ ಇಲ್ವಲ್ಲ? ಏನು ಇದು? ಕಣ್ವರ್ಸ್ಕೊತಿದ್ಯೇನೋ? ಸತ್ಯವಾಗೂ ಇಲ್ಲ ಗುರುಗಳೇ, ನಾನ್ ರಾತ್ರಿ ಮಲದು ಹೀಗೆ ಹೇಳ್ತಾ ಇದ್ದೀನಿ. ಸರಿ ಹೋಯ್ತಪ್ಪ, ಗೊತ್ತಾಯ್ತು. ಸ್ನಾನಕ್ಕೆ ಸಿದ್ಧಗಳು ಮಾಡು. ಅರ್ಚಕರೇ, ಸ್ವಾಮಿ, ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ. ರಕ್ತ ನಿಲ್ಸೋದಕ್ಕೆ ಉಪಾಯ ಹೇಳಿ. ಅಷ್ಟು ಸುಲಭವಾಗಿ ರಕ್ತ ಸುರಿಯೋದನ್ನು ನಿಲ್ಲಿಸೋಕೆ ಸಾಧ್ಯವಿಲ್ಲ ಧರ್ಮಾಧಿಕಾರಿಗಳೇ. ಆ ಹಾಳಾದವನು ಕರ್ಕೊಂಡ್ಬಂದು ಇಲ್ಲಿ ಪ್ರಾಣ ತೆಗೆಸಿ ಪಾವನವಾದ ಪಾಂಡುರಂಗ ಮಂದಿರವನ್ನೇ ಅಪವಿತ್ರ ಮಾಡಿಬಿಟ್ಟಲ್ರಿ ನಿಮ್ಮ ಹಾಳು ಪುರಂದರ ದಾಸರು. ಧರ್ಮದರ್ಶಿಗಳು ತಾವಾದ್ರೂ ತಿಳುವಳಿಕೆ ತೆಗೆದುಕೊಂಡು ತಕ್ಕ ಸಮಯಕ್ಕೆ ತಕ್ಷಣ ತಕ್ಕ ಪ್ರಾಯಶ್ಚಿತ್ತ ಮಾಡಿದ್ರೆ ಇವತ್ತು ಹೀಗೆ ಆಗ್ತಾನೆ ಇರ್ಲಿಲ್ಲ. ಪಾಂಡುರಂಗ, ಪಂಡಿತ, ಏನಿದೆ ವಿಚಿತ್ರ? ನಿತ್ಯಾನಂದನೆಂದು ಭಕ್ತ ಸಮುದಾಯದಿಂದ ಹೊಗಳಿಸಿಕೊಳ್ಳುವ ನಿನ್ನ ಮುಖದಲ್ಲಿ ವೇದನೆ ಏನು ಸ್ವಾಮಿ? ಪರಮಾತ್ಮ, ಕುರುಕ್ಷೇತ್ರದಲ್ಲಿ ಪಾರ್ಥಸಾರಥಿಯಾಗಿ ರಣರಂಗವನ್ನು ಪ್ರವೇಶಿಸಿದಾಗ ಸಂಗ್ರಾಮ ಸಿಂಹ ಭೀಷ್ಮನ ಕ್ರೂರ ಬಾಣಗಳು ಸ್ಪರ್ಶಿಸಿದಂದು ಈ ರೀತಿ ರಕ್ತಧಾರ ಹರಿದಿರಲಾರದೆ. ವಿಠಲ, ಕೇವಲ ನಾಮಸ್ಮರಣೆ ಮಾತ್ರದಿಂದ ಭವರೋಗವನ್ನೇ ವಾಸಿ ಮಾಡುವ ಧನ್ವಂತರಿ ನೀನು. ನಿನ್ನ ಹಣೆಯಿಂದ ಈ ರಕ್ತಧಾರ ಏನು ಸ್ವಾಮಿ? ಮೊನ್ನೆ ದಿನ ಕರೆದ ತಕ್ಷಣ ನಾ ಕೈ ಮುಕ್ಕೊಂಡು ಹೋಗ್ಲಿಲ್ಲ ಅಂತ ನಮ್ಮ ಆಚೆ ಕೋಪಿಸ್ಕೊಂಡು ಕೈಲಿದ್ದ ಚೊಂಬಿನಿಂದ ಹಣೆ ಮೇಲೆ ಫಟ್ ಅಂತ ಕುಟ್ಟಿದ್ಲು. ತಕ್ಷಣ ಹಣೆ ಒಡೆದು ರಕ್ತ ನದಿ ಹಾಗೆ ಸುರಿಯೋದಕ್ಕೆ ಪ್ರಾರಂಭ. ಚೆಂಬಿನಿಂದ ಕುಟ್ಟಿ ರಕ್ತ. ನೀರು ಬೇಕು ಅಂತ ಎಷ್ಟು ಸಾರಿ ಹೇಳೋದು? ಕರೆದ ತಕ್ಷಣ ಬರಬೇಕು ಅನ್ನೋದು ಗೊತ್ತಿಲ್ಲ ವಿವೇಕಿ. ಏನೋ ಇದು? ಈಗ ತಾನೇ ನೀರು ತಂದು ಕೊಟ್ಟೆ, ಅಷ್ಟರೊಳಗೆ ನಿದ್ದೇನಪ್ಪ? ನಾನ್ ನೀರ್ ತಂದು ಕೊಟ್ನೆ ಇಲ್ವಲ್ಲ? ಅಪ್ಪಣ್ಣ, ಇಲ್ಲ ಇಲ್ಲ, ನೀವೇ
ವಿಠಲ, ಅಯ್ಯೋ ಪಾಂಡುರಂಗ, ಎಂಥ ಕೆಲಸ ಮಾಡಿಬಿಟ್ಟೆ. ಮುಂರೂಪದಿಂದ ಎಂಥ ಅಚಾತುರ್ಯ ನಡೆಸಿಬಿಟ್ಟೆ. ಅಯ್ಯೋ, ಪೂಜಿಸಿ ಸೇವಿಸಬೇಕಾದ ಕೈಗಳಿಂದ ನಿನ್ನನ್ನು ಘಾಸಿಗೊಳಿಸಿ ಕೆಟ್ಟನೇ ಸ್ವಾಮಿ. ನಿನ್ನ ಪಾವನ ಪಾದ ಪದ್ಮಗಳನ್ನು ಮುಟ್ಟಿ ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕಾದ ನಾನು ಅಜ್ಞಾನದಿಂದ ಮೈಮರೆತು ಹಣೆಯ ಮೇಲೆ ಕುಟ್ಟಿ ನಿನ್ನನ್ನು ನೋಯಿಸಿ ಬಿಟ್ಟನೆ. ಇದೆಲ್ಲ ನಮ್ಗೆ ತಾನೆ. ಈ ಭಿಕಾರಿ ತಂದು ಕೊಟ್ಟಿರೋ ರತ್ನ ಕಂಕಣ ಎಲ್ಲ ನೀನು. ನಾನು ಏನು ಅಂತಿದ್ದೆ, ಪರವಾಗಿಲ್ವೇ ದಾಸರು? ಈ ದಾಸರ ವಿಷಯ ನಿಮಗೆ ಏನು ಗೊತ್ತಿದೆ? ನಾನು ಮನಸ್ಸು ಮಾಡಿದ್ರೆ ಬರೀ ರತ್ನ ಕಂಕಣನೇ ಏನು, ನವರತ್ನಗಳಿಂದ ಮಾಡಿರೋ ಒಡ್ಯಾಣ, ಕಿರೀಟ, ಕವಚಗಳನ್ನೆಲ್ಲ ಕೊಡಬಲ್ಲೆ. ಅಷ್ಟು ಮಾಡಿ ಸಾಕು. ಈ ಮನೆಯೊಳಗೆ ಇನ್ನೊಬ್ಬರನ್ನೂ ಸೇರ್ಸಲ್ಲ ನಾನು. ಮಗು ಚಿತ್ರು, ಅಮ್ಮ ಒಳಗೋಗಿ ಬಿಸಿ ಬಿಸಿ ಹಾಲು ತಂದ್ಕೊಡು. ಪಾಪ ವೀಣೆ ನುಡಿಸಿ ದಾಸರು ತುಂಬಾ ದಣದಿದ್ದಾರೆ. ಏನು ಬೇಡ, ನಿಮ್ ವಿಶ್ವಾಸವೇ ಸಾಕು. ಇದನ್ನ ಒಡೆ ಗಟ್ಟಿಗೆಲಿಟ್ಟು ಭದ್ರ ಬೀಗ ಹಾಕೋಣ. ನಾನ್ ಬರ್ತೀನಿ. ಆಗ್ಲಿ ಆಗ್ಲಿ ಬಾಬಾ. ಪಾಂಡುರಂಗನ ಕೈಗಳಲ್ಲಿನ ರತ್ನ ಕಂಕಣದ ಕಳವು. ಅರ್ಚಕರೇ, ನಿನ್ನೆ ರಾತ್ರಿ ಬಾಗಿಲು ಮುಚ್ಚು ವೇಳೆ ಪಾಂಡುರಂಗನ ಕೈಗಳಲ್ಲಿ ರತ್ನ ಕಂಕಣಗಳನ್ನು ನೋಡಿದ ಜ್ಞಾಪಕವಿದೆಯೇ? ಕಂಕಣಗಳು ಇದು ಮಹಾಸ್ವಾಮಿ. ನಾನು ನೋಡಿದೆ ಇತ್ತು ಸ್ವಾಮಿ. ಮುಚ್ಚಿದ ಬಾಗಿಲು ಮುಚ್ಚಿದಂತೆಯೇ ಇದ್ದು ಕಳ್ಳತನ ಹೇಗಾಯಿತು? ಇದನ್ನು ಗೊತ್ತು ಮಾಡೋ ಬಗೆ ಹೇಗೆ? ಧರ್ಮಾಧಿಕಾರಿಗಳೇ, ಪಾಂಡುರಂಗನ ರತ್ನ ಕಂಕಣಗಳು ಕಳವಾಗಿವೆ. ಇದನ್ನು ಪತ್ತೆ ಹಚ್ಚಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು ಎಂದು ಡಂಗೂರ ಹೊರಡಿಸಿರಿ. ಮಹಾಜನಗಳೇ ಕೇಳಿ ಕೇಳಿ, ನಮ್ಮ ದೇವಸ್ಥಾನದಲ್ಲಿ ನಡೆಯಬಾರದು ನಡೆದು ಹೋಗಿದೆ. ಪಾಂಡುರಂಗನ ಕೈಯಲ್ಲಿದ್ದ 2 ರತ್ನ ಕಂಕಣಗಳು ಕಳವಾಗಿದೆ. ಕದ್ದವರು ತಾವಾಗಿಯೇ ತಂದು ಕೊಟ್ಟರೆ ಕ್ಷಮಿಸುತ್ತಾರೆ, ಇಲ್ಲದಿದ್ದರೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾರೆ. ಇದು ನಮ್ಮ ಧರ್ಮಾಧಿಕಾರಿಗಳ ಆಜ್ಞೆ. ಚಿತ್ರ ಚಿತ್ರ, ಏನಮ್ಮ ಏನ್ ಬೇಕು? ಆ ಕಳ್ಳದಾಸನ್ನ ಮನೆಯ ಒಳಗೆ ಸೇರಿಸ್ಬೇಡ ಅಂತ ನಾ ಬಡ್ಕೊಂಡೆ. ಕೇಳಿದೆ ನನ್ನ ಮಾತನ್ನ. ನೋಡೀಗ ಎಂತ ಅನಾಹುತವಾಗಿದೆ. ಏನಾಯ್ತಮ್ಮ? ಗುಡಿಯಿಂದ ಪಾಂಡುರಂಗನ ರತ್ನ ಕಂಕಣನೇ ಕದ್ದು ತಂದು ಕೊಟ್ಟಿದ್ದಾರೆ ಆ ಕಳ್ಳದಾಸ. ಯಾರು ಹೇಳಿದ್ರಮ್ಮ? ಡಂಗೂರ ಸಾರ್ತಿದ್ದಾರೆ. ನಾವೇ ಹೋಗಿ ಇದ್ ವಿಷಯ ತಿಳಿಸ್ಬಿಟ್ರೆ ಕ್ಷಮಿಸ್ಬಿಡ್ತಾರಂತೆ, ಇಲ್ದಿದ್ರೆ ಕಠಿಣ ಶಿಕ್ಷೆ ಅಂತೆ. ಈಗ್ಲೇ ಹೋಗಿ ಕೊತ್ತವಾಲ್ರಿಗೆ ನಡೆದಿದ್ದನ್ನ ತಿಳಿಸಿ ಗ್ರಹಚಾರ ಬಿಡಿಸ್ತೀನಿ ಆ ಬೂಟಕ್ಕೆ ದಾಸನಿಗೆ. ಸ್ವಲ್ಪ ಇರಮ್ಮ, ನಾನು ಬರ್ತೀನಿ. ನೀನ್ ಬರ್ಬೇಕಾದ್ದು ನಾಳೆ ಸಾಕ್ಷಿ ಹೇಳಕ್ಕೆ. ಈಗ ನಿನ್ ಮನೇಲೇ ಇರು. ಸ್ವಾಮಿ ತಗೊಳ್ಳಿ ರತ್ನ ಕಂಕಣನ. ಇದು ನಿನ್ನ ಹತ್ರ ಹೇಗ್ ಬಂತು? ಆ ಪುರಂದ್ರದಾಸರು ತಾವಾಗೆ ನಮ್ಮ ಮನೆಗ್ ಬಂದು ನನ್ನ ಮಗಳು ಕುಣಿಯೋದನ್ನ ನೋಡಿ ಮೆಚ್ಚಿ ಬಹುಮಾನ ಅಂತ ಕೊಟ್ರು. ನನ್ ಕಂದ ತಿಳಿದೆ ತಗೊಂಡ್ಬಿಡ್ತು. ಪುರಂದರದಾಸರು ನಿಮ್ಮನೆ ಬಂದಿದ್ರೆ? ನಿಮ್ಮ ಮನೆಗೂ ಬಂದಿದ್ರು. ಸ್ವಾಮಿ ನಿಮ್ ಕಾಲಿಡ್ ಕೇಳ್ಕೊಳ್ತೀನಿ, ನನಗೂ ನನ್ ಮಗಳಿಗೂ ಏನ್ ತೊಂದರೆ ಕೊಡ್ಬೇಡಿ. ದೊಡ್ಡ ಕೊತ್ವಾಲ್ರು ದೇವಸ್ಥಾನದಲ್ಲಿ ವಿಚಾರಿಸ್ಕೋತಾರೆ. ಈಗ ಹೋಗು. ನಮಸ್ಕಾರ ಸ್ವಾಮಿ, ನಮಸ್ಕಾರ. ನಮ್ದೇನೂ ತಪ್ಪಿಲ್ಲ. ನಾನು ಬರ್ತೀನಿ. ದಾಸರೇ, ತಾವು ಪಾಂಡುರಂಗನ ಕೈರತ್ನ ಕಂಕಣವನ್ನು ಕದ್ದು ನರ್ತಕಿ ಚಿತ್ರಲೇಖೆಗೆ ಕೊಟ್ಟರೆಂದು ದೂರು ತಂದಿದ್ದಾರೆ ಕೊತ್ವಾಲರು. ಇದಕ್ಕೆ ತಾವೇನು ಹೇಳುತ್ತೀರಿ? ಇದ್ದ ಅಪರಿಮಿತ ಐಶ್ವರ್ಯವನ್ನೇ ಶ್ರೀಕೃಷ್ಣಾರ್ಪಣವೆಂದು ಶ್ರೀಹರಿಯ ಪಾದಾರವಿಂದಗಳಲ್ಲಿ ಅರ್ಪಿಸಿ ಇಂದಿರಾಪತಿ ಪುರಂದರ ವಿಠಲನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿಯನ್ನು ಅವಲಂಬಿಸಿರುವ ನನಗೆ ರತ್ನ ಕಂಕಣದ ಬೈಕಿ ಏಕೆ? ಅದನ್ನು ಆಕೆಗೆ ಕೊಡುವ ಧಾರಾಳತಾನೇ ಏಕೆ? ಧರ್ಮಾಧಿಕಾರಿಗಳೇ, ತಪ್ಪು ಮಾಡಿದವರು ಯಾರು ಮಾಡಿದ ತಪ್ಪನ್ನು ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ. ಕಂಬಕ್ಕೆಟ್ಟಿ ನಾಲ್ಕು ಬಿಗಿದ್ರೆ ನಿಜ ತಾನಾಗಿ ಹೊರಬೀಳುತ್ತೆ. ಅಯ್ಯೋ ಪಾಪಿಗಳ ಅಪ್ಪಣ್ಣ. ಸುಮ್ಮನೆ ಇಲ್ಲ ಗುರುಗಳೇ, ಇಲ್ಲಿ ಸೇರಿರೋ ಧರ್ಮಸಭೆಯಲ್ಲ, ವಂಚಕರ ಸಭೆ. ಅಧಿಕಾರಿಗಳ ನಿರ್ಧಾರವನ್ನು ಆಕ್ಷೇಪಿಸುವುದು ಅಸಭ್ಯತನ. ಸುಮ್ಮನೆ ದಾಸ್ರೆ, ಮಿತಿ ಇಲ್ಲದ ತಾಳ್ಮೆಯಿಂದ ಹಾನಿಯೇ ಹೊರತು ಒಳ್ಳೇದಲ್ಲ. ಅಯ್ಯೋ ಬೇಡಿ ಸ್ವಾಮಿ, ಮತ್ತೆ ಕೋಪದ ಚಿಂತೆ ಬೇಡಿ. ಕೋಪ ಮಹಾ ಅನರ್ಥಕಾರಿ. ದಾಸರೇ, ದಯಮಾಡಿ ನಿಜ ಹೇಳಿಬಿಡಿ. ಸುಳ್ಳು ತಿಳಿದವರಿಗೆ ಭೂಷಣವಲ್ಲ.
ಹರಿದಾಸರ ನಿಘಂಟಿನಲ್ಲಿ ಸುಳ್ಳೆಂಬ ಪದವೇ ಇಲ್ಲ. ಹಾಗಾದ್ರೆ ಕಂಕಣದ ವಿಷಯ ತಮಗೆ ಏನೂ ತಿಳಿಯದು ಅನ್ನಿ. ಖಂಡಿತವಾಗಿ ತಿಳಿ. ಚಿತ್ರಲೇಖ, ದಾಸರು ಹೇಳಿದುದನ್ನು ಕೇಳದೆ ತಾನೇ ರತ್ನ ಕಂಕಣ ಸಿಕ್ಕಿದುದು ನಿನ್ನ ಹತ್ತಿರ. ದಾಸರೇ ಅದನ್ನು ನಿನಗೆ ತಂದುಕೊಟ್ಟರೆಂದು ಸರಿಯಾದ ಸಾಕ್ಷಿ ಸಿಕ್ಕದಿದ್ದಲ್ಲಿ ನಿನ್ನನ್ನೇ ಅಪರಾಧಿ ಎಂದು ತೀರ್ಮಾನಿಸಬೇಕಾಗತ್ತೆ. ಎಚ್ಚರಿಕೆ. ಧರ್ಮಾಧಿಕಾರಿಗಳೇ, ನಾ ಹೇಳ್ತಾ ಇರೋದೆಲ್ಲ ಸತ್ಯ. ಇಷ್ಟು ಬೆಲೆ ಬಾಳ ರತ್ನ ಕಂಕಣ ನಮಗೇನೆ ಅಂತ ದಾಸರನ್ನು ಕೇಳಿದ್ದಕ್ಕೆ, ಹೌದು ನಿಮಗೇನೆ, ನಾನ್ ಮನಸ್ಸು ಮಾಡಿದ್ರೆ ವಜ್ರ ಕಿರೀಟ, ವಡ್ಡಿ ಹಣ, ಕವಚಗಳನ್ನು ಕೊಡಬಲ್ಲೆ ಅಂತಂದ್ರು ಅಲ್ವೇನೆ ಚಿತ್ರು? ಮಗಳೇ, ಯಾಕೆ ಸುಮ್ಮನಿದ್ದಿ? ಹೌದು ಧರ್ಮಾಧಿಕಾರಿಗಳೇ. ನೋಡಿದ್ರೆ ಈಗ ಗೊತ್ತಾಯ್ತೆ ದಾಸರೇ ಕೊಟ್ಟಿದ್ದು ಅಂತ. ಈ ದಾಸರೇ ಕೈ ಮುಗಿದು ಕೇಳ್ಕೊಳ್ತೀನಿ, ಸುಮ್ಮನೆ ನಮ್ಮನ್ನ ಯಾಕೆ ಹಿಂಸೆ ಮಾಡ್ತೀರಿ? ನೀವು ಮಾಡಿದ ತಪ್ಪು ನಾವು ಒಪ್ಕೊಂಬಿಡಿ. ದಾಸರೇ, ತಾವು ಈಗೇನ್ ಹೇಳ್ತೀರಿ? ಆಗೋಯ್ತು, ಒಪ್ಕೊಂಬಿಡಿ ದಾಸ್ರೇ. ಹರಿ ಹರಿ, ಇದೆಂತಹ ವಿಚಿತ್ರ ಅಪವಾದ ತಂದೊಡ್ಡಿ ವಿನೋದ ನೋಡುತ್ತಿರುವೆ ಪಾಂಡುರಂಗ. ನಿನ್ನ ನಾಮ ಭಂಡಾರ ಕದ್ದೆನೆಂದು ದಾಸನ ಮೇಲೆ ಕೋಪಗೊಂಡಿರುವೆಯಾ ತಂದೆ? ಕೊತ್ವಾಲ್ರೇ, ಕಂಕಣ ದಾಸರ ಮೂಲಕ ಬಂತೆಂಬುದಕ್ಕೆ ಚಿತ್ರಲೇಖೆ ಮತ್ತು ಆಕೆಯ ತಾಯಿ ಹೇಳಿಕೆ ವಿನಃ ಬೇರೆ ಯಾವುದಾದರೂ ಸಾಕ್ಷಿ? ದಾಸರು ನರ್ತಕಿ ಚಿತ್ರಲೇಖೆಯ ಮನೆಗೆ ಹೋಗ್ತಿದ್ದನ್ನ ಕಣ್ಣಾರ ಕಂಡಿದ್ದಾರೆ ವಾಸುದೇವಾಚಾರ್ಯರು. ಹ್ಞೂನ್ರಿ, ನನ್ನ ಕಣ್ಣಾರ ನಾನೇ ಕಂಡು ಈ ಪುಣ್ಯಾತ್ಮಗೂ ತೋರಿಸಿದ್ದೀನಿ. ಹ್ಞೂನ್ರಿ. ಇವ್ರು ಹೇಳ್ತಾ ಇರೋ ಮಾತು ಸತ್ಯವಾಗೂ ನಿಜ. ಧರ್ಮಾಧಿಕಾರಿಗಳೇ, ಮಾಡಿರುವ ಕಳ್ಳತನವನ್ನು ಒಪ್ಪಿಸುವುದಕ್ಕೆ ಇದೊಂದೇ ದಾರಿ. ಗುರುಗಳೇ, 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 ಎಲ್ಲ ಪಾಂಡುರಂಗನ ಇಚ್ಛೆ, ಪಾಂಡುರಂಗನ ಇಚ್ಛೆ. ಗುರುಗಳೇ, ಹೇಳಿದ್ರೇನ್ರಿ ದಾಸರು ಮಾಡಿದ ಕೆಲಸ? ಏನ್ ಮಾಡ್ದಾಗ? ಪಾಂಡುರಂಗನ ಕೈ ರತ್ನ ಕಂಕಣ ಹಾಕದ್ದು ನರ್ತಕಿ ಚಿತ್ರಲೇಖೆ ಕೊಟ್ಟಿದ್ದಾರೆ. ಪುರಂದರದಾಸ ವಿಚಾರದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದ್ರೆ. ಯಾಕೆ ಕೊಟ್ಟಿರಬಾರ್ದು ಅಂದೆ? ಹೆಣ್ಣು ಹುಣ್ಣು ಎಂಥವ್ರ ಮನ್ಸನ್ನು ಬದಲಾಯಿಸೋದೆ. ರಾಮ, ಇಂಥ ಮಾತನ್ನು ಕೇಳುವುದು ಪಾಪ. ಅದು ನಿಜವೇ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮ್ಗೆ ಯಾಕೆ ಬೇಕು ಹೇಳಿ? ಸ್ವಾಮಿ, ಹೀಗೆ ಕಟ್ಟಿದ್ದಾರೆ, ಹೇಳಿ ಸ್ವಾಮಿ, ಹೇಳಿ. ಲಕ್ಷ್ಮಿ, ನನ್ನ ಪಾಂಡುರಂಗನ ರತ್ನ ಕಂಕಣವನ್ನು ನಾನೇ ಕದ್ದೆನೆಂದು ದಂಡಿಸುತ್ತಾರೆ. ನೀವು ಕದ್ದಿರಾ? ಹರಿ, ಸಮಸ್ತ ಆಶಾ ಆಕಾಂಕ್ಷೆಗಳನ್ನೆಲ್ಲ ವರ್ಧಿಸಿ ಪಾಂಡುರಂಗನ ನಾಮಾಮೃತವೇ ಜೀವದುಸಿರೆಂದು ನಂಬಿ ಅನವರತ ವಿಠಲನನ್ನು ಸ್ಮರಿಸುತ್ತಿರುವ ನನ್ನ ಸ್ವಾಮಿಯ ಮೇಲೆ ಇಂಥ ಅಪವಾದ ಹೊರತಲು ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು? ಲಕ್ಷ್ಮಿ, ಸ್ವಾಮಿ, ಹುಲಿಯ ಪೆಟ್ಟು ಪಡೆಯದೆ ಶಿಲೆ ಮೂರ್ತಿಯಾಗುವುದಿಲ್ಲ. ತೇಜಿದ ಹೊರತು ಚಂದನ ಗಂಧ ಕೊಡುವುದಿಲ್ಲ. ಎದುರಾಗುವ ಅಪವಾದ ಅಪಮಾನಗಳನ್ನು ತಾಳ್ಮೆಯಿಂದ ಸಹಿಸಿದಲ್ಲದೆ ಆತ್ಮ ಪರೀಕ್ಷೆ ಪರಿಪೂರ್ಣವಾಗುವುದಿಲ್ಲ. ಲಕ್ಷ್ಮಿ, ಪರಿಪೂರ್ಣವಾಗುವುದು. ಇದೆಲ್ಲ ಶ್ರೀಹರಿಯ ಕಪಟ ನಾಟಕ. ಸುಖವೋ ದುಃಖವೋ ಅವರವರ ಪಾಲನ ಪಾತ್ರಗಳನ್ನು ನಿರ್ವಹಿಸದೆ ಗತ್ಯಂತರವಿಲ್ಲ. ಲಕ್ಷ್ಮಿ, ನಾವು ಬೇಡುವವರು, ಅವನು ನೀಡುವವನು. ಜೋಳಿಗೆ ಹಾಕಿದ್ದನ್ನು ಸ್ವೀಕರಿಸಬೇಕಲ್ಲದೆ ಪ್ರಶ್ನಿಸುವ ಅಧಿಕಾರ ನಮಗಿಲ್ಲ. ಬಂದದ್ದನ್ನೆಲ್ಲ ಅನುಭವಿಸುವುದಕ್ಕೆ ಮಾತ್ರ ನಾವು ಬಾಧ್ಯ. ಲಕ್ಷ್ಮಿ, ದೂರ ಸರಿ, ದೂರ ಸರಿ. ದೂರ ಸರಿಯಿರಿ. ಸಾಧ್ಯವಿಲ್ಲ ಕೊತ್ವಾಲರೇ, ಸಾಧ್ಯವಿಲ್ಲ. ಶಿಕ್ಷಿಸುವುದಾದ್ರೆ ನಮ್ಮಿಬ್ಬರನ್ನು ಒಟ್ಟಿಗೆ ಶಿಕ್ಷಿಸಿರಿ. ಲಕ್ಷ್ಮಿ, ದೂರ ಸರಿ. ಇಲ್ಲ ಸ್ವಾಮಿ, ಇಲ್ಲ. ನನ್ನನ್ನು ಕ್ಷಮಿಸಿರಿ. ನಿಮ್ಮನ್ನು ಬಿಟ್ಟು ನಾನು ಕದಲಲಾರೆ ಸ್ವಾಮಿ. ಲಕ್ಷ್ಮಿ, ಪಾಂಡುರಂಗನ ಮೇಲೆ ಆಣೆ, ದೂರ ಸರಿ. ಪಾಂಡುರಂಗನ ಮೇಲೆ ಆಣೆ, ಪಾಂಡುರಂಗನ ಮೇಲೆ ಆಣೆ. ಬೇಗ ನಾಳಕ್ಕೆ ಬಿಗಿದ್ರೆ ಮಾಡ್ರೆ ತಪ್ಪನ್ನು ಒಪ್ಕೋತಾರೆ. ನಿನ್ನ ಪಾವನ ನಾಮವನ್ನು ಅನುಕ್ಷಣ ಸ್ಮರಿಸುವವರಿಗೆ ಯಾವ ಭಯವೂ ಇಲ್ಲವೆಂದು ನಂಬಿರುವ ಈ ದಾಸನನ್ನು ಅಪವಾದದ ಬೆಂಕಿಗೆ ತಳ್ಳಿ ಭಯಪಡಿಸುವುದರಲ್ಲಿ ನಿನಗಾಗುವ ಸಂತೋಷವಾದರೂ ಏನು ತಂದೆ? ವಿಠಲ, ಇದರಿಂದ ಲೋಕ ಹರಿಯನ್ನು ನಂಬಿದವರಿಗೆ ಕಡುಕಷ್ಟವೇ ಗತಿ ಎಂದು ಕೂಗುವುದು.
ಪಾಂಡುರಂಗನ ಭಕ್ತರಿಗೆ ಅಪಮಾನವೇ ಉಡುಗೊರೆ ಎಂದು ಹಾಡುವುದು, ವಿಠಲನ ದಾಸರಿಗೆ ಅಪವಾದವೇ ವರ ಎಂದು ಘೋಷಿಸುವುದು. ಬನ್ನಿ ಬನ್ನಿ ಬೇಗ ಬನ್ನಿ. ಇಲ್ಲಿ ನೋಡಿ, ರತ್ನ ಕಂಕಣಗಳು ಪಾಂಡುರಂಗನ ಕೈಗಳಲ್ಲೇ ಇವೆ. ಲಕ್ಷ್ಮಿ, ಸ್ವಾಮಿ, ವಿಠಲ, ಕಪಟ ನಾಟಕ ಸೂತ್ರಧಾರಿ, ತಿಳಿಯದೆ ಮಾಡಿದ ತಪ್ಪಿಗಾಗಿ ನನ್ನನ್ನು ದಂಡಿಸಿ ಮುಯಿಗಿ ಮುಯಿ ತೀರಿಸಿಕೊಳ್ಳುವುದೇ? ದಯಾಳು, ವೇಷ ಮರೆಸಿಕೊಂಡು ನೀರು ತಂದಾಗ ಶಿಷ್ಯನೇ ಎಂದು ಭ್ರಮಿಸಿ ನಿನ್ನ ತಲೆಗೆ ಕೆಟ್ಟ ಕೋಪದಿಂದ ಕುಟ್ಟಿ ನೋಯಿಸಿ ಬಿಟ್ಟಿನಲ್ಲ ಎಂದು ಎಷ್ಟು ಸಂಕಟ ಪಡುತ್ತಿದ್ದೆ ಸ್ವಾಮಿ. ಹೋಗ್ಲಿ, ಮುಯಿಗಿ ಮುಯಿ ತೀರಿತಲ್ಲ, ಈಗ ನಿನಗೆ ಸಮಾಧಾನವಾಯಿತೆ ತಂದೆ? ಸಮಾಧಾನವಾಯಿತೆ? ಈಗಲಾದ್ರೂ ಅರ್ಥವಾಯ್ತೆ ನಮ್ಮ ಗುರುಗಳ ಮಹಿಮೆ. ಅರ್ಥವಾಯ್ತೆ? ತಮಗೆ ಚೆನ್ನಾಗಿ ಅರ್ಥವಾಯ್ತಾ? ತಮಗೂ ಹಾಗಾದ್ರೆ ಹೋಗಿ ಗುರುಗಳ ಕಾಲಿಗೆ ಬೀಳಿ. ಕಾಲಿಗೆ ನಾವೇ ಹಿಡ್ಕೋಬೇಕೆ? ಇಲ್ವೇ? ಪುರಂದರದಾಸರೇ, ನಮ್ ಜೀವ ಹುಡುಕಿ, ನಮ್ ಜೀವ ಹುಡುಕಿ. ದಾಸರೇ, ನೀವು ದೈವಾಂಶ ಸಂಭೂತರು ಅಂತ ನಮ್ಮ ಗುರುಗಳು ವ್ಯಾಸರಾಯರು ಹೇಳಿದ್ದು ಸತ್ಯ. ಪುರಂದರದಾಸರೇ, ನಮ್ಮ ಸರ್ವಾಪರಾಧವನ್ನು ಮನ್ನಿಸಿ ಕಾಪಾಡಿ. ಎಲ್ಲರನ್ನು ಮನ್ನಿಸಿ ಕಾಪಾಡಲು ಪಾಂಡುರಂಗನಿರುವನು. ದಾಸರೇ, ನಮಗಿನ ಅಪ್ಪಣೆ. ಹೋಗಿ ಬನ್ನಿ, ಪಾಂಡುರಂಗನು ನಿಮಗೆ ಮಂಗಳವನ್ನುಂಟು ಮಾಡಿ. ಹೋಗಿ. ಸ್ವಾಮಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಅಷ್ಟರಲ್ಲೇ ಏನ್ ವಿಷಯ ಲಕ್ಷ್ಮಿ? ನಮ್ಮ ರುಕ್ಮಿಣಿಗೆ ಅವ್ರ ಅತ್ತೆ ಮನೆ ತುಂಬಾ ಕಿರುಕುಳ ಕೊಡ್ತಿದ್ದಾರಂತೆ. ನಾವಿಬ್ರು ಹೋಗೊಂದ್ಸಲ ಅವಳನ್ನ ನೋಡಿದಿದ್ರೆ ಅವಳ ಪ್ರಾಣಕ್ಕೇನಾದ್ರು. ನಿನಗೆಲ್ಲೋ ಭ್ರಾಂತು ಲಕ್ಷ್ಮಿ. ಲೋಕವನ್ನೆಲ್ಲ ಸಂರಕ್ಷಿಸುವ ಶ್ರೀಹರಿಗೆ ನಮ್ಮ ರುಕ್ಮಿಣಿಯನ್ನು ರಕ್ಷಿಸುವ ಹೊಣೆ ತನ್ನದೆಂದು ತಿಳಿಯದೆ ನಿಧಾನವಾಗಿ ತಾಯಿ ತಪ್ಪೋದು ತಪ್ಪಿರ್ತಾರೆ ಹೊರತು ನಿನ್ನಾಗ ಆರ್ಭಟ ಮಾಡಲ್ಲ ಕಣೆ. ಅದು ನನ್ನಿಂದ ಆಗಲ್ಲ. ಎಲ್ರಿಗೂ 4 ಜನ ಆದ್ರೆ ನಿನಗೆ 8 ಜನ ಬೇಕು. ಎಲ್ಲಿಂದ ತರ್ಲಿ? ಅಯ್ಯೋ ಕಂಡೋರ್ ಮನೆ ಹೆಣ್ಮಗಳನ್ನ ಗೋಳ್ ಹೊಯ್ಕೊಳ್ಳೋ ಅತ್ತೆಯರಿಗೆಲ್ಲ ಹೀಗೆ ಆಗೋದು. ಗೋಳು ಹೊಯ್ಕೊಳ್ದೆ ಇದ್ರೆ ಬರೋ ಗಂಟು ಬರ್ಬೇಕಲ್ಲ. ಇನ್ ಎಂಥ ಗಂಟೆ ಬರೋದು? ನಿನ್ನ ಬೀಗ ಇದ್ಬದ್ ಆಸ್ತಿನೆಲ್ಲ ಕೃಷ್ಣಾರ್ಪಣ ಅಂತ ದಾನ ಕೊಟ್ಬಿಟ್ಟಂತೆ. ಅದನ್ನು ಸಿಕ್ಕಿದ್ದು ಅವರೆಲ್ಲ ತೋಚ್ಕೊಂಡು ಹೋದ್ರಂತೆ. ಅವನು ತಾಳ ತಂಬೂರಿ ತಗೊಂಡು ಬೀದಿ ಬೀದಿ ಅಲೀತಾ ಇದ್ದಾನಂತೆ. ಅದನ್ನ ಕೇಳಿ ನಾನು ನಿನ್ನ ಗಂಡ ಬಾಳೆಹಣ್ಣು ನಿಂತ ಅಯ್ಯೋ ಏನಲ್ರಿ, ನನ್ ತಲೆ ಮೇಲೆ ಕಲ್ಲ. ನನ್ಗೂ ಒಂದು ಮಾತು ಹೇಳಿದ್ರೆ ಒಂದು 4 ಕೋಟಿನಾದ್ರೂ ಹೊತ್ಕೊಂಡ್ ಬರ್ತಿದ್ದಲ್ಲ. ಅದಕ್ಕೂ ಲಭ್ಯ ಇರ್ಬೇಕು. ನಿನಗೆಲ್ಲಿ ಬಂತು? ಅಮ್ಮ, ಬಂತು ಕೇಳು. ಬಿಡಲ್ಲ ಕೈ. ಅವಳನ್ನ ಮದುವೆ ಆಗಿದ್ದು ಕೈ ಬಿಡೋದಕ್ಕಲ್ಲ, ಅಲ್ವೇನಪ್ಪ? ಒಪ್ಪುದೇ ನನ್ನ ಮಗನೇ. ಅಯ್ಯೋ ಹನುಮ, ಅವಳು ಪಿಶಾಚಿ. ಅವಳೆಲ್ಲ ಪಿಶಾಚಿ. ಅವಳು ಈ ಮನೆ ಗೃಹಲಕ್ಷ್ಮಿ, ಅಲ್ವೇನಪ್ಪ? ಅಮ್ಮ ಅಮ್ಮ, ನನ್ನ ರುಕ್ಕೂನೇನಾದ್ರೂ ನೀನು ಗದರಿಸಿ ಗಿದ್ರಿಸಿ ತೊಂದರೆ ಕೊಟ್ಟೆ, ಅಲ್ವೇನಪ್ಪ? ಹೌದು. ಶಬ್ದ ಮಾಡಿ ಹೋಗು, ಅಲ್ವೇನಪ್ಪ? ಅಮ್ಮನ ಮಾತು ಕೇಳಿ ಇಷ್ಟು ದಿವಸ ಕಪಿ ಆಡ್ದಾಗ ಆಡ್ತಾ ಇದ್ದಲ್ಲ, ಈಗ ಬುದ್ಧಿ ಬಂತಲ್ಲೋ ಮಗನೇ ನನ್ನ ಚಿನ್ನ. ಕಲ್ ಸಕ್ಕರೆ ಚಿನ್ನ ಅಂದ್ರೆ ಹತ್ತು ಬಿಡ್ತೀಯಲ್ಲೋ. ಏನೋ ಇದು ನಿನ್ ದುರಭ್ಯಾಸ. ಇಳಿಯೋ ಕೆಳಗೆ, ಇಳಿಯೋ. ಕೇಶವಾಚಾರ್ಯ, ಬಿಚ್ಚಿರೋ ಜುಟ್ಟನ್ನ ಭದ್ರವಾಗಿ ಕಟ್ಟಿ, ಇನ್ನು ಆಗೋದಲ್ಲ ಆಯ್ತಲ್ಲ. ಆಚಾರ್ಯ,
ಇದ್ದಾರೆ. ಅಪ್ಪಣ್ಣವರು ಇನ್ನೇನಾದ್ರೂ ಬುದ್ಧಿಯಿಂದ ಇರ್ತೇನೆ, ಬುದ್ಧಿಯಿಂದ ಅಯ್ಯೋ ಬಂದ್ರೆ. ಲಕ್ಷ್ಮಿ, ನಿನಗೆ ರಾಮನಾಮ ಪಾಯಸ ರುಚಿಸಿದ್ದೆ? ಎಲ್ರಿಗೂ ರುಚಿಸಲೇಬೇಕು. ಮಕ್ಕಳಿಗೂ ಅರ್ಥವಾಗೋ ಹಾಗೆ ಅಷ್ಟು ದೊಡ್ಡ ತತ್ವನ ಎಷ್ಟು ಸರಳವಾಗಿ ಹೇಳಿದ್ರಿ. ಈ ಜಾಣತನ ಬಂದಿದ್ದು ಎಲ್ಲ ನಿನ್ನಿಂದಲೇ. ನಿನ್ನ ಮುಖದ ಸೌಭಾಗ್ಯ ಚಿಹ್ನೆಯಾದ ಆ ಮೂಗುತಿ ನನ್ನ ಬಾಳಿನ ಭಾಗ್ಯದ ಬಾಗಿಲನ್ನೇ ತೆರೆಸಿತು. ಅದೆಲ್ಲ ಆ ಪರಮಾತ್ಮನ ಲೀಲೆ. ಲಕ್ಷ್ಮಿ, ಏನು? ನನ್ನ ಕೈಯಿಂದ ಆ ಮೂಗುತಿ ಮಾಯವಾದದ್ದೂ ಪವಾಡ ಅಲ್ಲ, ಅದು ನಿನ್ನ ಕೈಗೆ ಬಂದದ್ದೂ ಪವಾಡ ಅಲ್ಲ. ಕೇವಲ ಧನಾರ್ಜನೆಯೇ ಬಾಳಿನ ಗುರಿ ಎಂದಿದ್ದ ನಾನು ಹರಿದಾಸನಾದದ್ದು ದೊಡ್ಡ ಪವಾಡ. ಈ ಮಹಾಪವಾಡದ ಸೂತ್ರಧಾರಳು ನನ್ನ ಮೆಚ್ಚಿನ ಮಡದಿ ನೀನು ಅಲ್ಲವೇ ಲಕ್ಷ್ಮಿ? ಲಕ್ಷ್ಮಿ, ಓ ಓ ನಿದ್ರೆ ಬಂತೇನು? ಲಕ್ಷ್ಮಿ, 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 ಲಕ್ಷ್ಮಿ. ಸತ್ತು ಮಾಡಬೇಡಿ. ನಿಮ್ಮಮ್ಮ ದೀರ್ಘನಿದ್ರೆ ಮಾಡ್ತಾ ಇದ್ದಾಳೆ. ಸತ್ತು ಮಾಡಬೇಡಿ. ಮುಟ್ಟಬಾರ್ದು, ಮುಟ್ಟಬಾರ್ದು. ಅವಳು ದೇವತೆ, ದೇವತೆ. ಲಕ್ಷ್ಮಿ, ಛೇ, ನೀನು ನಿರ್ಗತಿಗಳಂತೆ ನೆಲದ ಮೇಲೆ ಮಲಗಿರೋದೆ. ಗಿಳಿಯು ಪಂಜರದೊಳಿಲ್ಲ, ಗಿಳಿಯು ಪಂಜರದೊಳಿಲ್ಲ, ಶ್ರೀರಾಮ ರಾಮ ಬರಿದೇ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೊಳಿಲ್ಲ. ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ. ಅಕ್ಕ ನಾನಿಲ್ಲದ ವೇಳೆ, ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತು
ಬೆಕ್ಕುಕೊಂಡು ಹೋಯಿತಯ್ಯೋ ಗಿಳಿಯು ಪಂಜರದೊಳಿಲ್ಲ. ನಿಲ್ಲು. ಎಲ್ಲಿಗೆ ಹೊರಟಿರುವೆ? ದೂರ, ಬಹುದೂರ. ಏಕೆ? ಮನಃಶಾಂತಿಗಾಗಿ. ಓಹೋ, ಮನಃಶಾಂತಿ ಊರೂರು ತಿರುಗಿದರೆ ಸಿಕ್ಕುವುದೇನು? ಅಂತರಂಗದ ಅಂಗಳದ ಎಲ್ಲೋ ಮೂಲೆಯಲ್ಲಿ ಅರಿವಿಗೆ ಗೋಚರಿಸದೆ ಮರವಿನ ಕತ್ತಲಲ್ಲಿ ಅಡಗಿರುವ ಶಾಂತಿಯನ್ನು ಒಳಗೆ ಶೋಧಿಸಿಕೊಳ್ಳದೆ ಹೊರಗೆ ಅರಸುವುದು ದೀವಿಗೆಯನ್ನು ಕೈಲಿ ಹಿಡಿದು ಬೆಳಕಿಗಾಗಿ ಹುಡುಕಿದಂತಿದೆ. ನಿನಗೆ ವಿನೋದವಾಗಿದೆ. ನನ್ನ ಸಂಕಟ ನಿನಗೇನು ಗೊತ್ತು? ಸಂತೆ ನಡೆಯಿತು, ನಿಮ್ಮಿಬ್ಬರ ಪರಿಚಯವಾಯಿತು, ಸಂತೆ ಮುಗಿಯಿತು, ಅವರವರ ದಾರಿ ಅವರವರಿಗೆ. ಇಲ್ಲ, ನನ್ನ ಲಕ್ಷ್ಮಿ ಬಾಂಧವ್ಯ ಸಂತೆಯ ಪರಿಚಯವಾಗಿರಲಿಲ್ಲ. ಸತ್ಯವಾಗಿ ಹೇಳುತ್ತೇನೆ, ನನಗೆ ಆಕೆ ಅರ್ಧಾಂಗಿ ಮಾತ್ರವೇ ಆಗಿರಲಿಲ್ಲ. ಹರಿಯ ಚರಣ ಕಮಲಗಳಲ್ಲಿ ಒಲವು ಮೂಡಿಸಿದ ಗುರುವೂ ಆಗಿದ್ದಳು. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಿದ್ದ ನನಗೆ ತುಳಸಿ ಮಾಲೆ ಹಾಕಿಸಿ ವಿಠಲನ ದಾಸನನ್ನಾಗಿ ಮಾಡಿದಳು. ಇಂಥ ಸತಿ ಶಿರೋಮಣಿ ನನ್ನನ್ನು ಬಿಟ್ಟು ಹೊರಟು ಹೋಗಿರುವಾಗ ಅವರವರ ದಾರಿ ಅವರವರಿಗೆ ಎನ್ನುತ್ತೀಯಲ್ಲ, ಇದು ನ್ಯಾಯವೇನು? ಸೂತ್ರ ಬೊಂಬೆಯ ಮಾಡಿ ಹರಿ ಸೂತ್ರದಿಂದ ಕುಣಿಸಾಡಿದ. ಸೂತ್ರ ಕಡಿಯಿತು, ಬೊಂಬೆ ಮುರಿಯಿತು, ಆಟ ನಿಂತು ಹೋಯಿತು. ಇದಕ್ಕೇಕೆ ನಿನಗೆ ದುಃಖ? ನೀನು ಎಷ್ಟೇ ಹೇಳಿದ್ರು ನನಗೆ ಸಮಾಧಾನವಾಗಲಾರದು. ಆ ಪುಣ್ಯವತಿ ಆಗಲಿಕ್ಕೆ ನೋವಿನ ಭರಿಸಲಾರದ ಯಾತನೆ ನಾನು ಅನುಭವಿಸಲ. ಪಾಂಡುರಂಗ, ಏನಿದು? ಯಾಕೆ ಹೀಗೆ ಮುಂಜೆ ಕವಿದಂತೆ ಕಾಣುತ್ತಿದೆಯಲ್ಲ? ಕಣ್ಣೇ ಕಾಣಿಸ್ತಿಲ್ವೇ? ಮೃತ್ಯುಪ್ಪು ಮುನ್ನ ಹೀಗಾಗುವುದೆನ್ನುವರು. ಹಾಗಾದಲ್ಲಿ ನನಗೆ ಕಾಲ ಸನ್ನಿಹಿತವಾಯಿತೆ. ನನ್ನ ದೇವರನ್ನು ಕಣ್ತುಂಬ ನೋಡದೆ, ನನ್ನ ಸ್ವಾಮಿಯನ್ನು ಮನಸಾರ ಹೊಗಳದೆ, ನನ್ನ ವಿಠಲ ನಗರಗಳೆಲ್ಲ ಶಿರವಿಟ್ಟು ಹೊರಲಾಡದೆ ಹೋಗಿ ಬಿಡುವನೆ. ವಿಠಲ, ಮಾನವರ ಗತಿ ದುರ್ಲಭ, ನಿನ್ನ ದರ್ಶನ ಎಂಬ ಮಾತನ್ನು ಸತ್ಯ ಮಾಡಲು ನೋಡುತ್ತಿರುವೆಯಾ ಗೋಪಾಲ? ಪಾಪಿಗಳಿಗೆ ನಿನ್ನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದನ್ನು ನಿರೂಪಿಸಲು ಹವಣಿಸುತ್ತಿರುವೆಯಾ ಗೋವಿಂದ? ಪಾಂಡುರಂಗ, ಏಕಪ್ಪ ಈ ಶೋಧನೆ? ನಂಬಿಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ ಎಂದು ಹಾಡಿದ್ದೇನೆ. ಕಾಯಬೇಕೆನ್ನ ಗೋಪಾಲ,
ಒಂದು ಉಪಾಯವನ್ನರಿಯ ಬಕುತರ ಪಾಲ ಎಂದು ಬೇಡಿಕೊಂಡೆನೆ. ನಿನ್ನ ಆಶ್ರಯಿಸುವೆನು ನಿಗಮ ಗೋಚರ. ನಿತ್ಯ ಬೆನ್ನ ಬಿಡದೆ ಕಾಯೋ ಎನ್ನ ಮನದಿಷ್ಟವಿಯೋ ಎಂದು ಪ್ರಾರ್ಥಿಸಿಕೊಂಡೆನೆ. ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನಪ್ರಾಯದ ಮದವು, ರೂಪ ಮದವು, ತನ್ನ ಸತ್ವದ ಮದವು, ಧಾತ್ರಿ ವಶವಾದ ಮದ, ಇನ್ನು ತನಗೆ ಎದುರಿಲ್ಲವೆಂತೆಂಬ ಮದದಿಂದ ಬಿನ್ನಹಕ್ಕೆ ಬಾಯಿಲ್ಲವಯ್ಯ. ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಎಂದು ಅಂದೇ ಹತ್ತು ಹತ್ತು ಬೇಡಿಕೊಂಡೆನೆ. ಇದನ್ನೆಲ್ಲ ನೀನು ಅರಿಯ ತಂದೆ. ಎನ್ನ ಅನಂತ ಅಪರಾಧಗಳ ಮನ್ನಿಸಿ ಸಲಹೋ ಜಗನ್ನಾಥ, ಸಲಹು ಸಲಹು. ಏಕೆ ನನ್ನಲ್ಲಿ ಇಷ್ಟು ನಿರ್ದಯನಾಗಿರುವೆ? ಶಿಲೆಯಾಗಿದ್ದವಳಿಗೆ ಪುನರ್ಜನ್ಮ ನೀಡಿ ನಿನ್ನ ದಿವ್ಯ ದರ್ಶನ ಲಾಭ ಕೊಟ್ಟೆಯಲ್ಲ, ಅಲ್ಲಿ ಬಂಗಾರವಿಷ್ಟು ಕೊಟ್ಟವಳು ನಿನಗೆ. ಕೃಷ್ಣ ಎಂದೊಡನೆ ಕರುಣಿಸಿ ಸೆರಗ ಸಂವರಿಸಿ ಕಷ್ಟ ಕಳೆದಿಯಲ್ಲ, ದ್ರೌಪದಿ ರತ್ನವಿಷ್ಟು ಕೊಟ್ಟಳು ನಿನಗೆ. ಒಪ್ಪಿಡಿ ಅವಲಕ್ಕಿ ತಂದು ಕೊಟ್ಟವನಿಗೆ ಒಪ್ಪಿ ಭಾಗ್ಯವನ್ನೇ ಕೊಟ್ಟೆಯಲ್ಲ, ಅವನಿನ್ನ ಮಗನೇನು, ನಾನು ಅನ್ಯನೇನು? ಹೇಳು ಕೃಷ್ಣ, ಹೇಳು. ಓ ನಿಜ, ನಾನು ನಿನಗೆ ಅನ್ಯನೇ ನಿಜ. ಬಲಿಯಂತೆ ಮಕುಟವು ಕದ್ದೋಡಲಿಲ್ಲ, ವಾಲಿಯಂತೆ ಮೋದಲಿಸಲಿಲ್ಲ, ದುರ್ಗವನಂತೆ ಒದೆಯಲಿಲ್ಲ. ಹೀಗಿರುವಾಗ ನಾನು ನಿನಗೆ ಅನ್ಯನಾಗದೆ ಮತ್ತೇನು ಹೇಳು? ಭಾಗವತರ ರಸ ಯೋಗಿಗಳಿಗೆ ಒಡೆಯ. ಆನೆಯನ್ನು ಕಾಯುವಾಗ ಜ್ಞಾನವಿದ್ದಿದ್ದೇನು, ನಾನು ಒದಲು ಕೇಳದಿದ್ದೇನು? ದಾನವಾಂತಕ, ನಾರಸಿಂಹ, ದೀನರಕ್ಷಕನೆಂಬ ಮಾನ ಉಳಿಸಿಕೊಳ್ಳೋ. ಮಾನನಿಧಿಯಾದರೆ ತಾನೇ ಮಾನವನ್ನು ಉಳಿಸಿಕೊಳ್ಳುವುದು. ಅರಿತು ತ್ರಿಪುರಾಸುರನ ಹೆಂಡಿರಲು ಬೆರೆದೆ, ದಾನ ಕೊಟ್ಟ ಬಲಿಯ ತನವನ್ನೇ ತುಳಿದೆ. ನೀನು ಅನಾಥ ರಕ್ಷಕ, ಜಗತ್ತೋದ್ಧಾರ. ನನಗೆಲ್ಲೋ ಭ್ರಾಂತಿ. ಅಯ್ಯೋ ಅಯ್ಯೋ ಕೃಷ್ಣ, ನಿನ್ನ ನಿಂದಿಸಿದನೆ, ನಿನ್ನ ದೂಷಿಸಿದನೆ. ನಿನ್ನ ದಿವ್ಯ ನಾಮಾಮೃತದಿಂದ ಪಾವನವಾಗಿದ್ದ ಈ ಜಿಹ್ವೆಯಲ್ಲಿ ಬಿರುನುಡಿಗಳನ್ನು ತುಂಬಿ ಅಪರಾಧ ಮಾಡಿಬಿಟ್ಟಿದೆ. ಕೋಪಿಸಬೇಡ ತಂದೆ, ಕೋಪಿಸಬೇಡ. ಅಜ್ಞಾನದಿಂದ ಆಡಿದ ಮಾತುಗಳನ್ನು ಮರೆತು ಬಿಡು, ಮರೆತು ಬಿಡು. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ, ನಿನ್ನ ಸುತ್ತಿಹುದೆಲ್ಲ ಎನ್ನ ಮನವಯ್ಯ. ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು. ಮೂರು ಜಗವು ನಿನ್ನೊಳಗೆ, ನೀನು ಎನ್ನೊಳಗೆ. ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನಂತೆ, ಎನ್ನೊಳು ಅಡಗಿದೆಯೋ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಅಜ್ಜ ಅಜ್ಜ, ಎಲ್ಲಿ ಹೋಗ್ತಾ ಇದ್ದೆ? ಈಗ ಬಾ. ಬಾ. ಎಲ್ಲಿ ಹೋಗ್ತಾ ಇದ್ದೆ? ಅಲ್ಲಿ ಹಳ್ಳ ಇತ್ತು. ಹಳ್ಳನೆ ದೇವರಾಗ ಬಂದು ಕಾಪಾಡ್ದಿಲ್ಲಪ್ಪ. ನೀನ್ ಯಾರಪ್ಪ? ನಿನ್ನ ಹೆಸರೇನು ಕಂದ? ಗೋಪಾಲ. ಗೋಪಾಲ, ನನ್ನ ಸ್ವಾಮಿಯ ಹೆಸರು ಗೋಪಾಲ. ಗೋಪಾಲ. ಅಜ್ಜ, ನಿನ್ ಕಣ್ಣೇ ಕಾಣಿಸಲ್ವೇ? ಇಲ್ಲಪ್ಪ, ಎರಡು ಕಣ್ಣುಗಳು ಕುರುಡಾಗೋದು. ಗೋಪಾಲ, 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 ನೀನು ಹೊರಟು ಹೋದೆಯಾ? ಕೃಷ್ಣ, ಕೃಷ್ಣ. ನಿನ್ನ ದರ್ಶನಕ್ಕಾಗಿ ಹಾತೊರೆಯುತ್ತಿರುವ ನನ್ನ ಆಸೆಯನ್ನು ಸಫಲಗೊಳಿಸು, ನನ್ನ ಆಸೆಯನ್ನು ಸಫಲಗೊಳಿಸು ಕೃಷ್ಣ, ಕೃಷ್ಣ. ಕೊಳಲ ತುರಿ, ಕೊಳಲ
ಕಣ್ಣು ಕಾಣಿಸುತ್ತಿದೆ, ಎಲ್ಲವೂ ಕಾಣಿಸುತ್ತಿದೆ. ಬಂದ್ಯಾ ಕೃಷ್ಣ? ಎಲ್ಲಿರುವ ತಂದೆ? ಎಲ್ಲಿರುವ ತಂದೆ? ಪಾಂಚಜನ್ಯ, ಸುಧಾಶಯ, ಕೃಷ್ಣ, ನನ್ನ ತಂದೆ. ಅಯ್ಯೋ, ಪುನಃ ಏಕೆ ನಿರಾಶೆಯಲ್ಲಿ ನೂಕುತ್ತಿರುವೆ ತಂದೆ? ಇದೇನು ಕಣ್ಣು ಮುಚ್ಚಾಲೆ ಆಟ? ಕೃಷ್ಣ, ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ಹರೇ. ಕೃಷ್ಣ, ಬಂದೆಯಾ ತಂದೆ? ತಂದೆ, ಅದೆಷ್ಟು ಕರುಣೆಯು ನಿನಗೆ! ಗೋವಿಂದ ಮುಕುಂದ ಎಂದು 4 ದಶವರ್ಷಗಳ ಕಾಲ ನಿನ್ನನ್ನು ಸ್ಮರಣೆ ಮಾಡಿದ್ದು ಇಂದಿಗೆ ಸಾರ್ಥಕವಾಯಿತು ಎನ್ನಪ್ಪ ಕೃಷ್ಣ. ಕೈ ಎಳತಿಯಲ್ಲಿ ಅಡಗಿರುವ ಈ ಪುಟ್ಟ ಪಾದಗಳಿಂದ ನಭೋಮಂಡಲವನ್ನು ಹೇಗೆ ಅಳದಿಯೋ ಕೇಶವ. ಕೃಷ್ಣ, ನನ್ನ ಸಂಪತ್ತನ್ನೆಲ್ಲ ಕೃಷ್ಣಾರ್ಪಣಮಸ್ತು ಎಂದು ದಾನ ಮಾಡಿ ದಾಸನಾದದ್ದು ಇಂದಿಗೆ ಸಾರ್ಥಕವಾಯಿತು. ನನಗಿಂತ ಪುಣ್ಯಾತ್ಮರು ಈರೇಳು ಲೋಕದಲ್ಲೂ ಇಲ್ಲ ಕೃಷ್ಣ, ಈರೇಳು ಲೋಕದಲ್ಲೂ ಇಲ್ಲ. ತಂದೆ, ತಂದೆ, ಎಲ್ಲಿ ಹೋದೆ? ಏಕಿಷ್ಟು ಬೇಗ ಕಣ್ಮರೆಯಾದೆ? ಅಯ್ಯಯ್ಯೋ, ನೀನೇ ಪ್ರತ್ಯಕ್ಷವಾಗಿ ಬಂದರು ನಿನ್ನ ಮುದ್ದು ಮಾತುಗಳನ್ನು ಕೇಳುವ ಸುಯೋಗ ಲಭಿಸಲಿಲ್ಲವೇ? ಕೃಷ್ಣ, ಕೃಷ್ಣ, ಆಗಲೇ ನನ್ನ ಕಣ್ಣುಗಳನ್ನು ಇಂಗಿಸಿದಂತೆ ಈಗಲೂ ಇಂಗಿಸಿಬಿಡು. ನಿನ್ನ ದಿವ್ಯ ಮಂಗಲ ಸ್ವರೂಪವನ್ನು ಕಂಡ ಈ ಕಣ್ಣುಗಳು ಬೇರೇನನ್ನೂ ನೋಡುತ್ತಿರಲಿ. ಕೃಷ್ಣ, ಕೃಷ್ಣ. ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯ. ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ, ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ, ನಾರಾಯಣ. ಕನ್ನಡಿಗರೆಲ್ಲರ ಮನೆ ಮನೆಗಳಲ್ಲೂ, ಕನ್ನಡಿಗರೆಲ್ಲರ ಮನಗಳಲ್ಲೂ ಶಾಶ್ವತವಾಗಿ ಬೆಳಗುವ ಭಕ್ತಿಯ ನಂದಾದೀಪವನ್ನು ಬೆಳಗಿಸಿದ ಅವತಾರ ಪುರುಷರೆಂದು ನಮ್ಮೆಲ್ಲರನ್ನು ಬಿಟ್ಟು ಹೊರಟು ಹೋದ.